ಸೊಂಟದಿಂದ ಕೆಳಗಡೆ ಚಿನ್ನವನ್ನ ಹಾಕಲ್ಲ, ಅಬ್ಸರ್ವ್ ಮಾಡಿರಬಹುದು. ಯಾವ್ದು ಕೆಲವು ಧರ್ಮದವರು 7 ಗಂಟೆ ಆದ್ಮೇಲೆ ಸನ್ಸೆಟ್ ಆದ್ಮೇಲೆ ಊಟ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕೆ ಗೊತ್ತಾ? ನಿಮ್ಮನ್ನ ಅವ್ರು ಯಾವತ್ತೂ ಮೀಟ್ ಮಾಡಿ ನೋಡ್ತಿದ್ದಂಗೆ ನೀವು ಅದು ಹೆಂಗದು ಒಬ್ರು ಮುಖ ನೋಡಿದ ತಕ್ಷಣ ಹಿಂಗೆ ಹೇಳಕ್ಕಾಗತ್ತೆ? ಮನುಷ್ಯನ ಮುಖ ನೋಡುತ್ತಿದ್ದ ತಕ್ಷಣನೇ ಆತನ ಐಬ್ರೋ ಆಗಿರ್ಬೋದು, ಆತನ ಕಣ್ಣಾಗಿರಬಹುದು, ಪ್ರತಿಯೊಂದು ಕೂಡ ಆತನ ಪರ್ಸನಾಲಿಟಿಯನ್ನ ತೋರಿಸ್ತಾ ಹೋಗುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಇರುತ್ತೆ, ಅದನ್ನ ಆರಾ ಅಂತ ಕರಿತೀವಿ. ಯಾಕೆ ಶನಿಗೆ ಎಣ್ಣೆ ಸ್ನಾನ ಮಾಡ್ಸಾರ ಗೊತ್ತಾ? ಶನಿಗೆ ನೀನು ಕಷ್ಟ ಪಡೋದು ತುಂಬಾ ಇಷ್ಟ ಅಂತ ಹೇಳಿದ್ರೆ ಹಾರ್ಡ್ ವರ್ಕ್ ಮಾಡೋದು. ಈ ಎಕ್ಸಾಂಪಲ್ ನರೇಂದ್ರ ಮೋದಿನೇ ತಗೊಳ್ಳಿ, ನಂಬರ್ 17 ಅವ್ರನ್ನ ಇವತ್ತು ತನಕ ಯಾರಾದ್ರೂ ಮುಟ್ಲಿಕ್ಕೆ ಸಾಧ್ಯನಾ? ಎಷ್ಟೋ ಜನಕ್ಕೆ ಅಬಾರ್ಷನ್ ಆದ್ಮೇಲೆ ಆ ಸೋಲ್ ನಿಮ್ನ ಹುಡ್ಕೊಂಡು ಬಂದಾಗ, ನೀನ್ ಬೇಡ ಅಂತ ಕಳಿಸಿದಾಗ ಅದಕ್ಕೆ ಅಲ್ಲೂ ಮುಕ್ತಿ ಸಿಗಲ್ಲ. ಸರ್ಪ ಹತ್ಯೆ ಮಾಡಿದಷ್ಟೇ ಪಾಪ. ಸೊ ಈ ನಂಬರ್ 4 ಯಾವ ಕ್ರಿಸ್ಟಲ್ ಹಾಕ್ಬೋದು? ಕ್ಯಾಟ್ ಐ. ನಂಬರ್ 6 ವೀನಸ್. ವಿ ಆಲ್ ನೀಡ್ ಶುಕ್ರ. We all need money. This is the place of Shukra. Money, ಎನರ್ಜಿ, ಲಕ್ಸುರಿ, ಇದೆಲ್ಲವನ್ನು ಕೊಡ್ತಕ್ಕಂಥದ್ದು ನೇಮ್. ಶುಕ್ರ ಎನ್ಹಾನ್ಸ್ ಆಗಬೇಕಾದ್ರೆ ಇಲ್ಲಿ ಡೈಮಂಡ್ ಹಾಕೋದಾಗಿರ್ಬೋದು, ವೆಯ್ಟ್ ಅನ್ನ ಕೊಡ್ತಾ ಹೋಗ್ಬೇಕು. ಇಲ್ಲಿ ಏನ್ ಕೆಲಸ ಮಾಡಿದ್ರು ಅವ್ರಿಗೆ ಯಶಸ್ಸು ಸಿಗ್ತಿರಲ್ಲ, ಅವ್ರ ಆಬ್ಸ್ಟಿಕಲ್ಸ್ ಎಲ್ಲ ದೂರ ಮಾಡಕ್ಕೆ ಯಾವ ಕ್ರಿಸ್ಟಲ್ ವರ್ಕ್ ಆಗುತ್ತೆ? ಮೂಲಾಧಾರ ಚಕ್ರ ವರ್ಕ್ ಆಗುತ್ತೆ. ರೆಡ್ ಜಾಸ್ಪರ್ ಹಾಕ್ಬೋದು. ಏನಾದ್ರೂ ಕೆಲಸ ಬೇಗ ಆಗ್ಬೇಕಾದ್ರೆ ರೆಡ್ ನೋಡಿ, ರೆಡ್ ಸಿಗ್ನಲ್ ನೋಡಿದ ತಕ್ಷಣ ಯು ಸ್ಟಾಪ್. ಸೊ ಇಟ್ ಇಸ್ ಕಲರ್ ಆಫ್ ಆಕ್ಷನ್, ಫೈರ್ ಎಲಿಮೆಂಟ್. ತುಂಬಾ ದೃಷ್ಟಿ ಆಗ್ತಿದೆ ಅಥವಾ ಅವ್ರ ಮೇಲೆ ಬ್ಲಾಕ್ ಮ್ಯಾಜಿಕ್ ಆಗಿದೆ ಅಂತ ಅವ್ರಿಗೆ ಅನ್ನಿಸ್ತಾ ಇದ್ರೆ ಅಂತ ಟೈಮಲ್ಲಿ ಸುಲೈಮಾನ್ ಹಾಕಿ. ಮಾಸ್ಟರ್ ಸ್ಟೋನ್ ಯಾವಾಗಲೂ ತಗೊಳ್ಬೇಕಾದ್ರೆ ಪ್ಯೂರ್ ಸ್ಟೋನ್ ಅನ್ನ ತಗೊಳ್ಳಿ. ಲುಕ್ಸ್ ಲೈಕ್ ಐ, ಕಣ್ ತರನೇ ಕಾಣಿಸುತ್ತೆ. ರಿಲೇಶನ್ಶಿಪ್ ಅಲ್ಲಿ ತುಂಬಾ ಇಶ್ಯೂಸ್ ಇದೆ. ಈ ರಿಲೇಶನ್ಶಿಪ್ ಅಲ್ಲಿ ಸಮಸ್ಯೆಗಳಿದೆ, ಅದನ್ನ ಫಿಕ್ಸ್ ಮಾಡಕ್ಕೆ ಯಾವ ಕ್ರಿಸ್ಟಲ್? ರೋಸ್ ಕ್ವಾರ್ಟ್ಸ್ ಆರ್ ರೋಡನೈಟ್. ಸಂಬಂಧಗಳಲ್ಲಿ ಕಮ್ಯುನಿಕೇಶನ್ ಇಂದ ಜಗಳ ಆಗ್ತಾ ಇರುತ್ತೆ. ಮೋಸ್ಟ್ ಆಫ್ ರಿಲೇಶನ್ಶಿಪ್ ಬ್ರಿಡ್ಜ್ ಅಂತ ಹೇಳಿದ್ರೆ ಕಮ್ಯುನಿಕೇಶನ್. ಈಗ ಪ್ರೆಗ್ನೆಂಟ್ ಲೇಡೀಸ್ ಕೂಡ ಕ್ರಿಸ್ಟಲ್ಸ್ ಹಾಕ್ಬೋದಾ? ಐ ರಿಯಲಿ ಡೋಂಟ್ ರೆಕಮೆಂಡ್. ಯಾವುದೇ ಥರ ಹೀಲಿಂಗ್ ಆಗಿರ್ಬೋದು, ಕ್ರಿಸ್ಟಲ್ಸ್ ಆಗಿರ್ಬೋದು, ಯಾವುದನ್ನು ಮಾಡಿಸ್ಕೊಳ್ಕೊಂಕೊಳ್ಳಿ. ಸ್ವಾದಿಷ್ಠಾನ ಚಕ್ರ ನೀವು ನೋಡಿರ್ಬೋದು. ಸ್ವಾದಿಷ್ಠಾನ ಅಂತ ಹೇಳಿದ್ರೆ ಅದು ರೆಪ್ರೆಸೆಂಟ್ ಮಾಡೋದು ಸೆಕ್ಷುವಲ್ ಎನರ್ಜಿ, ಆರ್ಟು, ಸೆನ್ಸೇಷನ್ನು, ಅಟ್ರಾಕ್ಷನ್, ಮನಿ. ಇಟ್ ರೆಪ್ರೆಸೆಂಟ್ಸ್ ವೀನಸ್ ಎನರ್ಜಿ. ಈಗ ಸೋಲಾರ್ ಪ್ಲೆಕ್ಸ್ ಚಕ್ರ ಈಗ ಅದು ವೀಕ್ ಆಗಿದ್ದಾಗ ಯಾವ ಕ್ರಿಸ್ಟಲ್ ಸಹಾಯ ಮಾಡುತ್ತೆ? ಕಾರ್ನೇಲಿಯನ್ನು, ಸಿಟ್ರಿನ್, ಅಮೆಥಿಸ್ಟ್ ಡಿಟ್ಯಾಚ್ ಮಾಡಲಿಕ್ಕೆ, ಸ್ಟ್ರಾಂಗ್ ಮಾಡಲಿಕ್ಕೆ ಇದೆಲ್ಲವೂ ಹೆಲ್ಪ್ ಆಗ್ತಾ ಹೋಗುತ್ತೆ. ಮೂಲಾಧಾರ ವೀಕ್ ಇದ್ರೆ ಹಣಕಾಸಿನ ಸಮಸ್ಯೆ ಇರುತ್ತೆ, ಬೇರೆ ರಿಲೇಶನ್ಶಿಪ್ ಇಶ್ಯೂಸ್ ಎಲ್ಲ ಬರುತ್ತೆ. ಈಗ ಮೂಲಾಧಾರ ಸ್ಟ್ರಾಂಗ್ ಮಾಡ್ಕೊಬೇಕು ಅಂದ್ರೆ ಯಾವ ಕ್ರಿಸ್ಟಲ್ ವರ್ಕ್ ಆಗುತ್ತೆ ಅಲ್ಲಿ? ಒಂದು ಕ್ಯಾಟ್ ಐ ಹಾಕ್ಬೋದು, ಇನ್ನು ರೆಡ್ ಜಾಸ್ಪರ್, ಸಿಟ್ರಿನ್ ವರ್ಕ್ ಆಗುತ್ತೆ, ಕಾರ್ನೇಲಿಯನ್ ಕೂಡ ವರ್ಕ್ ಆಗುತ್ತೆ ರೂಟ್ ಚಕ್ರಕ್ಕೆ. ನಾನು ಒಂದು ಇನ್ಸಿಡೆಂಟ್ ನಾನು ಹೇಳಬೇಕು. ನಾನು ಮೇಘಾಲಯಕ್ಕೆ ಟ್ರೆಕ್ಕಿಂಗ್ಗೆ ಹೋಗಿದ್ದೆ. ಅಲ್ಲಿ ಒಂದು 3 ಗೆಜ್ಜೆದು ತಗೊಂಡು ಬಂದಿದ್ದೆ. ಅಲ್ಲಿ ಹೋಗ್ಬೇಕಾದ್ರೆ ಐ ಕುಡ್ ಫೀಲ್ ಸಮನ್ ಸ್ಟ್ಯಾಂಡಿಂಗ್ ದೇರ್, ಬಟ್ ಏನೋ ಕ್ಲಿಯರ್ ಆಗಿ ಕಾಣಿಸ್ತಾ ಇರಲಿಲ್ಲ. ನನ್ನ ಮನೆಗೆ ಬಂದ್ಮೇಲೆ ಸ್ಟಾರ್ಟೆಡ್ ಸೀಯಿಂಗ್ ದಟ್ ಪಿಂಕ್ ಕಲರ್. ಒಂದು 18 ವರ್ಷದ ರಾಜೇಶ್ ವಿಲ್ಸ್ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನಮ್ಮ ಪಾಡ್ಕಾಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಬರ್ಕೊಡ್ತೀನಿ, ಯಾಕಂದ್ರೆ ಇವತ್ತು ನಮ್ಮ ಗೆಸ್ಟ್ ಕೂಡ ಅಷ್ಟೇ ಅದ್ಭುತ. ಎಸ್, ಶಿ ಇಸ್ ನನ್ ಅದರ್ ದನ್ ಒನ್ ಅಂಡ್ ಓನ್ಲಿ ಡಾಕ್ಟರ್ ಸೌಜನ್ಯ ವಸಿಷ್ಠ. ನಮಸ್ತೆ. ನಮಸ್ತೆ. ಹೇಗಿದ್ರಾ? ನೀವ್ ಹೇಳ್ಬೇಕು ಲವ್ ಗುರು. ನೀವಂತೂ ಏನಿದೆ ಸಕ್ಕದಾಗಿದ್ದೀರಾ, ನೋಡಕ್ ತುಂಬಾ ಚೆನ್ನಾಗಿದ್ದೀರಾ. Thank you. ತುಂಬಾ ಚೆನ್ನಾಗಿ ಕಾಣ್ತಿದ್ರಾ. ವಾಟ್ ಆರ್ ಯು ವೇರಿಂಗ್ ಟುಡೇ? I'm wearing Amsukum saree by Ram. ಇದು ಆರ್ಗ್ಯಾನ್ಸಾ ಸ್ಯಾರಿ. ನನಗೆ ಯೂಶ್ವಲಿ ಆರ್ಗ್ಯಾನ್ಸಾ ಸ್ಯಾರಿ ಉಟ್ರೋದು ಫುಲ್ ದಪ್ಪ ಕಾಣಿಸ್ಬಿಡ್ತೀವಿ, ಹೊರಡ್ಬಿಡುತ್ತೆ. ಬಟ್ ಇದೆಷ್ಟು ಚೆನ್ನಾಗಿ ನನಗೆ ಅಂತಲೇ ಮಾಡ್ದಂಗಿದೆ. ಆ್ಯಂಡ್ ಇಟ್ಸ್ ಸೊ ಫೆಮಿನಿನ್, ತುಂಬ ಚೆನ್ನಾಗಿ ಅನಿಸುತ್ತೆ, ಫೀಲ್ ಆಗುತ್ತೆ. ಆ್ಯಂಡ್ ಕಲರ್ಸ್, ಶೇಡ್ಸ್ ಐ ಕ್ಯಾನ್ ರಿಲೇಟೆಡ್ ವಿತ್ ಇಟ್ಸ್ ಬಿಕಾಸ್ ನೋಡಿ ಇದೆಲ್ಲ ರೇರ್ ಕಲರ್ಸ್, ಯು ಡೋಂಟ್ ಫೈಂಡ್ ಇನ್ ದೆಮ್ ವೆರಿ ಆಫನ್. ಆಮೇಲೆ ಆ ಫೀಲ್ ಆಗಿರ್ಬೋದು, ಆ ಫೆದರ್ ಥರ ಅಷ್ಟು ಲೈಟ್ ಆಗಿದೆ. ಇಟ್ ಇಸ್ ಮೇಕಿಂಗ್ ಮೀ ಫೀಲ್ ಲೈಕ್ ಐ ಆಮ್ ಅ ಪ್ರಿನ್ಸಸ್ ಥರ ಅನಿಸ್ತಾ ಇದೆ. ಸೊ ಅಮ್ಸುಕಮ್ ಸಾರೀಸ್ ವೆಬ್ಸೈಟಲ್ಲೇ ಶಾಪ್ ಮಾಡಿದ್ರಿ? ಎಸ್. ಲಾಸ್ಟ್ ನಮ್ಮ 2 ಪಾಡ್ಕಾಸ್ಟ್ಗಳಾದ್ಮೇಲೆ ತುಂಬ ಜನ ಮೆಸೇಜ್ ಮಾಡಿದ್ರು, ಸರ್ ಮ್ಯಾಮ್ ಜೊತೆ ಪಾಡ್ಕಾಸ್ಟ್ ಮಾಡಿ, ಸರ್ ಸೌಜನ್ಯ ಮ್ಯಾಮ್ ಜೊತೆ ಪಾಡ್ಕಾಸ್ಟ್ ಮಾಡಿ ಅಂತ. ಎಸ್, ಆಸ್ ವಿ ಪ್ರಾಮಿಸ್ಡ್, ಡೆಫಿನೆಟ್ಲಿ ಇನ್ಮೇಲೆ ಫುಲ್ ಸೀರೀಸ್ ಥರ ಬರ್ತಾನೆ ಇರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೌಜನ್ಯ, ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ಪಾಡ್ಕಾಸ್ಟ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ರಾಜೇಶ್, ಥ್ಯಾಂಕ್ ಯು ಸೊ ಮಚ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಯಾಕಂತ ಹೇಳಿದ್ರೆ ನಿಮ್ಮ ಫಾಲೋವರ್ಸ್ ಆಗಿರ್ಬೋದು, ಯಾಕಂತ ಹೇಳಿದ್ರೆ ದ ವೇ ಯು ಬ್ರಿಂಗ್ ಅಬೌಟ್ ಸ್ಪಿರಿಚುಯಾಲಿಟಿ, ಇಟ್ ಈಸ್ ಮಚ್ ಮೋರ್ ಇಂಟೆನ್ಸ್. ಯಾಕಂತ ಹೇಳಿದ್ರೆ ದ ಕೈಂಡ್ ಆಫ್ ಪೀಪಲ್ ಯು ಗೆಟ್, ದ ಕ್ವಾಲಿಟಿ ಆಫ್ ಯುವರ್ ಶೋಸ್, ಇಟ್ ಇಸ್ ಟ್ರೂಲಿ, ಇಟ್ ಈಸ್ ಮೇಕಿಂಗ್ ಎನ್ ಇಂಪ್ಯಾಕ್ಟ್. ಯಾಕಂತ ಹೇಳಿದ್ರೆ ಜನರು ಇವಾಗ ಯಾವುದೇ ಥರ ನಮ್ಗೆ ಹೋಗ್ತಿದ್ದಂಗೆ ಸ್ಪಿರಿಚುಯಾಲಿಟಿಯಿಂದ ಡಿಸ್ಕನೆಕ್ಟ್ ಆಗ್ತಿದ್ದಾರೆ. ಐ ಟ್ರೂಲಿ ಅಪ್ರಿಷಿಯೇಟ್ ಯುವರ್ ಎಫರ್ಟ್. ಜನಗಳನ್ನ ಕರೆಸಿ ಯಾವುದು ಎಲ್ಲರೂ, ಯಾಕಂತ ಹೇಳಿದ್ರೆ ಎಲ್ಲರೂ ರಿಸೋರ್ಸ್ಫುಲ್ ಆಗಿರೋರ್ನೇ ಕರೆಸ್ತಾ ಇದ್ದೀರಾ. ಸೊ ಐ ಆಮ್ ಟ್ರೂಲಿ ಗ್ರೇಟ್ಫುಲ್ ಫಾರ್ ದಿಸ್ ಪಾಡ್ಕಾಸ್ಟ್. ಆ್ಯಕ್ಚುಲಿ ಐ ಆಮ್ ಯುವರ್ ಪರ್ಸನಲ್ ಫ್ಯಾನ್.
ಓ ಮೈ ಥ್ಯಾಂಕ್ ಯು ಸೊ ಮಚ್, ಮೀನ್ಸ್ ಅಲ್ಲ, ಥ್ಯಾಂಕ್ ಯು. ಥ್ಯಾಂಕ್ ಯು. ಆ್ಯಂಡ್ ಸೌಜನ್ಯ, ನಿಮಗೆ ನೆನಪಿದ್ರೆ ಯಾವಾಗ ಅಂದರೆ ಲಾಸ್ಟ್ ಇಯರ್ ಅನ್ಸುತ್ತೆ, ನಾನು ನಿಮ್ಮೊಬ್ರಿಗೆ ಒಬ್ಬರು ಬಿಲ್ಡರ್ ಬೇಸಿಕಲಿ ಅವ್ರಿಗೇನೋ ಸಮ್ ಇಶ್ಯೂ ಆಗಿ ನಿಮಗೆ ರೆಫರ್ ಮಾಡಿದ್ದೆ. ಆಮೇಲೆ ಅವ್ರು ತುಂಬ ಚೆನ್ನಾಗಿ ಹೇಳಿದ್ರಿ. ಆಮೇಲೆ ಅವ್ರದ್ದು ಏನೋ ಒಂದು ಎಕ್ಸ್ಪೀರಿಯನ್ಸ್ ಆಯಿತು, ದ ಮಿಸ್ಸಿಂಗ್ ಸಮ್ಮನ್ ಆ ಥರದಲ್ಲಿ. ಬಟ್ ಅವ್ರು ಹೇಳಿದ್ದೇನು ಅಂದರೆ ಫಸ್ಟ್ ಟೈಮ್ ಅಂದರೆ ನಿಮ್ಮನ್ನು ಅವ್ರು ಯಾವತ್ತೂ ಮೀಟ್ ಮಾಡೇ ಇಲ್ಲ, ಅಂದರೆ ರಿಯಲ್ ಆಗಿ ನಿಮ್ಮನ್ನು ನೋಡಿಲ್ವಂತ. ನೀವು ಅವ್ರನ್ನ ನೋಡಿದ್ದು ಕೂಡ ಫಸ್ಟ್ ಟೈಮ್ ಆಫ್ Yeah. ಕೋರ್ಸ್. ನೋಡ್ತಿದ್ದಂಗೆ ನೀವು ಡೈರೆಕ್ಟ್ ಆಗಿ ನಿಮಗೆ ಅದೇನೋ ಈ ಟೈಮಲ್ಲಿ ಇದು ನಡೀತಿದೆ, ಸಾಡಿ ಸಾತಿ ನಡೀತಿದೆ ಅವ್ರಿಗೆ ಅಂತೆಲ್ಲ ಹೌದು. ಅಂತೆ. ಅದು ಹೆಂಗದು ಒಬ್ರು ಮುಖ ನೋಡಿದ ತಕ್ಷಣ ಹೆಂಗೆ ಹೇಳಕ್ಕಾಗತ್ತೆ? ಸೊ ಇದು ಯಾವ್ದು ಅಂತ ಹೇಳಿದ್ರೆ ನೋಡಿ, ಬೇಸಿಕಲಿ ಇಟ್ಸ್ ಅ ಫೇಸ್ ರೀಡಿಂಗ್. ಫೇಸ್ ಹೌದು, ಇದು ನಾವು ಸಮುದ್ರಿಕ ಶಾಸ್ತ್ರ ಅದರಲ್ಲಿ ಅಂಡರ್ ಅಂತ ಹೇಳಿದ್ರೆ ಸಮುದ್ರದ ಅಂಡರ್ ಇರ್ತಕ್ಕಂಥ ವಿದ್ಯೆ ಇದು ಅಂತ ಹೇಳಿದ್ರೆ ಬಚ್ಚಿಟ್ಟಿರ್ತಕ್ಕಂಥ ವಿದ್ಯೆ. ನೋಡಿ, ಪ್ರತಿಯೊಬ್ಬ ಮನುಷ್ಯ ಅವನು ಹುಟ್ಟಕ್ಕಿಂತ ಮುಂಚೆ ಅವನ ಡೆಸ್ಟಿನಿ ಇರುತ್ತೆ, ಅವನ ವಿಧಿ ಆಗಿರ್ಬೋದು ಅಥವಾ ಅವನ ಡೆಸ್ಟಿನಿ ಆಗಿರ್ಬೋದು, ಎಲ್ಲವೂ ಕೂಡ ಲಿಖಿತವಾಗಿರುತ್ತೆ. ಅಲ್ಲದೆ ಈಗ ನೀವು ಕೇಳಿರ್ಬೋದು ತಾಳೆ ಶಾಸ್ತ್ರ ಅಂತ ಕೇಳಿರ್ಬೋದು, ಜ್ಯೋತಿಷ್ ಶಾಸ್ತ್ರ ಅಂತ ಕೇಳಿರ್ಬೋದು, ಪಾಮ್ ರೀಡಿಂಗ್ ಆಗಿರ್ಬೋದು, ಫೇಸ್ ರೀಡಿಂಗ್ ಆಗಿರಬಹುದು. ಇದೆಲ್ಲವೂ ಕೂಡ ದೇವರು ಇರೋದು ಎಷ್ಟು ನಿಜನೋ, ಸೂರ್ಯಚಂದ್ರ ಇರೋದು ಎಷ್ಟು ನಿಜನೋ, ಆಸ್ಟ್ರಾಲಜಿ ಇಸ್ ಟ್ರೂ. ಸೊ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಆರಾ ಅಂತ ಇರುತ್ತೆ. ಯಾವಾಗ ಎಕ್ಸಾಂಪಲ್ ನೋಡಿ, ಮೂಲಾಧಾರ ಚಕ್ರ, ನಮ್ಮ ಫಸ್ಟ್ ಎನರ್ಜಿ ನಾನು ಬಂದ ತಕ್ಷಣ ಯಾರೇ ಬಂದರೂ ಎನರ್ಜಿ ಸ್ಕ್ಯಾನ್ ಮಾಡ್ತಾ ಹೋಗ್ತೀನಿ. ಪ್ರತಿಯೊಂದು ಚಕ್ರ, ಎಕ್ಸಾಂಪಲ್ ಮೂಲಾಧಾರ ಚಕ್ರ ವೀಕ್ ಇದ್ರೆ ಆತನಿಗೆ ಬರ್ಕೊಡ್ತೀನಿ. ತಂದೆ ಇಶ್ಯೂಸ್ ಇರುತ್ತೆ, ಆನ್ಸೆಸ್ಟರ್ ಇಶ್ಯೂಸ್ ಇರುತ್ತೆ, ಫಾದರ್ ವುಂಡ್ಸ್ ಅಂತ ನಾವು ಸೈಕಾಲಜಿಲಿ ಕರಿತೀವಿ, ಜನ್ರೇಷನಲ್ ಟ್ರೋಮಾ ಇರುತ್ತೆ, ಇದೆಲ್ಲ ಇರುತ್ತೆ. ಅಂತ ಹೇಳಿದ್ರೆ ಬಂದ ದುಡ್ಡು ಸ್ಟೆಬಿಲಿಟಿ ಇರಲ್ಲ, ಸಡನ್ನಾಗಿ ಹೋಗೋದು, ಸಡನ್ನಾಗಿ ಖರ್ಚಾಗ್ಬಿಡೋದು, ಅದರಲ್ಲಿ ಹೆಲ್ತ್ ವಿಷಯದಲ್ಲಿ. ಮತ್ತು ಅಭದ್ರತೆ ಇರುತ್ತೆ, ಸಂಬಂಧಗಳಲ್ಲಿ ಇರ್ತೀವಿ, ಯಾವಾಗಲೂ ನಿನ್ನನ್ನು ಬಿಟ್ಟು ಹೋಗಲ್ಲ ತಾನೆ, ಪ್ಲೀಸ್ ನಂಗೆ ನಿಜ ಹೇಳೋ, ಮತ್ತು ಅನುಮಾನ ಪಡೋದು, ಎಕ್ಸೆಸಿವ್ ಡೌಟ್, ಪಾರ್ಟ್ನರ್ ಮೇಲೆ ಡೌಟ್ ಪಡೋದು, ಇದೆಲ್ಲವೂ ಕೂಡ ಮೂಲಾಧಾರ ಚಕ್ರ ವೀಕ್ ಆಗಿದ್ರೆ ಆಗ್ತಕ್ಕಂಥದ್ದು. ನೆಕ್ಸ್ಟ್ ಸ್ವಾದಿಷ್ಠಾನ ಚಕ್ರ, ಅದ್ರ ಮೇಲೆ ಮೂಲಾಧಾರ ಚಕ್ರ ಬಂದು ಫೌಂಡೇಶನ್, ಅದ್ರ ಮೇಲೆ ಬರ್ತಕ್ಕಂಥದ್ದು ಸ್ವಾದಿಷ್ಠಾನ ಚಕ್ರ. ಮೂಲಾಧಾರ ಚಕ್ರದ ಅಧಿಪತಿ ಬಂದು ಗಣಪತಿ. ಅದಕ್ಕೆ ಗಣಪತಿಗೆ ನಾವು ಕೆಂಪು ಹೂ ಇಡೋದು, ಕೆಂಪು ಮಂತ್ರಾಕ್ಷತೆಯನ್ನು ಇಡೋದು, ಇದನ್ನ ಮಾಡ್ತಾ ಇರ್ತೀವಿ. ನಂತರ ಬರೋದು ಸ್ವಾದಿಷ್ಠಾನ ಚಕ್ರ, ಅದ್ರ ಮೇಲೆ ಫೌಂಡೇಶನ್ ಮೇಲೆ. ಸೊ ಸ್ವಾದಿಷ್ಠಾನ ಚಕ್ರ ನೀವು ನೋಡಿರ್ಬೋದು, ಸ್ವಾದಿಷ್ಠಾನ ಆರೆಂಜ್ ಕಲರ್, ಈ ಕಲರ್ ಇರುತ್ತೆ ಕಾರ್ನಿಲಿಯನ್ ಬಣ್ಣದಲ್ಲಿ. ಅದು ಕೂಡ ಅಷ್ಟೇ ಅಂತ ಹೇಳಿದ್ರೆ ಅದು ರೆಪ್ರೆಸೆಂಟ್ ಮಾಡೋದು ಸೆಕ್ಷುವಲ್ ಎನರ್ಜಿ, ಆರ್ಟು, ಸೆನ್ಸೇಷನ್ನು, ಅಥವಾ ಮತ್ತೇನೊಂದು ಅಟ್ರಾಕ್ಷನ್, ಮನಿ. ಇಟ್ ರೆಪ್ರೆಸೆಂಟ್ಸ್ ವೀನಸ್ ಎನರ್ಜಿ. ಆಯ್ತಾ. ಮೂಲಾಧಾರ ಗಣಪತಿ ಬಂದು ಕೇತು ಕೂಡ ಡಿಟ್ಯಾಚ್ಮೆಂಟ್ ಅನ್ನ ಕೊಡ್ತಾ ಹೋಗುತ್ತೆ. ಅದರ ಸ್ವಾದಿಷ್ಠಾನ ಇಸ್ ಆಲ್ ಅಬೌಟ್ ಅಟ್ರಾಕ್ಷನ್. ನೋಡಿ, ನಮ್ಮ ಬಾಡಿಯಲ್ಲಿ 2 ರೀತಿ ಇರುತ್ತೆ, ಮೇಲ್ಗಡೆ ಸನ್ ಎಲಿಮೆಂಟು, ಕೆಳಗಡೆ ಮೂನ್ ಎಲಿಮೆಂಟು. ಅದಕ್ಕೆ ನಾವು ಖಾಲಿ ಸೊಂಟದಿಂದ ಕೆಳಗಡೆ ಚಿನ್ನವನ್ನು ಹಾಕಲ್ಲ, ಅಬ್ಸರ್ವ್ ಮಾಡಿರಬಹುದು. ಆಯ್ತಾ. ಮತ್ತೆ ನೋಡಿ, ಅಬ್ಸರ್ವ್ ಮಾಡಿದ್ರೆ ಈ ಯಾವುದೇ ಕೆಲವು ಧರ್ಮದವರು 7 ಗಂಟೆ ಆದ್ಮೇಲೆ, ಸನ್ಸೆಟ್ ಆದ್ಮೇಲೆ ಊಟ ಮಾಡ್ಲಿಕ್ಕೆ ಹೋಗೋದಿಲ್ಲ ಅಂತ ಹೇಳಿ. ನಮ್ಮ ಹಿರಿಯರು ಅಷ್ಟೇ ಸೂರ್ಯಾಸ್ತ ಆದ್ಮೇಲೆ ಊಟವನ್ನ ಮಾಡ್ತಾ ಇರಲಿಲ್ಲ. ಯಾಕೆ ಗೊತ್ತಾ? ಮಣಿಪುರ ಚಕ್ರ ಕಮ್ಮಿ ಆಗ್ತಾ ಇದ್ದಂಗೆ ನಮ್ಮಲ್ಲಿ ಜೀರ್ಣಶಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ, ಅಗ್ನಿ ತತ್ವ ಕಮ್ಮಿ. ಹೌದು. ಸೊ ಹಾಗಾಗಿ ಅಷ್ಟೊತ್ತಾದ್ಮೇಲೆ ನಾವು ಊಟ ಮಾಡೋದು ಕೂಡ ನಿಷಿದ್ಧ. ನಿಮ್ಮ ನೋಡಿ, ಯಾವತ್ತೂ ನೀವು ಎಷ್ಟೋ ಸೆಲೆಬ್ರಿಟಿ ಇಂಟರ್ವ್ಯೂಸಲ್ಲಿ ಕೇಳಿರ್ಬೋದು, ಅವರೆಲ್ಲ 5 ಗಂಟೆ 6 ಗಂಟೆಗೆ ಊಟ ಮುಗಿಸ್ಬಿಡ್ತಾರೆ. ಅದಾದ್ಮೇಲೆ ಏನೇ ತಿಂದರೂ ಕೂಡ ನಮ್ಮ ಬಾಡಿಗೂ ಅಂತ ಆಹಾರನೂ ಬೇಕಾಗಿರಲ್ಲ, ನಮಗೆ ಜೀರ್ಣ ಮಾಡ್ತಕ್ಕಂಥ ಶಕ್ತಿ ಕೂಡ ಇರೋದಿಲ್ಲ. ನಂತರ ಇಲ್ಲಿ ಸ್ವಾದಿಷ್ಠಾನ ಚಕ್ರ ನೀವು ನೋಡಿರ್ಬೋದು, ಕೆಲವು ಸ್ವಾಮೀಜಿಗಳಾಗಿರ್ಬೋದು, ಯಾರು ಸಂಸಾರ ಸುಖವನ್ನು ತ್ಯಜಿಸಿರ್ತಾರೆ, ಅವ್ರ ಹೊಟ್ಟೆ ಬಟ್ಟೆನ ಗಟ್ಟಿಯಾಗಿ ಕಟ್ಟಿರ್ತಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಸ್ವಾದಿಷ್ಠಾನ ಚಕ್ರ ಹೊಕ್ಕಳು ನಾಭಿ ಹತ್ರ ತನಕ ತಿರುಗ್ತಾ ಇರುತ್ತೆ. ಅದು ಯಾವಾಗ ಅದು ತಿರುಗ್ತಾ ಹೋಗುತ್ತೆ, ಅಟ್ರಾಕ್ಷನ್ ಅನ್ನು ತರ್ತಾ ಹೋಗುತ್ತೆ. ಈ ಎಕ್ಸಾಂಪಲ್, ನನ್ನಲ್ಲಿ ಇರ್ತಕ್ಕಂಥ ಅಟ್ರಾಕ್ಷನ್ ಹೆಚ್ಚಿಸ್ಕೋಬೇಕು ಅಂತ ಹೇಳಿದ್ರೆ ನಾನು ನನ್ನ ಸ್ವಾದಿಷ್ಠಾನ ಚಕ್ರವನ್ನು ಸ್ಟ್ರಾಂಗ್ ಮಾಡ್ಕೋತಾ ಹೋಗಬೇಕು. ಸ್ವಾದಿಷ್ಠಾನ ಚಕ್ರ ಹೇಗೆ ಸ್ಟ್ರಾಂಗ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಸ್ವಾದಿಷ್ಠಾನ ರೆಪ್ರೆಸೆಂಟ್ಸ್ ಆರೆಂಜ್ ಎಲಿಮೆಂಟ್, ವೀನಸ್ ಎಲಿಮೆಂಟ್. ಸೊ ಇದು ಕೂಡ ನಿಮ್ಮ ಫಿಂಗರಲ್ಲಿ ವೀನಸ್ ಎಲಿಮೆಂಟ್ ಆಗಿರುತ್ತೆ, ವೀನಸ್ ಮೌಂಟ್ ಅಂತ. ಅದಕ್ಕೆ ನಾನು ಯಾವಾಗಲೂ ಇಲ್ಲಿ 2 ಉಂಗುರಗಳನ್ನ ಹಾಕಿರ್ತೀನಿ, ಎಸ್ಪೆಷಲಿ ಡೈಮಂಡ್ ಎಂಬೆಡೆಡ್. ಯಾಕಂತ ಹೇಳಿದ್ರೆ ಇಲ್ಲಿ ಹೇಗೆ ನಮ್ಮ ಮನೆಯಲ್ಲಿ ವಾಸ್ತು ಸೌತ್ ವೆಸ್ಟ್ ಕುಬೇರ್ ಮೂಲೆ ಅಂತ ಹೇಳ್ತಿರ್ಬೋದು, ನಮ್ಮ ಕೈಯಲ್ಲಿ ಕೂಡ ನಮ್ಮಲ್ಲಿ ಬಾಡಿಲೂ ಕೂಡ ಬಾಡಿ ವಾಸ್ತು ಅಂತ ಇದೆ. ಸೊ ನಮ್ಮ ಈ ಏನಿದೆಯೋ ಇದನ್ನು ವೀನಸ್ ಮೌಂಟ್ ಅಂತ ಕರೀತಾರೆ. ಇದು ಎಲ್ಲಿ ಇಷ್ಟು ದಪ್ಪ ಇರುತ್ತೋ ಅಲ್ಲಿ ಲಕ್ಷ್ಮಿ ಇರ್ತಾಳೆ ಅಂತ ಹೇಳಿದೆ. ಕೆಲವರಿಗೆ ಇಲ್ಲಿ ದಪ್ಪ ಇರುತ್ತೆ ನೋಡಿ, ಹೀಗೆ. ಓಕೆ. ಸೊ ದೇ ವಿಲ್ ಆಲ್ವೇಸ್ ಹ್ಯಾವ್ ವೆಲ್ತ್. ಆಯ್ತಾ. ಕೈಯನ್ನು ಯಾವತ್ತು ಸಾಫ್ಟ್ ಆಗಿ ಕ್ಲೀನಾಗಿ, ನಾನು ಕಳೆದ ಸಂಚಿಕೆಯಲ್ಲೂ ಹೇಳಿದ್ದೆ, ಕೈಯನ್ನು ಸಾಫ್ಟ್ ಆಗಿ ಕ್ಲೀನಾಗಿ ನೀಟಾಗಿ ಇಟ್ಟಿರಿ ಅಂತ. ಯಾಕಂತ ಹೇಳಿದ್ರೆ ನಿಮ್ಮ ಎಲ್ಲ ಪ್ಲಾನೆಟ್ಸ್ಗಳು ನಿಮ್ಮ ಕೈಯಲ್ಲಿರುತ್ತೆ. ನಂತರ ಈ ವೀನಸ್ ಮೌಂಟ್ ಏನಿದೆಯೋ, ಆಯ್ತಾ. ಸೊ ಅಲ್ಲಿ ಯಾವಾಗಲೂ ಏನಾದ್ರು ತೂಕ ಯಾವುದಾದ್ರೂ ಪರವಾಗಿಲ್ಲ, ಸ್ಟೀಲ್ ಹಾಕ್ಬೇಡಿ, ಅಯನ್ ಹಾಕ್ಬೇಡಿ, ಯಾವುದಾದ್ರೂ ರಿಂಗನ್ನು ಇಲ್ಲಿಗೆ ಹಾಕಲಿಕ್ಕೆ ಶುರು ಮಾಡಿ. ನಂತರ ಇದಕ್ಕೆ ಕ್ರಿಸ್ಟಲ್ಸು, ನಿಮ್ಮ ಅಧಿಷ್ಠಾನಕ್ಕೆ ಕ್ರಿಸ್ಟಲ್ ಯಾವುದು ಅಂತ ಹೇಳಿದ್ರೆ ಕಾರ್ನಿಲಿಯನ್ ಸ್ಟೋನ್ ಅಂತ ಬರುತ್ತೆ ಅದು. ನಂತರ ಗ್ರೀನ್ ಅವೆಂಚುರೈನ್,
ಅದಾಗಿರಬಹುದು, ಮತ್ತು ಕ್ಲಿಯರ್ ಕಾರ್ಡ್ಸು, ಈ ಎಲ್ಲ ಕ್ರಿಸ್ಟಲ್ಸ್ಗಳನ್ನು ಅದನ್ನು ನಿಮ್ಮ ಸ್ವಾಧಿಷ್ಠಾನವನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ಉಪಯೋಗಿಸ್ಬೋದು. ನಂತರ ಬರ್ತಕ್ಕಂಥದ್ದು ಮಣಿಪುರ ಚಕ್ರ. ಓಕೆ, ಮಣಿಪುರ ಚಕ್ರ ಅಂತಲೇ ಸೋಲಾರ್ ಪ್ಲೆಕ್ಸಸ್ ಅಂತ ಹೇಳ್ತೀವಿ. ಇದನ್ನು ಎನರ್ಜಿ ಸೆಂಟರ್ ಅಂತ ಕರಿತೀವಿ ನಾವು, ನಮ್ಮ ದೇಹದ ಇಡೀ. ಯಾಕಂತ ಹೇಳಿದರೆ ಕೆಲವು ನೋಡಿ, ಮನುಷ್ಯನಿಗೆ ಯಾವಾಗಲೂ ಹ್ಯಾವ್ ಯು ಸೀನ್, ಯಾವಾಗಲಾದ್ರೂ ನಿಮಗೆ ಕೋಪ ಬಂದಾಗ, ಸಿಟ್ಟು ಬಂದಾಗ, ನೋವಾದಾಗ ಫಸ್ಟ್ ನಿಮ್ಗೆ ಯಾವ ಬಾಡಿ ಪಾರ್ಟ್ ರಿಯಾಕ್ಟ್ ಆಗುತ್ತೆ? ಎಕ್ಸಾಂಪಲ್, ನೀವು ಯಾರನ್ನೋ ಮೀಟ್ ಮಾಡ್ತೀರಾ, ಫಸ್ಟ್ ನಿಮ್ಗೆ ರಿಯಾಕ್ಟ್ ಆಗೋದು ಯಾವುದು ಬಾಡಿ ಪಾರ್ಟು? ಏನೋ ಒಂಥರ ಸೆನ್ಸೇಷನ್ ಆಗುತ್ತೆ, ಗಟ್ ಅಂತ ಹೇಳ್ತೀವಿ. ಗಟ್ ಇಸ್ ಕಾಲ್ಡ್ ಅಸ್ ಸೆಕೆಂಡ್ ಬ್ರೈನ್ ಅಂತ. ಯಾವಾಗಲಾದ್ರೂ ಫಸ್ಟ್ ನೋಡಿ, ನಾನು ಯಾವಾಗಲೂ ಹೇಳ್ತೀನಿ, ನೀವು ಯಾರನ್ನಾರು ಮೀಟ್ ಮಾಡ್ತೀರಾ ಅಂತ ಹೇಳಿದ್ರೆ ಯು ಶುಡ್ ಫೀಲ್ ಸ್ಲೀಪಿ, ಯು ಶುಡ್ ಫೀಲ್ ಬೋರಿಂಗ್ ವಿತ್ ದೆಮ್. ದಟ್ ಈಸ್ ವೆನ್ ದ ರಿಯಲ್. ಬೇಕಂತ ಹೇಳಿದ್ರೆ ನೋಡಿ, ಯಾವುದೇ, ಇವಾಗ ನಾನು ನಿಮ್ಮ ಜೊತೆ ಸಂಬಂಧಕ್ಕೆ ಬರ್ತಿದ್ದೀನಿ ಅಂತ ಹೇಳಿದ್ರೆ ಐ ನೀಡ್ ಪೀಸ್, I don't need chemistry. I don't need butterflies in my stomach. That is a wrong notion. You should never have a chemistry when you first time you meet with that person. ಯಾವಾಗ ನಿಮಗೆ ನೆಮ್ಮದಿ ಅನಿಸುತ್ತೆ, ಬೋರಿಂಗ್ ಅನಿಸ್ಬೇಕು, ನಿದ್ದೆ ಬರಬೇಕು, ದಟ್ ಈಸ್ ವೆನ್ ಯುವರ್ ಬಾಡಿ ನೋಟ್ಸ್. ನಿಮಗಿಂತ ನಿಮ್ಮ ಬಾಡಿಗೆ ಅದ್ರ ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಎಕ್ಸಾಂಪಲ್, ಈಗ ಒಂದು ಪೇಪರ ಎಸಿತೀನಿ ತಕ್ಷಣ ಹಿಂಗೆ ಮಾಡ್ತೀರಾ. ಆ್ಯಕ್ಚುಲಿ ನಾವು ಯೋಚನೆ ಮಾಡಿ ಪ್ರತಿಯೊಂದು ಆ್ಯಕ್ಷನನ್ನು ತಗೋತೀವಿ. ಹೇಗೆ ನಿಮ್ಮ ಬಾಡಿ ತಕ್ಷಣ ರಿಯಾಕ್ಟ್ ಮಾಡುತ್ತೆ? ಈಗ ಏನೋ ಒಂದು ಬಂತು ಅಂದರೆ ಕಣ್ಣು ಪಟ್ಟಂತ ಮುಚ್ಚಿಬಿಡ್ತೀರಾ. ಹೇಗೆ ಮುಚ್ತೀರಾ? ಯುವರ್ ಬಾಡಿ ರಿಯಾಕ್ಟ್ಸ್ ಬಿಫೋರ್ ಯು ಇವನ್ ಥಿಂಕ್, ಅಂಡರ್ಸ್ಟ್ಯಾಂಡ್. ಸೊ ಯುವರ್ ಗಟ್ ಇಸ್ ಯುವರ್ ಸೆಕೆಂಡ್ ಬ್ರೈನ್. ಸೊ ಮೂಲಾಧಾರ ಚಕ್ರ ಅನ್ನೋದು ಅಟ್ಯಾಚ್ಮೆಂಟನ್ನು ತರ್ತಾ ಹೋಗುತ್ತೆ, ಮತ್ತು ಇನ್ಸೆಕ್ಯೂರಿಟಿಯನ್ನು ಕೊಡುತ್ತೆ, ಮತ್ತು ಎಕ್ಸಸ್. ಅದನ್ನು ನಾನು ಹೇಳಿದೆ ಕಳೆದ ಸಂಚಿಕೆಯಲ್ಲಿ, ನಿಮಗೆ ಕಾರ್ಡನ್ನು ಕಟ್ ಮಾಡ್ಕೊಳ್ಳಿ. ಈಚ್ ಟೈಮ್ ವೆನ್ ಯು ಮೀಟ್ ಸಮ್ಮನ್, ಇವನ್ ಇಟ್ ಇಸ್ ಅ ಗುಡ್ ಪರ್ಸನ್ ಆರ್ ಅ ಬ್ಯಾಡ್ ಪರ್ಸನ್, ಯಾರೇ ಆಚೆ ವ್ಯಕ್ತಿ, ವೆನ್ ಯು ಮೀಟ್ ದಮ್, ವೆರಿ ರೇರ್ಲಿ ಮೀಟ್ ಮಾಡೋದು ಅಥವಾ ಯಾರೋ ನಿಮಗೆ ಗೊತ್ತೇ ಇರಲ್ಲ, ಆಲ್ವೇಸ್ ಕಟ್ ದ ಕಾರ್ಡ್ಸ್. ಯಾಕಂದ್ರೆ ಎಸ್ಪೆಷಲಿ ಆರ್ ಇನ್ ಪಬ್ಲಿಕ್ ಲೈಫ್, ವೆನ್ ಯು ಮೀಟ್ ಪೀಪಲ್, ಆಲ್ವೇಸ್ ಕಟ್ ದ ಕಾರ್ಡ್ಸ್. ಜಸ್ಟ್ ಸೇ ದಟ್ ಐ ಕಟ್ ದ ಕಾರ್ಡ್ಸ್ ವಿತ್ ದಿಸ್ ಪರ್ಸನ್ ಅಷ್ಟೇ. ಈಗ ಮೂಲಾಧಾರ ಚಕ್ರ ಅಲ್ಲಿ ವೀಕ್ ಆಗಿದ್ರು ಕೂಡ ಫಿನಾನ್ಷಿಯಲ್ ಅಬೌಂಡ್ ಅಂದ್ರೆ ಸಮಸ್ಯೆ ಇರುತ್ತೆ, ಅಭದ್ರತೆ ಇರುತ್ತೆ, ಸಡನ್ ಲಾಸ್ ಆಗೋದು, ತಂದೆ ಜೊತೆ ಇಶ್ಯೂಸ್ ಆಗೋದು, ಇದೆಲ್ಲವೂ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ಇದು ಈ ಸೋಲಾರ್ ಪ್ಲೆಕ್ಸಸ್ ಏನಿದೆಯೋ ಇದನ್ನು ಎನರ್ಜಿ ಸೆಂಟರ್ ಅಂತ ಕರೀತಾರೆ. ಇದು ಯಾವ ಬಣ್ಣ ಇರುತ್ತೆ ಅಂತ ಹೇಳಿದ್ರೆ, ಬೆಳಗ್ಗೆ ಹೊತ್ತು ಸೂರ್ಯನ ಕಿರಣ ಇರುತ್ತೆ ಗೊತ್ತಾ, ಆ ಬಣ್ಣದಲ್ಲಿ ಇರುತ್ತೆ. ಆಯಿತಾ? ಆ ಬಣ್ಣದಲ್ಲಿದ್ದಾಗ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ವೀಕ್ ಆಗಿದ್ರೆ, ನಿಮ್ಮ ಸೋಲಾರ್ ಪ್ಲೆಕ್ಸಸ್ ವೀಕ್ ಆಗಿದ್ರೆ ನಿಮಗೆ ಹೊಟ್ಟೆಯಲ್ಲಿ ಸಮಸ್ಯೆ ಆಗ್ತಾ ಹೋಗುತ್ತೆ. ಮತ್ತು ಎಷ್ಟೇ ಏನೇ ತಿಂದರೂ ಕೂಡ, ಆಹಾರ ಎಷ್ಟೇ ತಿನ್ನಲಿ ಕೂಡ ಆ ಎನರ್ಜಿ ಇರಲ್ಲ, ಮುಖದಲ್ಲಿ ತೇಜಸ್ ಇರಲ್ಲ. ಕಪಾಲ್ಭಾತಿ ಮಾಡೋದ್ರಿಂದ ಕೂಡ ನಿಮ್ಮ ಸೋಲಾರ್ ಪ್ಲೆಕ್ಸಸ್ ಆ್ಯಕ್ಟಿವ್ ಆಗ್ತಾ ಹೋಗುತ್ತೆ. ನಂತರ ನೀವು ಯಾವಾಗಲೂ ಅಷ್ಟೇ, ಏನೇ ಆಗಿರಲಿ, ಯಾವುದು ಅಟ್ಯಾಚ್ಮೆಂಟನ್ನು ಇಟ್ಕೊಳ್ಳೋಕೆ ಹೋಗ್ಬಿಡಿ. ಲವ್ ಇಸ್ ನಾಟ್ ಅಟ್ಯಾಚ್ಮೆಂಟ್. ಎಕ್ಸಾಂಪಲ್, ಈಗ ನಾನು ನೋಡು, ಎಷ್ಟೋ ಸತಿ ಹೇಳಿದೆ, ಈ ಲವ್ ಅಟ್ಯಾಚ್ಮೆಂಟ್ ಇದೆ, ಎಂಥ ಲವ್ ಅಂತ. ಬಿಕಾಸ್ ವೆನ್ ಎವರ್ ಯು ಲವ್ ಸಮ್ಮನ್, ಲವ್ ದಮ್ ಅನ್ಕಂಡೀಷ್ನಲಿ. ಬಿಕಾಸ್ ಆ ಸೆನ್ಸ್ ಆಫ್ ಬಿಲಾಂಗಿಂಗ್ ಇದೆಯಲ್ವಾ, ಅದನ್ನ ಹರ್ಟ್ ಮಾಡ್ತಾ ಹೋಗುತ್ತೆ. ನಿಜವಾದ ಪ್ರೀತಿಗೆ ಅರ್ಥನೇ ಏನೋ ಪ್ರೀತಿಸ್ತೋರು ಎಲ್ಲಿದ್ರು ಹೇಗಿದ್ರು ಚೆನ್ನಾಗಿರ್ಲಿ ಅಂತ ಬಯಸೋದು. ಖಂಡಿತವಾಗ್ಲೂ ನಿಜ. ಯಾಕಂತ ಹೇಳಿದ್ರೆ, ಪ್ರೀತಿ ಅಂತ ಹೇಳಿದ್ರೆ ನಾವು ಕ್ಯಾಪ್ಟಿವಿಟಿ ಅಂತ ಅನ್ಕೋತೀವಿ. ಇಟ್ಸ್ ಫಾಲ್ಸ್. ಲವ್ ಇಸ್ ಆಲ್ ಅಬೌಟ್ ಫ್ರೀಡಮ್, ಗಿವಿಂಗ್. ಲವ್ ಇಸ್ ಗಿವಿಂಗ್. ನಾನು ಯಾವಾಗಲೂ ಹೇಳ್ತೇನೆ, ಜಿಂಕೆ ಓಡ್ತಾನೆ ಇರುತ್ತೆ, ನೋಡಿದ್ರೆ ಕಾಡಲ್ಲಿ ಯಾಕೆ ಓಡ್ತಾ ಇರುತ್ತೆ? ಅಷ್ಟೊಂದು ಮರ ಗಿಡಗಳು ಇರುತ್ತೆ, ಆದರೂ ಓಡ್ತಾನೆ ಇರುತ್ತೆ. ಅದಕ್ಕೆ ಅದರಲ್ಲೇ ಒಂದು ಮಸ್ಕ್ ಸ್ಮೆಲ್ ಬರುತ್ತೆ, ಅದನ್ನು ಹುಡ್ಕೊಂಡು ಓಡ್ತಾ ಇರುತ್ತೆ. ಹಾಗೆ ಮನುಷ್ಯನೂ ಅಷ್ಟೇ, ಅದರಲ್ಲೇ ಇರುತ್ತೆ. ಹೌದು, ಮನುಷ್ಯನಷ್ಟೇ ಪ್ರೀತಿಗೋಸ್ಕರ ತುಂಬ ಹಂಬಲಿಸ್ತಾ ಇರ್ತಾನೆ. ಆದರೆ ಪ್ರೀತಿ ಅನ್ನೋದು ಕೊಡೋ ವಸ್ತು, ತಗೊಳ್ಳೋ ವಸ್ತು ಅಲ್ಲ. ಸೊ ಪ್ರೀತಿಯನ್ನು ಕೊಡ್ತಾ ಹೋಗಿ, ನಿಮ್ಮ ಜೀವನದಲ್ಲಿ ನೋಡಿ ಎಂಥ ಅಬಂಡೆನ್ಸ್ ಆಫ್ ಲವ್ ಬರ್ತಾ ಹೋಗುತ್ತೆ. ಬಿಕಾಸ್ ಯು ಶುಡ್ ಬಿ ಎ ಡೋನರ್ ಇನ್ ಲವ್. ಎಕ್ಸಾಕ್ಟ್ಲಿ, ಕೊಡುಗೈ ದಾನಿಗಳಾಗಬೇಕು. ಹೌದು. ಬಟ್ ಆಲ್ಸೋ, ಈಗ ಎಕ್ಸಾಂಪಲ್, ನಾನು ಯಾವುದೋ ಒಂದು ಲ್ಯಾಂಡ್ ತಗೋಬೇಕು ಅಂತ ಇರ್ತೀನಿ, ಎಲ್ಲ ಹೋಗ್ತಾ ಚೆನ್ನಾಗಿದೆ ಲ್ಯಾಂಡ್ ಅಂದ್ಬಿಟ್ಟು ಅಲ್ಲಿ ಇನ್ವೆಸ್ಟ್ ಮಾಡಿ ಮನೆ ಕಟ್ಬಿಡಲ್ಲ, ಡ್ಯೂ ಡಿಲಿಜೆನ್ಸ್ ಮಾಡ್ತೀನಿ. ಹಾಗೆ ನಾನು ಒಬ್ಬರ ಮೇಲೆ ಎಮೋಷನ್ಸ್ ಹಾಕಬೇಕಾದ್ರೆ ಆ ವ್ಯಕ್ತಿಗೆ ಆ ಪ್ರೀತಿಯನ್ನು ತಗೊಳ್ಳೋ ಯೋಗ್ಯತೆ ಇದೆಯಾ ಅಂತ. ಬಿಕಾಸ್ ದುಡ್ಡು ಇವತ್ತು ಸಂಪಾದನೆ ಮಾಡ್ಬೋದು, ಆದರೆ ಎಮೋಷನಲಿ ನೀವು ಡ್ಯಾಮೇಜ್ ಆದರೆ ತುಂಬ ವರ್ಷಗಳು ಬೇಕಾದ್ರಿಂದ ಆಚೆ ಬರೋದಿದೆ. ಸೊ ಸೋಲಾರ್ ಪ್ಲೆಕ್ಸಸ್ ವೀಕ್ ಆದಾಗೂ ಕೂಡ ತುಂಬಾ ಒಬ್ಬರ ಮೇಲೆ ಡಿಪೆಂಡ್ ಆಗೋಕ್ಕೆ ಶುರು ಮಾಡಿಬಿಡ್ತೀವಿ. ಕೋ ಡಿಪೆಂಡೆನ್ಸಿ ತುಂಬ ಇರುತ್ತೆ. ಮತ್ತು ಆತಂಕ ಅನ್ನೋದೇನು, ಫಿಯರ್ ಆಫ್ ಅನ್ನೋನ್, ಅನ್ಸರ್ಟಿನಿಟಿ, ಅದು ಹೆಚ್ಚಾಗ್ತಾ ಹೋಗುತ್ತೆ ಮನುಷ್ಯನಲ್ಲಿ. ಅಭದ್ರತೆ ಕಾಡೋದು, ಕಾನ್ಫಿಡೆನ್ಸ್ ಇರಲ್ಲ, ಸೆಲ್ಫ್ ಎಸ್ಟೀಮ್ ಇರಲ್ಲ. ಇದೆಲ್ಲವೂ ಕೂಡ ಸೋಲಾರ್ ಪ್ಲೆಕ್ಸಸ್ ವೀಕ್ ಆದರೆ ಆಗ್ತಕ್ಕಂಥದ್ದು. ನೆಕ್ಸ್ಟು ಹಾರ್ಟ್ ಚಕ್ರ. ಈಗ ಸೋಲಾರ್ ಪ್ಲೆಕ್ಸ್ ಚಕ್ರಕ್ಕೆ ಈಗ ಅದು ವೀಕ್ ಆಗಿದ್ದಾಗ ಯಾವ ಕ್ರಿಸ್ಟಲ್ ಸಹಾಯ ಮಾಡುತ್ತೆ? ಕಾರ್ನೇಲಿಯನ್ನು, ಸಿಟ್ರಿನ್ನು ಮತ್ತು ಅಮೆಥಿಸ್ಟ್, ಇದೆಲ್ಲವೂ ಕೂಡ ಒಳ್ಳೆಯದು ಸೋಲಾರ್ ಪ್ಲೆಕ್ಸಸ್ಗೆ. ಡಿಟ್ಯಾಚ್ ಮಾಡಲಿಕ್ಕೆ, ಸ್ಟ್ರಾಂಗ್ ಮಾಡಲಿಕ್ಕೆ ಇದೆಲ್ಲವೂ ಹೆಲ್ಪ್ ಆಗ್ತಾ ಹೋಗುತ್ತೆ.
ಮತ್ತೆ ಹಾಗೆ ನಾವು ಮಾತಾಡ್ತಿದ್ದಲ್ಲ, ಈಗ ಮೂಲಾಧಾರ ಕೂಡ ವೀಕ್ ಆದ್ರೆ, ಮೂಲಾಧಾರ ವೀಕ್ ಇದ್ರೆ ಈಗ ಕೋರ್ಸ್ ಹೌದು ಹಣಕಾಸಿನ ಸಮಸ್ಯೆ ಮತ್ತೆ ಆಗುತ್ತೆ. ರಿಪ್ರೊಡಕ್ಟಿವ್ ಇಶ್ಯೂಸು ಬರುತ್ತೆ. ಈಗ ನಿಮಗೆ ಮೂಲಾಧಾರ ಕಾಲು ಎಳಿದಂಗೆ ಆಗೋದು, ಸೆಳೆದಂಗೆ ಆಗೋದು. ಮತ್ತೆ ನೋಡಿ, ಯೋರ್ ನೀ ರೆಪ್ರೆಸೆಂಟ್ಸ್ ಯೋರ್ ಗ್ರೋತ್. ಏನೂ ಇಲ್ಲ, ನಿಮ್ಮ ನೀ ಪ್ಲಾನೆಟನ್ನ, ಅಂದರೆ ನೀ ಪ್ಲಾನೆಟ್ ಅಲ್ಲ, ನಿಮ್ಮ ನೀಯನ್ನು ಸ್ಟ್ರಾಂಗ್ ಮಾಡ್ಕೋಬೇಕಂತ ಹೇಳಿ ರೆಪ್ರೆಸೆಂಟ್ಸ್ ಅ ಗ್ರೋತ್. ಇಟ್ ಇಸ್ ಅ ಅರ್ತ್ ಎಲಿಮೆಂಟ್ ನೀ ಅನ್ನೋದು. ಸೊ ಅದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ, ಜಸ್ಟ್ ಕೇಸರಲ್ಲಿ ನೀರು ಹಾಕಿ ಜಸ್ಟ್ ಮಸಾಜ್ ಮಾಡಿ. ದ್ಯಾಟ್ ಆಲ್ಸೋ ಎನ್ಹಾನ್ಸಸ್ ಯೋರ್ ಗ್ರೂಪ್. ಮೂಲಾಧಾರ ವೀಕ್ ಇದ್ರೆ ಹಣಕಾಸಿನ ಸಮಸ್ಯೆ ಇರುತ್ತೆ, ಬೇರೆ ರಿಲೇಶನ್ಶಿಪ್ ಇಶ್ಯೂಸ್ ಎಲ್ಲ ಬರುತ್ತೆ. ಈಗ ಮೂಲಾಧಾರ ಸ್ಟ್ರಾಂಗ್ ಮಾಡ್ಕೊಬೇಕು ಅಂದ್ರೆ ಯಾವ ಕ್ರಿಸ್ಟಲ್ ವರ್ಕ್ ಆಗತ್ತೆ ಅಲ್ಲಿ? ಒಂದು ಕ್ಯಾಟೈ ಹಾಕ್ಬೋದು, ಇನ್ನೊಂದು ರೆಡ್ ಜಾಸ್ಪರ್, ನಂತರ ಈವನ್ ಸಿಟ್ರಿನ್ ವರ್ಕ್ ಆಗುತ್ತೆ, ಕಾರ್ನಿಲಿಯನ್ ಕೂಡ ವರ್ಕ್ ಆಗುತ್ತೆ ರೂಟ್ ಚಕ್ರಕ್ಕೆ. ನೆಕ್ಸ್ಟ್ ಬ್ರೌನ್ ಅಗ್ಯಾಟೆ. ಓಕೆ, ನೆಕ್ಸ್ಟ್ ಚಕ್ರ. ನೆಕ್ಸ್ಟ್ ಹಾರ್ಟ್. ನೋಡಿ, ಹಾರ್ಟ್ ಚಕ್ರ ಅದೇ ಹೀಲ್ ಆಗ್ತಾ ಹೋಗುತ್ತೆ. ನೋಡ್ರಿ, ಮನಸ್ಸಿಗೆ ಎಷ್ಟು ನೋವಾಗಿದ್ರು, ದುಃಖ ಆಗಿದ್ರು, ಯಾರೇ ಒಂದು ವ್ಯಕ್ತಿ ಏನೇ ಮಾಡಿದ್ರು ಕೂಡ ನಾವು ಮರಿತಾ ಹೋಗ್ತೀವಿ. ಟೈಮ್ ಹೀಲ್ಸ್ ಅಂತ ಹೇಳ್ತಾರೆ, ಆದರೆ ಅದು ಸುಳ್ಳು. ವಿ ಸ್ಟಾರ್ಟ್ ಲಿವಿಂಗ್ ವಿತ್ ಇಟ್. ಎಷ್ಟು ನಾವು ಪ್ರೀತಿ ಪಾತ್ರರು ಇರ್ಬೋದು, ಅವ್ರಿಲ್ದ ನನ್ನ ಜೀವನನೇ ನಡೆಯಲ್ಲ ಅಂತ ಅಂದ್ಕೊಂಡಿರ್ತೀವಿ. ಬೆಳಗ್ಗೆ ಆದರೆ ಅವ್ರ ಮೆಸೇಜಿಗೆ ವೆಯ್ಟ್ ಮಾಡ್ತಿರ್ತೀವಿ. ಕೆಲವು ಸತಿ ಇದಕ್ಕಿದ್ದಂಗೆ ಏನೋ ಒಂದಾಗಿ ನಾಳೆ ಅವ್ರು ಮಾತಾಡೋದೇ ನಿಲ್ಲಿಸ್ಬಿಡ್ತಾರೆ. ಆದರೆ ಅವ್ರು ಇಲ್ಲದೆ ನಾವು ಬದುಕ್ಬೋದು. ಆದರೆ ಅವ್ರ ಜೊತೆ ರಿಲೇಷನ್ಶಿಪ್ಪಲ್ಲಿ ಇವಾಗ ನಾವು ಏನು ಅನ್ಕೋತಿರ್ತೀವಿ, ಅಯ್ಯೋ ನನಗೆ ಇಲ್ಲ ಅಂದರೆ ಆಗಲ್ಲ, ಒಂದು ಸ್ವಲ್ಪ ಫೋನ್ ಮಾಡಲಿಲ್ಲ ಅಂತ ಹೇಳಿದ್ರೆ, ಮೆಸೇಜ್ ಮಾಡಲಿಲ್ಲ ಅಂತ ಹೇಳಿದ್ರೆ ಎಷ್ಟು ಮನಸ್ಸು ಒದ್ದಾಡ್ತಾ ಇರುತ್ತೆ. ಆದರೆ ಒಂದು ಮಾತ್ರ ಸತ್ಯ, ನಾವು ನಮ್ಮ ಹಾರ್ಟ್ ಅದೇ ಹೀಲ್ ಆಗ್ತಾ ಹೋಗುತ್ತೆ. ಸೊ ಈ ಹಾರ್ಟ್ ಚಕ್ರ ಕೂಡ ಅದೇ ಹೀಲ್ ಆಗ್ತಾ ಹೋಗುತ್ತೆ. ಬಟ್ ಆಲ್ವೇಸ್ ಹಾರ್ಟ್ ಚಕ್ರ ನೋಡಿ, ನಾವು ಮ್ಯಾನಿಫೆಸ್ಟೇಷನ್ ಮಾಡ್ಬೇಕಂತ ಹೇಳಿದ್ರೆ ಸಬ್ಕಾನ್ಷಿಯಸ್ ಮೈಂಡ್ ಅಲ್ಲ, ಇಟ್ ಸ್ಟಾರ್ಟ್ಸ್ ಫ್ರಮ್ ಯೋರ್ ಹಾರ್ಟ್. ಸೊ ಹಾರ್ಟ್ ಚಕ್ರ ಯಾವಾಗಲೂ, ಹೌ ಡು ಐ ಎನ್ಹಾನ್ಸ್ ಮೈ ಹಾರ್ಟ್ ಚಕ್ರ ಅಂತ ಹೇಳಿದ್ರೆ, ಸ್ಟಾರ್ಟ್ ಬೀಯಿಂಗ್ ವೆರಿ ಗ್ರೇಟ್ಫುಲ್ ಫಾರ್ ವಾಟ್ ಎವರ್ ಯು ಹ್ಯಾವ್ ಇನ್ ಯೋರ್ ಲೈಫ್. ಗ್ರ್ಯಾಟಿಟ್ಯೂಡ್ ಇಸ್ ದ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್. ಯಾವತ್ತೂ ಅಷ್ಟೇ, ಬೆಳಗ್ಗೆ ಎದ್ದ ತಕ್ಷಣ 5 ವಿಷಯಕ್ಕೆ ಯು ಆರ್ ಗ್ರೇಟ್ಫುಲ್ ಫಾರ್. ಬೆಳಗ್ಗೆ ಎದ್ದ ತಕ್ಷಣ ಯಾವುದಾದ್ರು 5 ವಿಷಯ, ದಿನ ಅದೇ ವಿಷಯ ಇರಬಾರ್ದು, ರಿಪೀಟೆಡ್ ಆಗಬಾರ್ದು. ದಿನ ಬೆಳಗ್ಗೆ ಎದ್ದ ತಕ್ಷಣ ಬೇರೆ ಬೇರೆ ವಿಷಯಕ್ಕೆ ವಾಟ್ ಆರ್ ಯು ಗ್ರೇಟ್ಫುಲ್ ಅಂತ. ಯಾಕಂತ ಹೇಳಿದ್ರೆ ನೋಡಿ, ಇವತ್ತು ನಾನು ಅದನ್ನು ಅಭ್ಯಾಸ ಮಾಡ್ಕೋತಾ ಹೋಗ್ತೀನಿ. ನಾಳೆ ಬೆಳಗ್ಗೆ ಎದ್ದಾಗ ಯಾವ ವಿಷಯಕ್ಕೆ ನಾನು ಗ್ರೇಟ್ಫುಲ್ ಆಗಿದ್ದೀನಿ ಅಂತ ಪ್ರತಿದಿನ ಐ ವಿಲ್ ಸ್ಟಾರ್ಟ್ ಫೈಂಡಿಂಗ್ ಆಮೇಲೆ ರೀಸನ್ಸ್. ಮೈಂಡ್ ಹುಡುಕಕ್ಕೆ ಶುರು ಮಾಡಿ. ಎಕ್ಸಾಕ್ಟ್ಲಿ. ಸೊ ಸ್ಟಾರ್ಟ್ ಡೂಯಿಂಗ್ ದ್ಯಾಟ್. ವೆನ್ ಯು ಆರ್ ಗ್ರೇಟ್ಫುಲ್, ಯು ಮ್ಯಾನಿಫೆಸ್ಟ್ ಥಿಂಗ್ಸ್ ವೆರಿ ಈಸಿಲಿ. ಈಗ ನೀವು ಹೇಳಿದ್ರಿ ಬೆಳಗ್ಗೆ ಎದ್ದ ತಕ್ಷಣ 5 ವಿಚಾರಗಳಿಗೆ ಬಿ ಗ್ರೇಟ್ಫುಲ್ ಅಂತ. ಅಂದ್ರೆ ಇವತ್ತು ಬೆಳಗ್ಗೆ ನಾನು ಎದ್ದ ತಕ್ಷಣ ಉದಾಹರಣೆಗೆ ನಾನು ಉಸಿರಾಡ್ತಾ ಇದ್ದೀನಿ, ಎಕ್ಸಾಕ್ಟ್ಲಿ. ಇಟ್ಸ್ ಎ ಗ್ರೇಟ್ ಥಿಂಗ್. Yeah. ಒಂದು. ಎರಡನೇದು, ನನ್ನ ಆರೋಗ್ಯ ಚೆನ್ನಾಗಿದೆ. ಎರಡನೇದು. ಮೂರನೇದು, ಎಷ್ಟೊಳ್ಳೆ ಲಕ್ಸುರಿ ಮನೇಲಿ AC-ಲಿ ಎಷ್ಟೊಳ್ಳೆ ಬೆಡ್ ಮೇಲೆ ಮಲಗಿದ್ದೀನಿ ನಾನು. ಈ ಒಂದು ಲಕ್ಸುರಿಗೆ ಒಂದು ಥ್ಯಾಂಕ್ಸ್. ಒಂದಿನ ನಮ್ಮ ಮನೇಲಿ ಬಿಸಿನೀರು ಬರಲಿಲ್ಲ ಅಂದರೆ ಎಷ್ಟು ಪರಿತಪಿಸ್ತೀವಿ, ಆಯ್ತಾ? ಒಂದು ದಿನ ನೀರು ಬರಲಿಲ್ಲ ಅಂದ್ರೆ ಎಷ್ಟು ಪರಿತಪಿಸ್ತೀವಿ. ಎಲ್ಲವೂ ವರ್ಕ್ ಆಗ್ತಿದ್ದಾಗ ಬಿ ವೆರಿ ಗ್ರೇಟ್ಫುಲ್ ಫಾರ್ ಎವ್ರಿ ಡೇ. 5 ವಿಷಯಕ್ಕೆ ಬಿ ಹೊಸ ಕೈಂಡ್, ಬಿ Yes. ಕೈಂಡ್. ಬಿ ಕೈಂಡ್, ಬಿ ಗ್ರೇಟ್ಫುಲ್. ದಿನಾಗ್ಲೂ ಇವತ್ತು ನಾನು ಆರೋಗ್ಯವಾಗಿದ್ದೀನಿ, ನಾಳೆ ಅದನ್ನೇ ಹೇಳಬಾರ್ದು. ದಿನ ಬೆಳಗ್ಗೆ ಎದ್ದು ಬೇರೆ ಬೇರೆ ವಿಷಯಕ್ಕೆ ಅದನ್ನು. ಹಾರ್ಟ್ ಚಕ್ರಕ್ಕೆ ರೋಸ್ ಕ್ವಾರ್ಟ್ಸ್, ಗ್ರೀನ್ ಅವೆಂಚುರೈನ್, ಮತ್ತು ಕ್ಲಿಯರ್ ಕ್ವಾರ್ಟ್ಸ್ ಆಗಿರಬಹುದು. ಮತ್ತು ಎಕ್ಸಾಂಪಲ್, ಇವಾಗ ನನ್ನ ಹಾರ್ಟ್ ಚಕ್ರ ಐ ವಾಂಟ್ ಟು ಅಟ್ರಾಕ್ಟ್ ಲವ್ ಅಂತ ಹೇಳಿದ್ರೆ, ವೇರ್ ಅ ರೋಸ್ ಕ್ವಾರ್ಟ್ಸ್ ಪೆಂಡೆಂಟ್ ಆರ್ ಡ್ರಾ ಲೋಟಸ್. ಆಯ್ತಾ? ನಮ್ಮ ಬುದ್ಧಿಸಮ್ ಅಲ್ಲಿ ಹೇಳ್ತೇವೆ ಓಂ ಮಾನಿ ಪದ್ಮೆ ಹೋಮ್ ಅಂತ ಹೇಳ್ತಾರೆ, ಲೋಟಸ್ ಸೂತ್ರ ಅಂತ ಹೇಳಿ. ಓಕೆ, ಸೊ ದ್ಯಾಟ್ ಆಲ್ಸೋ ಅಟ್ರಾಕ್ಟ್ಸ್ ಲವ್. ಇಟ್ ಇಸ್ ಹಾರ್ಟ್ ಮಂತ್ರ, ಓಂ ಮಾನಿ ಪದ್ಮೆ ಹೋಮ್ ಅಂತ. ಸೊ ದ್ಯಾಟ್ ಆಲ್ಸೋ ಅಟ್ರಾಕ್ಟ್ಸ್ ಲವ್. ಓಕೆ, ಸೊ ಸ್ಟಾರ್ಟ್ ಗಿವಿಂಗ್ ಲವ್. ಈವನ್ ಲೈಕ್ ಒಂದು ಗಿಡಕ್ಕಾಗಿರ್ಬೋದು, ಒಂದು ಗಿಡಕ್ಕೆ ನೀರು ಹಾಕಬೇಕಾದ್ರೂ ಪ್ರೀತಿಯಿಂದ ಗಿಡಕ್ಕೆ ನೀರು ಹಾಕಿ, ಅಡುಗೆ ಮಾಡಬೇಕಾದ್ರೆ ಈವನ್ ಬಿ ಥ್ಯಾಂಕ್ಫುಲ್ ಫಾರ್ ಎವ್ರಿ ಪಾರ್ಟ್ ಆಫ್ ಯೋರ್ ಬಾಡಿ ಅಲ್ವಾ? ಒಂದು ಬಾಡಿ ಪಾರ್ಟ್ ಇಫ್ ಇಟ್ ಇಸ್ ನಾಟ್ ಫಂಕ್ಷನಿಂಗ್ ಎಷ್ಟು ಒದ್ದಾಡ್ತೀವಿ ಅಲ್ವಾ? ಸೊ ಸ್ಟಾರ್ಟ್ ಬೀಯಿಂಗ್ ವೆರಿ ಗ್ರೇಟ್ಫುಲ್, ಥ್ಯಾಂಕ್ಫುಲ್ ಟು ಎವ್ರಿಥಿಂಗ್. ಆ್ಯಂಡ್ ಆಲ್ವೇಸ್ ಬಿ ಅ ಸಾಫ್ಟ್ ಎನರ್ಜಿ ಅಂತ ಹೇಳಿದ್ರೆ ನೋಡಿ, ಬಡ ಅಂತ ಇದು ಮಾಡೋದು, ಕೆಲಸ ಮಾಡೋದು, ಕಿರ್ಚಾಡೋದು, ಮನೆ ಏನಾಗುತ್ತೆ ಅಂತ, ಇದೆಲ್ಲವೂ ಕೂಡ ನಮಗೆ ಸ್ಲೋಲಿ ಸಬ್ಕಾನ್ಷಿಯಸ್ಲಿ ಆತಂಕವನ್ನು ಸೃಷ್ಟಿ ಮಾಡ್ತಾ ಹೋಗುತ್ತೆ. ಸೊ ಆಲ್ವೇಸ್ ಹ್ಯಾವ್ ದಟ್ ಸ್ಲೋ ಮಾರ್ನಿಂಗ್, ಪೀಸ್ಫುಲ್. ಈವನ್ ಇಫ್ ಯು ಆರ್ ಡ್ರಿಂಕಿಂಗ್ ಅ ಕಪ್ ಆಫ್ ಟೀ, ಎಂಜಾಯ್ ದಟ್ ಆ್ಯಂಡ್ ಡ್ರಿಂಕ್ ಇಟ್ ಎವ್ರಿ ಸಿಪ್. ಅದನ್ನು ನಿನಗೋಸ್ಕರ ನೀವು ಆ ಟೈಮನ್ನು ಇಟ್ಕೊಳ್ತಾ ಹೋಗಿ. ಸಮ್ ಟೈಮ್ ಫಾರ್ ಯುವರ್ ಸೆಲ್ಫ್, ವಿತೌಟ್ ಫೋನ್, ವಿತೌಟ್ ಮೊಬೈಲ್. ಇದೆಲ್ಲವೂ ಕೂಡ ನಿಮ್ಮ ಹಾರ್ಟ್ ಚಕ್ರವನ್ನು ಗ್ರೌಂಡಿಂಗ್ ಆಗಿ ಇರೋಕ್ಕೆ ಸಾಧ್ಯ. ನೆಕ್ಸ್ಟ್, ವಿಶುದ್ಧ ಚಕ್ರ. ದ ವೇ ಯು ಟಾಕ್, ಕಮ್ಯುನಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ವಿಶುದ್ಧ ಚಕ್ರ ದಟ್ ರೆಪ್ರೆಸೆಂಟ್ಸ್ ಯುವರ್ ವಾಯ್ಸ್. ನೋಡಿ, ಕಮಾಂಡಿಂಗ್. ವಿಶುದ್ಧ ಚಕ್ರ ಯಾವಾಗ ಸ್ಟ್ರಾಂಗ್ ಇರ್ತಾರೆ, ಇಟ್ಸ್ ನಾಟ್ ಒಬ್ಳು ಟಾಕಿಂಗ್. ಯಾವಾಗಲೂ ನಿಮ್ಮ ವಿಶುದ್ಧ ಚಕ್ರ ಯಾವಾಗ ಸ್ಟ್ರಾಂಗ್ ಇರುತ್ತೆ, ಪೀಪಲ್ ರೆಸ್ಪೆಕ್ಟ್ ಯು, ಪೀಪಲ್ ಟೇಕ್ ಯು ಸೀರಿಯಸ್ಲಿ. ನೀವೇನು ಹೇಳಿದ್ರು ಕೂಡ ಅದಕ್ಕೆ ರೆಸ್ಪೆಕ್ಟ್ ಕೊಟ್ಟು ದೇ ಸ್ಟಾರ್ಟ್ ಫಾಲೋಯಿಂಗ್ ಯು. ಅಂದ್ರೆ ನಿಮ್ಮ ವಿಶುದ್ಧ ಚಕ್ರ. ಎಸ್, ಹ್ಯೂಜ್ ಫಾಲೋವರ್ಸ್ ಇರ್ತಾರೆ ನೋಡಿದ್ದೀನ. ಈವನ್ ದೋ ದೇ ಟಾಕ್ ಸಮಥಿಂಗ್,
ಬಟ್ ಅವ್ರಿಗೆ ಹ್ಯೂಜ್ ಫಾಲೋವರ್ಸ್ ಇರ್ತಾರೆ, ಅವ್ರು ಮಾತಾಡುವಾಗ ಕೇಳಬೇಕು ಅಂತ ಅನಿಸ್ತಾ ಇರುತ್ತೆ. ಅವರ ವಿಶುದ್ಧ ಚಕ್ರ ತುಂಬ ಸ್ಟ್ರಾಂಗ್ ಇರುತ್ತೆ. ಈಗ ನಿಮ್ಮ ವಿಷಯದಲ್ಲೇ ತಗೊಳ್ಳೋಣ. ಮೇ ಬಿ ಯು ಆರ್ ಇರೋ ವೆರಿ ಗುಡ್ ಒರೇಟರ್ ಆಯಿತಾ, ನಿಮಗೆ ನಿಮ್ಮ ಲ್ಯಾಂಗ್ವೇಜಲ್ಲಿ ಕಂಟ್ರೋಲ್ ಇದೆ ಆ್ಯಂಡ್ ಯುವರ್ ವಿಶುದ್ಧ ಚಕ್ರ ಇಸ್ ವೆರಿ ಆ್ಯಕ್ಟಿವ್. ನೋಡಿ ನಿಮ್ಗೊಂದು ನೀವು ಮಾತಾಡ್ತಾ ಇದ್ರೆ ಒಂದು ಜನ ಆಕರ್ಷಣೆ ಇದೆ. ಈ ಲವ್ ಗುರು ಆಗಿರ್ಬೋದು ನೋಡಿ, ಇಟ್ಸ್ ಮೋಸ್ಟ್ ಪಾಪ್ಯುಲರ್ ಶೋ. ನೀವು ಇವಾಗ ನಡೆಸಿರ್ತಕ್ಕಂಥ ಪಾಡ್ಕಾಸ್ಟ್ ಅಷ್ಟೇ ಇಡೀ ಕರ್ನಾಟಕದಲ್ಲಿ ನಂಬರ್ 1 ಪಾಡ್ಕಾಸ್ಟ್ ಅಂತ ಹೇಳಿದ್ರೆ ನಿಮ್ದು ಅಂತ ಹೇಳ್ಬೋದು. ಥ್ಯಾಂಕ್ ಯು. ಜನ ನೋಡ್ತಾರೆ ಯಾಕಂದ್ರೆ ಅಲ್ಲ, ಇವಾಗ ಒಳ್ಳೆ ಮಾತಿಗೆ. ಹೌದು. ಈಗ ನಾನು ಎಷ್ಟೋ ಶೋಗಳು ಮಾಡಿದ್ದೀನಿ, ಬಟ್ ಸ್ಟಿಲ್ ಪೀಪಲ್ ವೆನ್ ದೇ ಕಮ್ ಟು ಮಿ ದೇ ಸೇ ಮೇಡಮ್ ನಿಮ್ಮ ರಾಜೇಶ್ದು ವಿಡಿಯೋ ನಾನು ನೋಡಿದ್ದೀನಿ ಅಂತ. ಜೆನ್ಯೂನ್ಲಿ ಥ್ಯಾಂಕ್ಫುಲ್ ಟು ಯು. ಸೊ ಅಷ್ಟು ನಿಮ್ಗೆ ಅಂತ ಹೇಳಿದ್ರೆ ಬಿಕಾಸ್ ಯೋರ್ ವಿಶುದ್ಧ ಚಕ್ರ ಸೋ ಸ್ಟ್ರಾಂಗ್, ಜನಕ್ಕೆ ನಿಮ್ಮ ಮಾತನ್ನ ಕೇಳಬೇಕು ಅಂತ ಅನ್ಸುತ್ತೆ. ಆ್ಯಂಡ್ ನೋಡಿ, ನೀವು ಮೋಸ್ಟ್ಲಿ ಈವನ್ ಯೋರ್ ಪ್ಲೇಸ್ ಯು ವೆರಿ ಅಥಾರಿಟೇಟಿವ್. ವೆನ್ ಯು ಸೇ ನೋ ಒನ್ ವಿಲ್ ಸೇ ನೋ ಟು ಯು. Okay, that is how powerful is Vishuddha Chakra. Always ensure your Vishuddha Chakra is clear. Turmeric water ಆಗಿರ್ಬೋದು, even ginger shots ತಗೊಳ್ಳೋದ್ರಿಂದ ಕೂಡ ನಿಮ್ಮ ವಿಶುದ್ಧ ಚಕ್ರ ಗೆಟ್ಸ್ ಆಕ್ಟಿವ್. ಆ್ಯಂಡ್ ಆಲ್ವೇಸ್ ವಿಶುದ್ಧ ಚಕ್ರ ಆಕ್ಟಿವ್ ಇರೋರು ಸುಳ್ಳು ಹೇಳಲ್ಲ. ಓಕೆ, ಯಾವಾಗ ಜಾಸ್ತಿ ಸುಳ್ಳು ಹೇಳ್ತಾ ಇರ್ತೀವಿ ಆರ್ ಎನರ್ಜಿ ಗೆಟ್ಸ್ ಶಂಕ್, ಬ್ಲಾಕ್ ಆಗ್ತಾ ಹೋಗುತ್ತೆ ವಿಶುದ್ಧ ಚಕ್ರ. ಸೊ ಪೀಪಲ್ ಹೂ ವಿಶುದ್ಧ ಚಕ್ರ ಸ್ಟ್ರಾಂಗ್ ಇರೋರು ದೇ ಡೋಂಟ್ ಲೈ ಮಚ್. ಸುಳ್ಳು ಹೇಳ್ತೀರಾ ನೀವು? ಹೇಳಲ್ಲ. ಐ ಹ್ಯಾವ್ ನೆವರ್ ಸೀನ್ ಯು ಲೈಯಿಂಗ್. ಹಂಗ ಅನ್ಸುತ್ತಾ? ಇಲ್ಲ. ನನ್ ನೋಡಿದ್ಮೇಲೆ ನಿಮ್ಗೆ ಅನ್ಸುತ್ತೆ? ಇಲ್ಲ ದಟ್ಸ್ ವಾಟ್ ಐ ಆಮ್ ಆಸ್ಕಿಂಗ್. ಐ ಹ್ಯಾವ್ ನೆವರ್ ಸೀನ್ ಯು ಲೈಯಿಂಗ್. ಓಕೆ, ನೆಕ್ಸ್ಟ್ ಆಜ್ಞಾ ಚಕ್ರ. ನಿಜ ಹೇಳಕ್ಕೂ ಧೈರ್ಯ ಬೇಕು. ಹೌದು. ಎಸ್. ನೆಕ್ಸ್ಟ್ ಆಜ್ಞಾ ಚಕ್ರ. ಆಜ್ಞಾ ಚಕ್ರ ಇಸ್ ಆಲ್ ಅಬೌಟ್ ಇಂಟ್ಯೂಷನ್. ಇದು ಎಲ್ಲರಿಗೂ ಆಕ್ಟಿವ್ ಇರುತ್ತೆ. ಇವ್ರ ಆಜ್ಞಾ ಚಕ್ರ ಸೂಪರ್ ಆಕ್ಟಿವ್. ಕೆಲವ್ರಿಗೆ ನೋಡಿ, ಕೆಲವು ಎನರ್ಜಿ ಸೆನ್ಸಿಟಿವ್ ಇರುತ್ತೆ. ಆ್ಯಂಡ್ ನಾನು ಹೇಳಿದೆ, ನಾನು ಲಾಸ್ಟ್ ಪಾಡ್ಕಾಸ್ಟಲ್ಲಿ ಹೇಳಿದೆ, ನೀವು ಕೆಲವು ನೆಗೆಟಿವ್ ಎಂಟಿಟಿಗಳನ್ನು ನೀವು ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅವರಿಗೂ ಗೊತ್ತಿರುತ್ತೆ ನೀವು ಅವರನ್ನ ನೋಡ್ತಾ ಇದ್ದೀರಾ ಅಂತ. ಹೌದು. ಆ್ಯಂಡ್ ದೇ ಕಮ್ ಟು ಆಸ್ಕ್ ಫಾರ್ ಹೆಲ್ಪ್. ನಾನು ಒಂದು ಇನ್ಸಿಡೆಂಟ್ ನಾನು ಹೇಳಬೇಕು. ನಾನು ಮೇಘಾಲಯಕ್ಕೆ ಟ್ರೆಕ್ಕಿಂಗ್ಗೆ ಹೋಗಿದ್ದೆ. ಓಕೆ, ಟ್ರೆಕ್ಕಿಂಗ್ ಹೋದಾಗ ಸುಮ್ಮನೆ ಅಲ್ಲೇನೋ ಒಂದು ಇದ್ರ ಥರ ಗೆಜ್ಜೆದು ಬರುತ್ತೆ ಗೊತ್ತಾ, 3 ಗೆಜ್ಜೆ ಇತ್ತು. ಅಲ್ಲ, ಅದೇ ಅದು ಸೋಲೋ ಕ್ಯಾಂಪ್ ಹೋಗಿದೆ. ಸೋಲೋ ಕ್ಯಾಂಪಿಗೆ ಹೋಗಿದ್ದೆ ನಾನು. ಸುಮ್ಮನೆ ಇಡೀ ವರ್ಷದಲ್ಲಿ ಒಂದ್ಸತಿ ನಾನು ಹಾಗೆ ಸೋಲೋ ಕ್ಯಾಂಪಿಗೆ ಹೋಗ್ತೀನಿ. ಸುಮ್ಮನೆ ರ್ಯಾಂಡಮ್ ಆಗಿ ಒಂದು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ, ಬುಕ್ ಮಾಡಿದೆ. ಐ ವೆಂಟ್ ವಿತ್ ಪೀಪಲ್. ಅಲ್ಲಿ ಒಂದು 3 ಗೆಜ್ಜೆದು ತೊಗೊಂಡು ಬಂದಿದ್ದೆ. ತೊಗೊಂಡು ಬಂದಾಗ ಏನಾಯಿತು, ಐ ವಾಸ್ ಟ್ರಾವೆಲ್ ಮಾಡ್ತಾನೆ ಇದ್ದೆ. ವಿ ವರ್ ಸ್ಟೇಯಿಂಗ್ ಇನ್ ರ್ಯಾಂಡಮ್ ಕ್ಯಾಂಪ್ ಎಲ್ಲ ಬರುತ್ತೆ ಅಲ್ಲಿ ಇಲ್ಲೆಲ್ಲ. ಅಲ್ಲೆಲ್ಲ ನಂಗೇನು ಅನಿಸ್ಲಿಲ್ಲ. ನೆಕ್ಸ್ಟ್ ಡೇ ಒಂದಿನ ಒಂದು ರೂಮಲ್ಲಿ ಬಿಡ್ತಾರೆ, ಇನ್ನೊಂದಿನ ಕ್ಯಾಂಪಲ್ಲಿ. ಅಂದರೆ ಆ ಥರ ಬ್ಯಾಲೆನ್ಸ್ ಮಾಡ್ತಿದ್ರು. ನಾವು ಯಾರೋ ರ್ಯಾಂಡಮ್ ಆಗಿ ರೂಮ್ಮೇಟ್ಸ್ ಎಲ್ಲ ಇರ್ತಿದ್ರು. ಆಮೇಲೆ ನಂಗೆ ಅಲ್ಲಿ ಪ್ರತಿ ಸತಿ ಬಿಕಾಸ್ ಮೈ ಆಜ್ಞಾ ಚಕ್ರ ಇಸ್ ಆಕ್ಟಿವ್, ನಂಗೆ ಗೊತ್ತಾಗುತ್ತೆ. ಲಾಸ್ಟ್ ಟೈಮ್ ನಿಮ್ಗೆ ಒಂದ್ಸತಿ ಮಾಡಿಸಿದ್ದೆ, ನಾಪ್ಕದೆ ನೀವು ಪ್ರಿಡಿಕ್ಟ್ ಮಾಡಿದ್ರಿ ನೀವು ಬಾಲಿಗೆ ಹೋಗ್ತೀರಾ ಅಂತ ಹೇಳ್ಬಿಟ್ಟು. ಅದೇ ಥರ ನಾನು ಆಜ್ಞಾ ಚಕ್ರ ಇಸ್ ಇನ್ ಜನರಲ್ ಸ್ಟ್ರಾಂಗ್. ನಾನು ಏನಾದ್ರು ಪ್ರಿಡಿಕ್ಷನ್ ಕೊಟ್ಟಿದ್ರೆ ಅದರ 100% ಅಟ್ಲೀಸ್ಟ್ ಮ್ಯಾಕ್ಸಿಮಮ್ ಆಗೇ ಆಗಿದೆ ಲೈಫಲ್ಲಿ. ನಾನೇನು ಮಾಡಿದೆ, ಅಲ್ಲಿ ಹೋಗ್ಬೇಕಾದ್ರೆ ಐ ಕುಡ್ ಫೀಲ್ ಸಮನ್ ಇಸ್ ಸ್ಟ್ಯಾಂಡಿಂಗ್ ದೇರ್, ಬಟ್ ಏನೋ ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ. ಐ ಥಾಟ್ ಮೇ ಬಿ ಈ ಥರ ಎಲ್ಲ ಟ್ರಾವೆಲ್ ಮಾಡ್ತಿದ್ದೀವಲ್ವಾ, ಇಲ್ಲೆಲ್ಲೋ ಜಾಗಗಳು ಹೆಂಗೆಂಗೋ ಇರುತ್ತೆ, ಬಿಡು ಅದಕ್ಕೆ ಅಷ್ಟು ಅಟೆನ್ಷನ್ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ಅನ್ಕೊಂಡು ನಾನು ಮಲ್ಕೊಂಡೆ. ಆಮೇಲೆ ನೆಕ್ಸ್ಟ್ ಬೇರೆ ಜಾಗಕ್ಕೆ ಹೋದ್ವಿ. ತಿರ್ಗಾ ಅಲ್ಲಿ ಯಾರೋ ಒಂಥರ ಪ್ರೆಸೆನ್ಸ್ ಇರುತ್ತೆ ಗೊತ್ತಾ, ಇವಾಗ ನಿಮ್ಗೆ ಯಾರು ಇಲ್ಲಿ ಕೂತ್ಕೊಂಡ್ರೆ ಯು ಫೀಲ್ ಆ ಥರ ಅನಿಸ್ತಾನೆ ಇತ್ತು. ನಾನು ಏನು ಅಂತ ನೋಡಲಿಲ್ಲ. ಅದಾದ್ಮೇಲೆ ನಾನು ಮನೆಗೆ ಬಂದೆ. ನನ್ನ ಮನೆಗೆ ಬಂದಮೇಲೆ ಎಲ್ಲ ಪ್ಯಾಕ್ ಮಾಡಬೇಕು. ಅದು ಏನೋ ಇಟ್ಕೊಂಡಿದ್ದೆ. ನನಗೆ ಅದೊಂದು ಅಭ್ಯಾಸ ಇದೆ, ಫೆದರ್ ಸಿಕ್ಕಿದ್ರೆ ಇಟ್ಕೊಳ್ಳೋದು, ಏನೋ ರ್ಯಾಂಡಮ್ ಆಗಿ ಏನಾದ್ರು ಸಿಕ್ಕಿದ್ರೆ ಇಟ್ಕೊಳ್ಳೋದು ಅಂತ ಹೇಳಿದ್ರೆ ಇಟ್ ಶುಡ್ ಕನೆಕ್ಟ್ ಟು ಮೀ. ಸೀ ಶೆಲ್ಸ್ ಆಗಿರ್ಬೋದು, ಬಿಕಾಸ್ ಐ ವರ್ಷಿಪ್ ಅ ಗಾಡೆಸ್ ಕಾಲ್ಡ್ ಆಫ್ರೊಡೈಟಿ ಅಂತ. ಸೊ ಫೆದರ್ ಆಗಿರ್ಬೋದು, ಸೀ ಶೆಲ್ ಆಗಿರ್ಬೋದು, ನೀವು ನಮ್ಮ ಮನೆಗೆ ಬಂದಾಗ ನೋಡಿದ್ರೆ ದರ್ ಇಸ್ ಎ ಹ್ಯೂಜ್ ಆಫ್ರೊಡೈಟಿ ಸ್ಟ್ಯಾಚ್ಯೂ. So I think, okay, she's talking to me, she's communicating, because angels or gods, they have a different way to communicate with you. ಸೊ ನಾನು ಅಂದ್ಕೊಂಡೆ ಮೇ ಬಿ ಸಮಥಿಂಗ್ ಲೈಕ್ ದಿಸ್ ಅಂತ ಹೇಳ್ಬಿಟ್ಟು ನಾನು ಎತ್ತಿಟ್ಕೊಂಡು ಬಂದೆ. ನನ್ನ ಮನೆ ವಾಲೆಲ್ಲ ಪೇಸ್ಟಲ್ ವೈಟ್ ಕಲರ್ ಇದೆ. ಆ್ಯಂಡ್ ವಾಟ್ ಹ್ಯಾಪನ್, ಐ ಸ್ಟಾರ್ಟೆಡ್ ಸೀಯಿಂಗ್ ದಟ್ ಪಿಂಕ್ ಕಲರ್ ಈ ಥರ ಬಟ್ಟೆ ಮೇಲೆ ಇದಿರುತ್ತೆ. ಆ್ಯಂಡ್ ಒಂದು ಪ್ಯೂರ್ ಒಂದು 18 ವರ್ಷದ ಫುಲ್ ಹುಡುಗಿ ಕಾಣಿಸ್ಕೊಡ್ತು. ವಾಸ್ ಲೈಕ್ ದೇವ್ರೆ ಇದೇನಪ್ಪ ಇದು ಅಂತ ಹೇಳ್ಬಿಟ್ಟು ನಂಗೆ ಫುಲ್ ಭಯ ಆಗ್ಬಿಡ್ತು. ಆಮೇಲೆ ನನ್ಗೆ ಯಾಕೆ ಏನು ಅಂತಲೇ ಗೊತ್ತಾಗ್ತಿಲ್ಲ. ಅವ್ನು ಬಂದ ಅಂದರೆ ಹತ್ರ ಬರೋಂಗೆ ಆಗ್ತಾಯಿದೆ. ಆಮೇಲೆ ನನಗೆ ಇದೇನಿದು ವಿಚಿತ್ರ ಅಂತ ಅನ್ಸಿ, ಬಟ್ ಸಡನ್ಲಿ ಇಟ್ ಸ್ಟ್ರೈಕ್ ಮೈ ಮೈಂಡ್, ಇದು ಗೆಜ್ಜೆ ಇತ್ತಲ್ಲ ಅಂತ. ಆಮೇಲೆ ನೋಡೋಣ ಇಲ್ಲ ಏನು ಮಾಡೋಣಪ್ಪ ಅಂತ ಹೇಳ್ಬಿಟ್ಟು ನಾನು ಹನುಮಾನ್ ಚಾಲಿಸ ಹೇಳ್ಕೊಳ್ಳೋಕೆ ಶುರು ಮಾಡಿದೆ. ಬಟ್ ಸ್ಟಿಲ್ ಐ ಕುಡ್ ಫೀಲ್ ದಟ್ ಪ್ರೆಸೆನ್ಸ್ ಇತ್ತು. ಅಂದರೆ ಸಿಗ್ನಿಫಿಕೆಂಟಾಗಿ ಕಾಣೋದೇ ನಿಲ್ಲಿಸ್ತು. ಬಟ್ ಆಮೇಲೆ ನಾನು ಐ ಫೆಲ್ಟ್ ವೆರಿ ಟೆರಿಫೈಡ್. ನಾನು ನೆಕ್ಸ್ಟ್ ಡೇ ಹೋಗ್ಬಿಟ್ಟು ಅದನ್ನು ಬಿಟ್ಬಿಟ್ಟು ಬಂದ್ಬಿಟ್ಟೆ, ಅಲ್ಲಿ ದೇವಸ್ಥಾನದ ಹತ್ರ ಬಿಟ್ಬಿಟ್ಟು ಬಂದ್ಬಿಟ್ಟೆ. ಸಿನ್ಸ್ ದೆನ್ ಐ ಡಿಡ್ಂಟ್ ಸಿ. ಸೊ ಬಟ್ ಅದೇ ಥರ ಯಾಕಂದ್ರೆ your ಆಜ್ಞಾ ಚಕ್ರ ಇಸ್ ವೆರಿ ಸ್ಟ್ರಾಂಗ್ ಅಲ್ಲ, ಯು ಕ್ಯಾನ್ ಸೆನ್ಸ್ ಥಿಂಗ್ಸ್, ಯು ಕ್ಯಾನ್ ಪ್ರಿಡಿಕ್ಟ್ ಥಿಂಗ್ಸ್, ಯು ಕ್ಯಾನ್ ನೋ ವಾಟ್ ಇಸ್ ಹ್ಯಾಪನಿಂಗ್, ವಾಟ್ ವಿಲ್ ಹ್ಯಾಪನ್ ವೆನ್ ಯು ಸಿ ಅ ಪರ್ಸನ್, ಯು ವಿಲ್ ಡೆಫಿನೆಟ್ಲಿ ನೋ ವಾಟ್ ಇಟ್ ಇಸ್ ಅಂತ. ಸೌಜನ್ಯ, ಇತ್ತೀಚೆಗೆ OTT ಒಂದು ಸೀರೀಸ್ ನೋಡ್ತಿದ್ದೆ. ಈಗ ಏನದು ಒಂದು ಹಾರರ್ ಸೀರೀಸ್ ಅನ್ನೋದು. ಅದರಲ್ಲಿ ಒಂದು ಇದೇ ಥರದ ಒಂದು ಸೋಲು
ಪಾಪ ಕೊನೆಗೆ ಅವ್ರನ್ನ ಕೊನೆಗೆ ಕರ್ಕೊಂಡು ಹೋಗೋ ಮಟ್ಟಕ್ಕೆ ಕೂಡ ಬಂದ್ಬಿಡೋದು. ಏನಕ್ಕೆ ಅದು ಬರುತ್ತೆ ಅಂದ್ರೆ ಅವ್ರು ಕಾಡಲ್ಲಿ ಹೋಗಿ ಏನೋ ಒಂದು ಗಿಡನೋ ಒಂದು ಬಳ್ಳಿನ ಕಿತ್ಕೊಂಡ್ ಬಂದಿರ್ತಾರೆ. ಹೌದು ಇದಿಷ್ಟೋ ನಾನು ಅಲ್ಲ ಕೇಳೋದು. ಇದು ಏನಿದು ಎಲ್ಲ ಬಿಕಾಸ್ ತಗೋಗಿ ನೀವು ತರಬಾರ್ದ ನೋಡಿ ತರಬಾರ್ದು. ಆಕ್ಚುಲಿ ಏನಾಗುತ್ತೆ ಅಂತ ಹೇಳಿದ್ರೆ ವೆನೆವರ್ ಇವಾಗ ಎಕ್ಸಾಂಪಲ್ ನನ್ನ ಮನೆ ಅಂತ ಹೇಳಿದ್ರೆ ನನಗೆ ಪ್ರಾಣ ಇರುತ್ತೆ ನನ್ನ ಮನೆ ಮೇಲೆ. ಬಿಕಾಸ್ ನಾನು ಕಷ್ಟಪಟ್ಟು ಕಟ್ಟಿರ್ತೀನಿ, ಒಂದು ಎನರ್ಜಿ ಇರುತ್ತೆ. ಆ್ಯಂಡ್ ಐ ಆಮ್ ಲಿವಿಂಗ್ ವಿತ್ ಇಟ್ ಎವ್ರಿ ಪಾರ್ಟ್. ಇವಾಗ ಎಕ್ಸಾಂಪಲ್ ಈ ಪಿಲ್ಲೋ ಇದ್ರು ಕೂಡ ಇದು ಒಂದು ಎಮೋಷನ್ಸನ್ನು ಕಲೆಕ್ಟ್ ಮಾಡ್ತಾ ಹೋಗುತ್ತೆ. ನೀವು ಓಡಿಸ್ತಕ್ಕಂಥ ಗಾಡಿ ಆಗಿರ್ಬೋದು, ನೀವು ಯೂಸ್ ಮಾಡ್ತಕ್ಕಂಥ ಫೋನು, ಪ್ರತಿಯೊಂದು ಕೂಡ ಅದಕ್ಕೆ ನಿಮ್ಮ ಎಮೋಷನ್ಸ್ ಇರುತ್ತೆ, ನಿಮ್ಮ ಎನರ್ಜಿ ಇರುತ್ತೆ. ಅದಕ್ಕೆ ನೋಡಿ ಯಾರೋ ಸತ್ತ ತಕ್ಷಣ ಅವ್ರ ಮನೇಲಿ ಇರ್ತಕ್ಕಂಥ ವಸ್ತುಗಳನ್ನೆಲ್ಲ ಆಚೆ ಹಾಕ್ಬಿಡ್ತೀವಿ. ಯಾಕಂತ ಎನರ್ಜಿ ಏನಿರುತ್ತೆ ಅಲ್ಲಿ ಬಿಟ್ಟು ಹೋಗೋಕೆ ಮನಸ್ಸಾಗಲ್ಲ ಮನುಷ್ಯನಿಗೆ. ಅದನ್ನೇ ನಾನು ಹೇಳ್ತಾ ಇದ್ದೆ ಅಟ್ಯಾಚ್ಮೆಂಟ್ ಅನ್ನೋದು. ಸೊ ಹಿ ಡೋಂಟ್ ಫೀಲ್ ಲೈಕ್ ಲಿವಿಂಗ್ ಆ್ಯಂಡ್ ಲೆಟಿಂಗ್ ಗೋ ಆಫ್ ಇಟ್. ಬೇಕು 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 ಅಂತ ಅನಿಸ್ತಾನೆ ಹೋಗುತ್ತೆ. ಸೊ ದಟ್ ಈಸ್ ದ ಪ್ರಾಬ್ಲಮ್. ಆ ಸೆನ್ಸ್ ಆಫ್ ಬಿಲಾಂಗಿಂಗ್ ಅವ್ರದ್ದು ಏನಿರುತ್ತೆ, ದೆನ್ ಯು ಟೇಕ್ ದಟ್, ದೇ ವಿಲ್ ಫೀಲ್ ದಟ್ ಲೈಕ್ ಯು ಆರ್ ಟೇಕಿಂಗ್ ಅ ಪಾರ್ಟ್ ಆಫ್ ಮೀ. ಹೌ ಡೇ ಯು, ಆ ಪೊಸೆಸಿವ್ನೆಸ್ ಇರುತ್ತಲ್ಲ. ಕೆಲವು ಇವಾಗ ಸೋಲ್ಗಳು ಹಂಗಾದ್ರೆ ಕರೆಕ್ಟ್, ಸಾರಿ ಹೇಳ್ತಿದ್ವಿ ಸೋಲ್. ಕೆಲವು ಸೋಲ್ಸ್ಗಳಿಗೆ ಪೂರ್ತಿ ಮುಕ್ತಿ ಸಿಕ್ಕಿರಲ್ಲ. ಎಕ್ಸಾಂಪಲ್ ನಾನು ಎಷ್ಟೋ ಸತಿ ನೋಡಿದ್ದೀನಿ. ಈಗ ನನಗೆ ನಂತರ ರೀಡಿಂಗಿಗೆ ಬರ್ತಾರಲ್ಲ, ನಾನು ಕೇಳ್ತೀನಿ ನಿಮ್ಗೊಂದು ಅಬಾರ್ಷನ್ ಆಗಿತ್ತಾ ಅಂತ ಹೇಳಿ. ಎಷ್ಟೋ ಜನಕ್ಕೆ ಅಬಾರ್ಷನ್ ಆದಮೇಲೆ, ಯಾಕಂತ ಹೇಳಿದ್ರೆ ನೋಡಿ ಪ್ರತಿ ಸತಿ ಒಂದು ಸೋಲು ನಿಮ್ಮನ್ನ ಹುಡುಕ್ ಬಂದಿರುತ್ತೆ. ಕೆಲವು ಎಷ್ಟೋ ಜನಕ್ಕೆ ಮಕ್ಕಳಾಗಬೇಕು ಅಂತ ಎಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು ಮಕ್ಕಳು ಆಗ್ತಾ ಇರಲ್ಲ. ಆ ಸೋಲ್ ನಿಮ್ಮನ್ನ ಹುಡ್ಕೊಂಡು ಬಂದಾಗ, ನೀನು ಬೇಡ ಅಂತ ಕಳಿಸಿದಾಗ ಅದಕ್ಕೆ ಅಲ್ಲೂ ಮುಕ್ತಿ ಸಿಗಲ್ಲ. ನೋಡಿ ನಾವೆಲ್ಲರೂ ಸರ್ಪದ ವಂಶಸ್ಥರು. ನೋಡಿ ವೀರ್ಯಾಣು ಆಗಿರ್ಬೋದು, ಎಲ್ಲವೂ ಸ್ಪರ್ಮ್ ಆಗಿರ್ಬೋದು, ನಮ್ಮ ವರ್ಟಿಬ್ರೇಟ್ಸ್ ಆಗಿರ್ಬೋದು, ನಮ್ಮ ಇರ್ತಕ್ಕಂಥ ನರಗಳೆಲ್ಲವೂ ಕೂಡ ಸರ್ಪದ ರೂಪದಲ್ಲಿದೆ. ಆಯ್ತಾ? ಸರ್ಪ ಹತ್ಯೆ ಮಾಡಿದಷ್ಟೇ ಪಾಪ ಒಂದು ಮಗುವನ್ನು ಅಬಾರ್ಷನ್ ಮಾಡಿಸೋದಾಗಿರ್ಬಹುದು. ಯಾಕಂತ ಹೇಳಿದ್ರೆ ನಾನು ನೋಡಿದ್ದೀನಿ ಎಷ್ಟೋ ಜನ ಡೌನ್ಫಾಲ್ ಆಗುತ್ತೆ, ಮತ್ತೆ ಎದ್ದಳಕ್ಕೆ ಸಾಧ್ಯ ಇಲ್ಲ. ಅನಾರೋಗ್ಯದಿಂದ ತುಂಬ ನರಳ್ತಾ ಇರ್ತಾರೆ. ದುಡಿಯೋ ಹಣ ಎಲ್ಲವೂ ಕೂಡ ಅದಕ್ಕೆ ಖರ್ಚು ಮಾಡ್ತಾ ಹೋಗ್ತಾರೆ. ಸೊ ಅಬಾರ್ಷನ್ ಅನ್ನೋದು ಮಕ್ಕಳನ್ನ ಯಾವತ್ತಂತ ಅಂತ ಹೇಳಿದ್ರೆ ಅವ್ರು ನಿಮ್ಮನ್ನ ಚೂಸ್ ಮಾಡಿದಾಗ ಅವರನ್ನ ತುಂಬಾ ಪ್ರೀತಿಯಿಂದ ವೆಲ್ಕಮ್ ಮಾಡಿ. ಸೊ ನೀವು ಚೂಸ್ ಮಾಡೋದಲ್ಲ, ಆ ಸೋಲ್ ಸೋಲ್ ಚೂಸ್ ಮಾಡುತ್ತೆ, ನಾವು ಚೂಸ್ ಮಾಡೋದಲ್ಲ. ಈಗ ನನ್ನ ತಂದೆ ತಾಯಿ ನಾನು ಏನಿದೆಯೋ ನಾನು ಚೂಸ್ ಮಾಡಿರ್ತಕ್ಕಂಥದ್ದು, ನನ್ನ ಕರ್ಮಾನುಫಲವಾಗಿ. ಹೌದು, ನನ್ನ ತಾಯಿಯಿಂದ ಇದನ್ನೇ ಅನುಭವಿಸ್ಬೇಕು, ನನ್ನ ತಂದೆಯಿಂದ ಇದನ್ನೇ ಅನುಭವಿಸ್ಬೇಕು, ಈ ಥರದ್ದು ಎಲ್ಲವೂ ಕೂಡ ನಾನು ಬರ್ಕೊಂಡು ಬಂದಿರ್ತಕ್ಕಂಥದ್ದು. ಅವ್ರು ನನ್ನ ಚೂಸ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲ. ಈಗ ನೀವು ಹೇಳಿದ್ರಿ ಜನರಲ್ಲ ಹೇಳ್ತಾರೆ ಇದು ಏನಂದ್ರೆ ಯಾವುದೇ ಥರದ್ದು ವಸ್ತುಗಳೇನು ತರಬಾರ್ದು ಎಲ್ಲಾದ್ರೂ ಹೋದಾಗ ಅಂತ. ಇನ್ನು ಯಾವ್ದಾದ್ರು ಒಬ್ಬ ವ್ಯಕ್ತಿ ತೀರ್ಕೊಂಡಾಗ ಅವ್ರಿಗೆ ಸಂಬಂಧಪಟ್ಟಿದ್ದು ಮನೇಲಿ ಏನೂ ಇಡಲ್ಲ, ಹಾಸಿಗೆ ಮಂಚದಿಂದ ಹಿಡಿದು ಪ್ರತಿಯೊಂದು ಖಾಲಿ ಮಾಡಿಸ್ಬಿಡ್ತಾರೆ, ಎಲ್ಲ ಓಕೆ. ಆದರೆ ಅದೇ ವ್ಯಕ್ತಿಗಳು ಬಂಗಾರದ ಒಡವೆಗಳು, ದುಡ್ಡು ಅದನ್ನು ಹಂಗೆ ಬೀಸಾಕ್ತಾರೆ. ಒಡವೆಗಳೇನಾದ್ರೂ ಇಟ್ಕೊಂಡ್ರೆ, ಸತ್ತೋರ ಒಡವೆಗಳ ಇಟ್ಕೊಂಡ್ರು ಕೂಡ ಖಂಡಿತ ಎನರ್ಜಿ ಇರುತ್ತೆ. ಕೆಲವ್ರು ನಾನು ನೋಡಿದ್ದೀನಿ ರಿಂಗ್ಗಳು ಹಾಕ್ತಾ ಇರ್ತಾರೆ. ಸೀರಿಯಸ್ಲಿ ಎಕ್ಸಾಂಪಲ್ ನೋಡಿ, ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೆ ಏನೇ ಆಗಿರಲಿ, ಆ ನೆಗೆಟಿವ್ ಎಂಟಿಟಿ ಆಗಿರಲಿ, ಎನರ್ಜಿ ಇದ್ರೆ ನಮ್ಗೆ ಅದು ನಾನು ಏನು ಮಾಡಬೇಕು ಅಂತಿರ್ತೀನಿ, ಪೂಜೆ ಮಾಡೋದಾಗಿರ್ಬೋದು, ಇದೆಲ್ಲವೂ ಕೂಡ ಒಂದು ಸಾಧನೆನೇ. ಸರಿ ಆಯ್ತಾ? ಅದು ಮಾಡೋಕ್ಕೆ ಬಿಡೋದಿಲ್ಲ ಪೂರ್ತಿಯಾಗಿ ಕಂಪ್ಲೀಟಾಗಿ. ಬಿಕಾಸ್ ದ ಸೋಲ್ ಇಸ್ ನಾಟ್ ಇನ್ ರೆಸ್ಟ್. ಕಂಪ್ಲೀಟಾಗಿ ಕೆಲವರು ಆಯಸ್ ಮುಗಿಸಿ ಹೋಗಿರ್ತಾರಲ್ವಾ, ಅವರಿಗೆ ನಿನ್ಗೆ ಅವ್ರ ಪಿತೃಗಳಾಗ್ಬಿಟ್ಟಿರ್ತಾರೆ. ಅವ್ರು ಯಾವತ್ತೂ ನಿಮ್ಗೆ ಒಳ್ಳೇದು ಮಾಡಬೇಕು ಅಂತಲೇ ಇರ್ತಾರೆ. ಈಗ ನಾವು ಆಕಾಶಕ್ಕೆ ರೀಡಿಂಗ್ ಮಾಡಬೇಕಾದ್ರೂ ಕೆಲವು ಸತಿ ಪಿತೃಗಳು ನಿಂತ್ಕೊಂಡ್ಬಿಟ್ಟಿರ್ತಾರೆ, ಮುಂದೆ ಅವ್ರ ಬಗ್ಗೆ ರೀಡಿಂಗ್ ಮಾಡೋಕ್ಕೂ ಆಗ್ತಾ ಇರಲ್ಲ. ಸೊ ಹಾಗಾಗಿ ಪಿತೃಗಳು ಯಾವತ್ತೂ ದೇವ್ರ ಸ್ಥಾನದಲ್ಲಿ ಇರ್ತಾರೆ. ದೇವ್ರು ನಮ್ಗೆ ಏನಾದರೂ ವರ ಕೊಡಬೇಕು ಅಂತ ಹೇಳಿದ್ರೆ ಪಿತೃಗಳ ಮೂಲಕ ಕಳಿಸ್ತಾರೆ ಅದನ್ನು. ಸೊ ಯಾವತ್ತೂ ಅಷ್ಟೇ ಕಾರ್ಯಗಳು ಮಾಡೋದಾಗಿರ್ಬೋದು, ನಮ್ಮ ತಂದೆ ತಾಯಿಗಳಿಗೆ ಯಾರು ಅಗಲಿದ್ರೆ ಅವರಿಗೆ ರೆಸ್ಪೆಕ್ಟ್ ಕೊಡೋದಾಗಿರ್ಬೋದು, ಇದೆಲ್ಲ ತುಂಬಾ ಮುಖ್ಯ. ಈಗ ಯಾವುದಾದ್ರೂ ಮನೆಗಳಲ್ಲಿ ಯಾರಾದರೂ ಅಂತ ಸೋಲ್ಗಳು, ಅಜ್ಜಿ ತಾತಂದ್ರೋ ಮುತ್ತಾತಂದ್ರೋ ತಂದೆನೋ ತಾಯಿನೋ ಅಣ್ಣ ತಮ್ಮ ಯಾರಾದರೂ ಒಬ್ರು ಮನೇಲಿ ಆ ಥರದ ಡೆತ್ ಆಗಿತ್ತು, ಆ ಸೋಲ್ ಅಂದರೆ ಆ ಮನೆ ಎಲ್ಲ ಕಾರ್ಯಗಳೆಲ್ಲ ಮುಗಿಸಿರ್ತಾರೆ ಅನ್ನೋದಾಗಿದ್ರೆ ಆ್ಯಕ್ಚುಲಿ ಅವ್ರಿಗೆ ಮುಕ್ತಿ ಸಿಕ್ಕಿದೆ ಅಥವಾ ಅವ್ರು ಕಂಪ್ಲೀಟಾಗಿ ಹೋಗಿದ್ದಾರೆ ಅಂತ ಹೇಗೆ ಗೊತ್ತಾಗತ್ತೆ? ಒಂದು ಹೋಗಿಲ್ಲ ಅಂತಂದ್ರೆ ಹೇಗೆ ಗೊತ್ತಾಗತ್ತೆ? ಒಂದು ಹೇಳ್ತೀನಿ, ಕೆಲವು ನೋಡಿದಾರೆ, ಕೆಲವ್ರು ತೀರ್ ಹೋಗಿರ್ತಾರೆ, ಕನ್ಸಲ್ಲಿ ಬರೋದೇ ಇಲ್ಲ. ಎಕ್ಸಾಂಪಲ್ ನನ್ನ ತಂದೆ ಹೋದ್ಮೇಲೆ ನನ್ನ ಕನಸು ಬಂದೇ ಇಲ್ಲ. ಅವ್ರಿಗೆ ಕೆಲವು ಸತಿ ಅವ್ರು ದೇ ಕಮ್ ಆ್ಯಂಡ್ ಕಮ್ಯುನಿಕೇಟ್ ವಿತ್ ಯು ಡ್ರೀಮ್. ಮತ್ತೆ ಮನೆಯಲ್ಲಿ ಸಡನ್ನಾಗಿ ಅಚಾನಕ್ಕಾಗಿ ಯಾರು ಗಾಲ್ ಜೋಡಿಯೋದಾಗಿರ್ಬೋದು, ಅಭಿಷೇಕನ ಆಗೋದು, ದೀಪ ಹಚ್ಚೋದಾಗ ಆರೋಗೋದು, ಇದೆಲ್ಲವೂ ಕೂಡ ಅಭಿಷೇಕ ಆಗ್ತಾ ಇರುತ್ತೆ. ಮತ್ತು ಮೈಯಲ್ಲಿ ಭಾರ ಅನ್ಸೋದು, ಮಲಗಿದ್ದಾಗ ನಿಮ್ಗೆ ಒಂಥರ ಸ್ಲೀಪ್ ಪ್ಯಾರಲೈಸ್ ಆದಂಗೆ ಆಗುತ್ತೆ, ಯಾರು ಎದೆ ಒತ್ತಿದಂಗೆ ಆಗೋದು, ಕೈಕಾಲು ತಣ್ಣಕ್ಕಾದಂಗೆ ಆಗೋದು, ಅಥವಾ ಬಿಕಾಸ್ ಆ ಎನರ್ಜಿ ಎಲ್ಲಿರುತ್ತೋ ಅದು ತುಂಬ ಕೋಲ್ಡ್ನೆಸ್ ಇರುತ್ತೆ. ಸೊ ಅಂಥದ್ದು ಒಂದು ಮನೆಯಲ್ಲಿ ಎನರ್ಜಿ ಟೆಂಪ್ರೇಚರ್ ಚೇಂಜ್ ಆಗ್ತಾ ಹೋಗೋದು. ಆಮೇಲೆ ಆತ್ಮಗಳು ಹೋಗಿಲ್ಲ ಅಂತ ಮತ್ತೆ ಒಂಥರ ಮುಖದಲ್ಲೇ ಗೊತ್ತಾಗ್ಬಿಡ್ತಿಲ್ಲ, ಕಣೆ ಇರಲ್ಲ ಅಂತ, ಪ್ರೇತ ಬಾಧೆ ಅಂತ ಹೇಳ್ತಾರಲ್ಲ, ಅದೆಲ್ಲವೂ ಕಾಡ್ತಾ ಹೋಗುತ್ತಾ. ಓಕೆ. ಅವ್ರನ್ನ ಹೋಗ್ಬೇಕು ಅಂದ್ರೆ ಏನ್ ಸೊಲ್ಯೂಷನ್ ಅದಕ್ಕೆ? ಸೊ ಅವ್ರಿಗೆ ಏನು ಆಗ್ಬೇಕಾಗಿರುತ್ತೆ, ಒಂದು ಏನು ಅವರಿಗೆ ಕೊಟ್ಟು ಗೌರವ ಕೊಟ್ಟು ಏನು ಸಂಸ್ಕಾರ ಮಾಡ್ಬೇಕಾಗಿರುತ್ತೆ, ಕಾರ್ಯಗಳು ಮಾಡ್ಬೇಕಾಗಿರುತ್ತೆ,
ಅಥವಾ ಅವರ ಸೋಲಿಗೆ ರೆಸ್ಟ್ ಸಿಗಲಿ, ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಬೇಡ್ಕೊಳ್ಳೋದಾಗಿರ್ಬೋದು, ಅಥವಾ ನಾವೇನೋ ತಪ್ಪು ಮಾಡಿರ್ತೀವಿ ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ಲದನೋ ಅದಕ್ಕೆ ಕ್ಷಮೆ ಕೇಳೋದಾಗಿರಬಹುದು. ಇಂಥದ್ದನ್ನು ಮಾಡ್ತಾ ಹೋಗಬೇಕು. ಅವ್ರ ಹೆಸರಲ್ಲಿ ದಾನ ಧರ್ಮಗಳನ್ನು ಮಾಡೋದಾಗಿರಬಹುದು. ಈಗ ಅವ್ರು ಅಕಸ್ಮಾತ್ ಹೊರಟಿದ್ರೆ ಕನ್ಸಲೆಲ್ಲ ಬರಲ್ಲ, ನಿಮಗೆ ಯಾವುದೇ ಥರದ್ದು ಏನು ಸಮಸ್ಯೆ ಇರಲ್ಲ, ಆಗಲ್ಲ. ಕೆಲವು ಸತಿ ಓಕೆ, ನೆಕ್ಸ್ಟ್ ಇವಾಗ ವಿಶುದ್ಧ ಚಕ್ರ ಆಯಿತು, ನೆಕ್ಸ್ಟ್ ಸಹಸ್ರ ಚಕ್ರ. ಸಹಸ್ರಾರ ಚಕ್ರ. ಸೊ ನಿಮ್ಮ ಸಹಸ್ರಾರ ಚಕ್ರ ನಿಮ್ಮ ಒಂದು ಕೂಲ್ ಎಳೆ ಎಷ್ಟಿರುತ್ತೆ, ನಾನು ಕಳೆದ ಸಂಚಿಕೆಯಲ್ಲಿ ನಿಮಗೆ ಸ್ಕ್ಯಾನ್ ಮಾಡೋದನ್ನು ಹೇಳ್ಕೊಟ್ಟಿದ್ದೆ. ಸೊ ಸಹಸ್ರಾರ ಚಕ್ರ ಮೆಡಿಟೇಷನ್ ಮೂಲಕ, ಆಯಿತಾ, ಮತ್ತು ಯಾವಾಗ ಸಹಸ್ರಾರ ಚಕ್ರ ಸ್ಟ್ರಾಂಗ್ ಆಗಿರುತ್ತೆ ನಿಮ್ಮ ಸ್ಪಿರಿಚುವಲ್ ಕನೆಕ್ಷನ್ ಸ್ಟ್ರಾಂಗ್ ಆಗಿರುತ್ತೆ. ಆತನ ಜೊತೆ ಕನೆಕ್ಷನ್ ಯಾವುದಂತ ಹೇಳಿದ್ರೆ ಸಹಸ್ರಾರ ಚಕ್ರ. ಅದಿರೋ ತನಕ, ಆ ಕನೆಕ್ಷನ್ ಇರೋ ತನಕ ನಿಮ್ಗೆ ಅಲ್ಲಿ ಎನರ್ಜಿ ಇರೋ ತನಕ ಪ್ರಾಣ ಇರುತ್ತೆ. ಸೊ ನಮ್ಮ ದೇಹದಿಂದ ಆತ್ಮ ಹೋದ್ಮೇಲೆ ಕೂಡ ನಮ್ಮ ಮೂಲಧರ, ಯಾಕೆ ಗೊತ್ತಾ, ಹೆಣಕ್ಕಳಿಗೆ ಬೆರಳು ಕಟ್ತಾರೆ ನೋಡಿದ್ದೀರಾ, ಅಥವಾ ಕಾಲಲ್ಲಿ ಹಿಂಗೆ ಮಡ್ಚಿ ಇದು ಮಾಡ್ತಾರೆ. ಯಾತಕ್ಕೆ ಅಂತ ಹೇಳಿದ್ರೆ ನಮ್ಮ ದೇಹದಿಂದ ಆತ್ಮ ಹೋದಾಗ ಅದಕ್ಕೆ ಹೋಗಿದ್ದೀನಿ ಅಂತ ಗೊತ್ತಾಗಲ್ಲ, ವಾಪಸ್ ಬರೋಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ. ಯಾವಾಗ ನಾವು ನಿಮ್ಮ ಇಡೀ ದೇಹ ತಣ್ಣಕ್ಕಾಗಿರುತ್ತೆ, ನಿಮ್ಮ ಮೂಲಾಧಾರ ಚಕ್ರದ ಜಾಗ ಮಾತ್ರ ಬಿಸಿಯಾಗಿರುತ್ತೆ, ಅಟ್ಲೀಸ್ಟ್ 48 hours. ಯಾಕಂತ ಹೇಳಿದ್ರೆ ನಿಮ್ಮ ಆತ್ಮ ಅಲ್ಲಿಗೆ ಬರೋಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ. ಅದೇ ಮೂಲಾಧಾರ ಚಕ್ರದಿಂದ ಇನ್ನೊಂದು ಮಗುವಿಗೆ ಜನ್ಮ ಕೊಡಲಿಕ್ಕೆ ಸಾಧ್ಯ ಅಲ್ವಾ. ಸೊ ಅಷ್ಟು ಪವರ್ಫುಲ್ ಇರ್ತಕ್ಕಂಥ ಜಾಗ ಅದು, ಒಂದು ಜನ್ಮ ಕೊಡ್ತಕ್ಕಂಥ ಸ್ಥಳ ಅದು, ಒಂದು ಸೃಷ್ಟಿಗೆ ಕಾರಣ. ಸೃಷ್ಟಿಗೆ ಕಾರಣ ಆಗ್ತಕ್ಕಂಥದ್ದು. ಸೊ ಆವಾಗ ಆತ್ಮ ಅಲ್ಲಿಂದ ಬರೋದಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ. ನಿಮ್ಮ ಸಹಸ್ರ ನೋಡಿ, ಕೆಲವು ಹೇಳ್ತಾರೆ ತಲೆ ಮೇಲೆ ಹೊಡಿಬೇಡ ಅಂತ, ಮಕ್ಕಳಿಗೆ ಹೊಡಿಬೇಡ, ತಲೆ ಮೇಲೆ ಹೊಡಿಬೇಡ ಅಂತ ಹೇಳಿ. ಸಹಸ್ರಾರ ಚಕ್ರ ಯಾವಾಗ ಅಲ್ಲಿರುತ್ತೆ ಪ್ರಾಣ ದೇಹದಲ್ಲಿ ಇರುತ್ತೆ, ಯಾವಾಗ ಅಲ್ಲಿಂದ ಕನೆಕ್ಷನ್ ಕಟ್ ಆಗುತ್ತೆ ಪ್ರಾಣ ಹೋಗುತ್ತೆ. ಸೊ ಸಹಸ್ರಾರ ಚಕ್ರವನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋದು ಹೇಗೆಂದರೆ ಮೆಡಿಟೇಷನ್ ಮಾಡೋದು, ಅಮೆಥಿಸ್ಟ್ ಸ್ಟೋನನ್ನು ಹಾಕೋದಾಗಿರಬಹುದು. ಮತ್ತು ನಿಮ್ಮ ವಿಶುದ್ಧ ಚಕ್ರವನ್ನು ಸ್ಟ್ರಾಂಗ್ ಮಾಡ್ಕೋಬೇಕಂತ ಹೇಳಿದ್ರೆ ಟರ್ಕೈಸ್ ನೀವು ಹಾಕಿದಿರಲ್ಲ, ಇದನ್ನು ಹಾಕೋದಾಗಿರಬಹುದು. ಅಥವಾ ಅಗೇನ್ ಇಟ್ ರೆಪ್ರೆಸೆಂಟ್ಸ್ ಸರಸ್ವತಿ ಬುಧ ಎನರ್ಜಿ. ಸೊ ಅದನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿ. ಓಕೆ, ಈಗ ನಾನು ಹಾಕಿರೋದು ಏನೇನಕ್ಕಿಲ್ಲ. ದಿಸ್ ಇಸ್ ಫಾರ್ ಯೋರ್ ಗೆಟಿಂಗ್ ಫೇಮ್, ನೇಮ್, ಅಥಾರಿಟಿ, ಗುಡ್ ಒರೇಷನ್ ಸ್ಕಿಲ್, ಇದೆಲ್ಲವು ಬುಧನ ಸ್ಟ್ರಾಂಗ್ ಮಾಡೋಕ್ಕೆ. ಬುಧನ ಸ್ಟ್ರಾಂಗ್ ಮಾಡಲಿಕ್ಕೆ. ಓಕೆ, ಯು ಕ್ಯಾನ್ ವೇರ್ ಕ್ಲಿಯರ್ ಕ್ವಾಟ್ಸ್, ಅಗೇನ್ ಗ್ರೀನ್ ಅವೆಂಚುರೈನ್ ಹಾಕ್ಬೋದು. ಈಗ ಯಾರಾದರೂ ಏನಾದರೂ ಕೆಲಸಕ್ಕೆ ಕೈ ಹಾಕ್ತಿರ್ತಾರೆ, ಅವರು ಏನು ಕೆಲಸ ಮಾಡಿದ್ರು ಅವ್ರಿಗೆ ಯಶಸ್ಸು ಸಿಗ್ತಿರಲ್ಲ, ಸಮಸ್ಯೆಗಳು ಎದುರಾಗ್ತಿರತ್ತೆ, ಅಂಥ ಟೈಮಲ್ಲಿ ಅವ್ರ ಅಬ್ಸ್ಟಿಕಲ್ಸ್ ಎಲ್ಲ ದೂರ ಮಾಡೋಕ್ಕೆ ಯಾವ ಚಕ್ರ ವರ್ಕ್, ಯಾವ ಕ್ರಿಸ್ಟಲ್ ವರ್ಕ್ ಆಗುತ್ತೆ? ಮೂಲಾಧಾರ ಚಕ್ರ ವರ್ಕ್ ಆಗುತ್ತೆ. ರೆಡ್ ಜಾಸ್ಪರ್ ಹಾಕ್ಬೋದು ಇಮ್ಮಿಡಿಯೇಟ್. ರೆಡ್ ಇಸ್ ಅ ಕಲರ್ ಆಫ್ ಆಕ್ಷನ್. ಏನಾದರೂ ಕೆಲಸ ಬೇಗ ಆಗಬೇಕಾದ್ರೆ ರೆಡ್ ನೋಡಿ, ರೆಡ್ ಸಿಗ್ನಲ್ ನೋಡಿದ ತಕ್ಷಣ ಯು ಸ್ಟಾಪ್. ಸೊ ಇಟ್ ಇಸ್ ಕಲರ್ ಆಫ್ ಆಕ್ಷನ್, ಫೈರ್ ಎಲಿಮೆಂಟ್, ಪಟ್ ಅಂತ ಕೆಲಸ ಆಗುತ್ತೆ. ಇನ್ನು ಯಾರಿಗಾದರೂ ತುಂಬ ದೃಷ್ಟಿ ಆಗ್ತಿದೆ ಅಥವಾ ಅವ್ರ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂತ ಅವ್ರಿಗೆ ಅನ್ನಿಸ್ತಾ ಇದ್ರೆ, ಅಂಥ ಟೈಮಲ್ಲಿ ಸುಲೈಮಾನ್ ಹಾಕಿದ್ದು ಮಾಸ್ಟರ್ ಸ್ಟೋನ್ ಟೆಸ್ಟ್. ಇಟ್ ಇಸ್ ಬಟ್ ಯಾವಾಗಲೂ ತೊಗೊಳ್ಬೇಕಾದ್ರೆ ಪ್ಯೂರ್ ಸ್ಟೋನನ್ನು ತೊಗೊಳ್ಳಿ. ಇಟ್ ಲುಕ್ಸ್ ಲೈಕ್ ಐ, ಕಣ್ ಥರನೇ ಕಾಣಿಸುತ್ತೆ. ಸುಲೈಮಾನ್ ಹಾಕಿಕ್ಕೆ ಇಸ್ ದ ಬೆಸ್ಟ್. ಓಕೆ, ಕಣ್ ದೃಷ್ಟಿಗೂ ಅದೇನೆ, ಅದೇ ಬ್ಲ್ಯಾಕ್ ಮ್ಯಾಜಿಕ್, ಕಣ್ ದೃಷ್ಟಿಗೆ ಎಲ್ಲದೂ. ಸಿ ವೆನ್ ಎವರ್ ಇಸ್ ಅದು ಬ್ಲ್ಯಾಕ್ ಮ್ಯಾಜಿಕ್ ಅಂತ ಇದು ಮಾಡೋಕೆ ಹೋಗಬೇಡಿ. ದ ಮೋರ್ ಇಟ್ ಇಸ್ ಆಲ್ ಎನರ್ಜಿ ಸೈನ್ಸ್, ಆಯಿತಾ. ಎಕ್ಸಾಂಪಲ್ ನೋಡಿ, ಯಾರ ಮನೇಲಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸ್ಬೇಕು, ಅವ್ರು ಹೆದರಿಸ್ಬೇಕು ಅಂತ ಹೇಳಿದ್ರೆ ಮನೆ ಮುಂದೆ ಮೂಳೆ ಹಾಕೋದು, ಕುಂಕುಮ ಹಾಕೋದು, ನಿಂಬೆಹಣ್ಣು ಹಾಕೋದು ಮಾಡ್ತಾರೆ. ಯಾಕೆ? ಅದನ್ನ ನೋಡಿದ ತಕ್ಷಣ ನಿಮ್ಗೆ ಭಯ ಆಗಬೇಕು. ಸೊ ದಟ್ ಈಸ್ ವಾಟ್ ದ ಸೈನ್ಸ್ ಇಸ್. ಸೊ ಯಾವಾಗ ನೀವು ಹೆದರ್ಕೋತೀರಾ, ದಟ್ ಈಸ್ ವೇರ್ ಯು ಸ್ಟಾರ್ಟ್ ಆಕ್ಟಿವೇಟಿಂಗ್ ಇಟ್. ಅದನ್ನೆಲ್ಲ ನಂಬೋದೇ ಇಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಆಗಿ. ಈಗ ಯಾರಾದರೂ ಲವಲ್ ಬಿದ್ದಿರ್ತಾರೆ, ಅವ್ರು ಪಡ್ತಕ್ಕಂಥ ಹುಡುಗನೋ ಪ್ರೀತಿಸಿರ್ತಾರೆ, ಬಟ್ ಅವರು ಲವ್ ಅಂದರೆ ಹೇಗಾಗತ್ತೋ ಗೊತ್ತಾಗಲ್ಲ, ಸಮಸ್ಯೆಗಳಿರುತ್ತೆ. ರಿಲೇಷನ್ಶಿಪ್ಪಲ್ಲಿ ತುಂಬ ಇಶ್ಯೂಸ್ ಇದೆ. ಪ್ರತಿದಿನ ನಿಮ್ಮ ಬಾಯ್ ಫ್ರೆಂಡ್ ಜೊತೆನೋ, ನಿಮ್ಮ ಗರ್ಲ್ ಫ್ರೆಂಡ್ ಜೊತೆ, ನಿಮ್ಮ ಗಂಡ ಹೆಂಡತಿ ಜೊತೆ ಈ ರಿಲೇಷನ್ಶಿಪ್ಪಲ್ಲಿ ಸಮಸ್ಯೆಗಳಿದ್ರೆ ಅದನ್ನು ಫಿಕ್ಸ್ ಮಾಡೋಕ್ಕೆ ಯಾವ ಕ್ರಿಸ್ಟಲ್? ರೋಸ್ ಕ್ವಾರ್ಟ್ಸ್ ಆರ್ ರೋಡನೈಟ್. ಯಾಕಂತ ಹೇಳಿದ್ರೆ ಕೆಲವು ಸಂಬಂಧಗಳಲ್ಲಿ ಕಮ್ಯುನಿಕೇಷನಿಂದ ಜಗಳ ಆಗ್ತಾ ಇರುತ್ತೆ. ಮೋಸ್ಟ್ ಆಫ್ ದ ರಿಲೇಷನ್ಶಿಪ್ ಬ್ರಿಡ್ಜ್ ಅಂತ ಹೇಳಿದ್ರೆ ಕಮ್ಯುನಿಕೇಷನ್. ಇಟ್ ಹೆಲ್ಪ್ಸ್ ಬಿಲ್ಡಿಂಗ್ ದ ಬಾಂಡ್ ಬಿಟ್ವೀನ್ ಬೋತ್ ಆಫ್ ದೆಮ್. ಲವ್ ರಿಲೇಷನ್ಶಿಪ್ಪಿಗೆ ರೋಡನೈಟ್ ಇಸ್ ಅಮೇಝಿಂಗ್. ಸೊ ಅಂಥದ್ದೇನಾದ್ರು ಜಗಳ ಆಗ್ತಾ ಇರೋದು, ಮನಸ್ತಾಪ ಆಗ್ತಾ ಇರೋದು, ಅವ್ರು ದೂರ ಹೋಗ್ತಿದ್ದಾರೆ ಅಂತ ಅಂದ ತಕ್ಷಣ ರೋಡನೈಟ್ ತಗೊಳ್ಳಿ. ಇನ್ನು ಎಷ್ಟೋ ಜನ ಆಪರ್ಚುನಿಟೀಸ್ಗೋಸ್ಕರ, ಅವಕಾಶಗಳಿಗೋಸ್ಕರ ತುಂಬ ಕಷ್ಟಪಡ್ತಿರ್ತಾರೆ. ಉದಾಹರಣೆಗೆ ಒಳ್ಳೆ ಪರ್ಸೆಂಟೇಜ್ ತೆಗೆದಿದ್ರು ಕೂಡ ಕೆಲಸಗಳು ಸಿಗ್ತಿರಲ್ಲ. ಈಗ ಜಾಬ್ ಆಪರ್ಚುನಿಟೀಸ್ಗೋಸ್ಕರ ಕೆಲಸ ಸಿಗಬೇಕು, ಒಳ್ಳೆ ಕೆಲಸ ಬೇಕು ಅಂದರೆ ಅದಕ್ಕೆ ಯಾವ ಕ್ರಿಸ್ಟಲ್ ಯೂಸ್ ಮಾಡಬೇಕು? Use pirate with amethyst. It will work. Okay, I'm feeling a bit emotionally low. I need some support. Okay, let me wear rose quartz. Okay, I'm feeling a little disconnected. Let me wear red jasper. ಆ ಥರ. ಈಗ ಯಾವುದೋ ಒಂದು ಕೆಲಸಕ್ಕೆ ಹೋಗಬೇಕು ಅಂತ ಟೈಮಲ್ಲಿ ವೇರ್ ಗುರುಗೆ ಸಂಬಂಧಪಟ್ಟಿದ್ದು. ಎಸ್, ಎಕ್ಸಾಕ್ಟ್ಲಿ, ಕಾರ್ನೇಲಿಯನ್. ಓಕೆ,
ಸಿಟ್ರಿನ್. ಓಕೆ. ಓಕೆ. ನಾವು ಈಗ ಎಕ್ಸಾಂಪಲ್ ಅದೆಲ್ಲ ನಂಗೆ ಕಷ್ಟ ಅಂತ ಹೇಳಿದ್ರೆ ನಿಮ್ಮ ಕೈಯಲ್ಲೇ ಯು ಕ್ಯಾನ್ ಆ್ಯಕ್ಚುಲಿ ಎನರ್ಜೈಸ್ ಇಟ್. ಓಕೆ, ದಿಸ್ ಒನ್ ರೆಪ್ರೆಸೆಂಟ್ಸ್ ಶುಕ್ರದ್ ಎನರ್ಜಿ ದಿಸ್ ಮಂತ್. ಈಗ ಫೇಸ್ ರೀಡಿಂಗ್ ಅಂತ ತಕ್ಷಣ ಒಬ್ಬರನ್ನ ಫಸ್ಟ್ ಟೈಮ್ ನೋಡ್ತಿದ್ದಾಗ ನಮ್ಗೆ ಏನು ಇಂಪ್ರೆಷನ್ ಸಿಗತ್ತೆ ಅದು ಸೆಕೆಂಡ್ ಟೈಮಿಗೆ ಚೇಂಜ್ ಆಗೋದಲ್ಲ, ಅದ್ರ ಮೇಲೆ ಹೆಂಗೆ ಡಿಸೈಡ್ ಮಾಡೋಕ್ಕಾಗತ್ತೆ? ಸಿ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ದ ಮೈಂಡ್ ಅಂತ ಹೇಳ್ತಾರೆ. ಒಬ್ಬ ಮನುಷ್ಯನ ಮುಖ ನೋಡ್ತಿದ್ದಂಗೆ ಗೊತ್ತಾಗ್ತಾ ಹೋಗುತ್ತೆ. ನಾವು ಗ್ರಹಗಳ ಬಗ್ಗೆ ಮಾತಾಡ್ತೀವಿ, ಪ್ಲಾನೆಟ್ಸ್ ಬಗ್ಗೆ. ಈಗ ಪ್ಲಾನೆಟ್, ಮೊದಲನೇ ಪ್ಲಾನೆಟ್ ಸೂರ್ಯ. ಹೌದು ಸೂರ್ಯ ಅಂದರೆ ನಂಬರ್ 1 ಆ್ಯಂಡ್ 10, ಹೌದು 28 28 ಈ ಥರ. ಹೌದು. ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಯಾವತ್ತೂ ತಿಳ್ಕೊಳ್ಳಿ, ನಂಬರ್ 1 ದೇ ಹ್ಯಾವ್ ಹೈ ಸೆಲ್ಫ್ ಎಸ್ಟೀಮ್, ಸೆಲ್ಫ್ ಕಾನ್ಫಿಡೆನ್ಸ್ ಇರುತ್ತೆ. ಅವರಲ್ಲಿ ದೇ ಆರ್ ಪ್ರೊಟೆಕ್ಟರ್ಸ್. ಲೈಕ್ ಈಗ ಎಕ್ಸಾಂಪಲ್ ನೀವು ಯಾರು ನಂಬರ್ 1 ಜೊತೆ ನೀವು ಫ್ರೆಂಡ್ ಆಗಿದ್ದೀರಾ ಅಂತ ಹೇಳಿದ್ರೆ ಅವರ ನೀಡಿಗಿಂತ ದೇ ದೇ ಆರ್ ಅ ಪ್ರೊವೈಡರ್ಸ್ ಆ್ಯಂಡ್ ದೇ ಆರ್ ವೆರಿ ಫ್ಯಾಮಿಲಿ ಓರಿಯೆಂಟೆಡ್ ಅಂತ ಹೇಳಿದ್ರೆ ಫ್ಯಾಮಿಲಿ ಅಂದರೆ ತುಂಬ ಮುಖ್ಯ ಅವರಿಗೆ. ಮತ್ತೇನಂತ ಹೇಳಿದ್ರೆ ದೇ ಹ್ಯಾವ್ ಲಾಟ್ ಆಫ್ ಪ್ರೈಡ್ ಅಬೌಟ್ ದೆಮ್ ಸೆಲ್ಫ್. ನಾನು ಆ್ಯಂಡ್ ದೇ ವೆರಿ ಪ್ರೆಸೆಂಟಬಲ್, ಶಾರ್ಪ್ ಫೀಚರ್ಸ್ ಇರುತ್ತೆ. ಆಲ್ಸೋ ಯಾವತ್ತೂ ಅಷ್ಟೇ ಅವರು ಬೆಳಗ್ಗೆ ಸೂರ್ಯ ಉದಯ ಆಗೋ ಟೈಮಲ್ಲೇ ಬಂದು ಸೂರ್ಯನಿಗೆ ಅರ್ಗೆ ಕೊಡೋದಾಗಿರ್ಬೋದು, ಸೂರ್ಯ ನಮಸ್ಕಾರ ಮಾಡೋದಾಗಿರ್ಬೋದು, ಅಥವಾ ನೋಡಿ ವೆನ್ ಎವರ್ ಯು ಆರ್ ಫೀಲಿಂಗ್ ವೆರಿ ಲೋ, ಆಯಿತಾ, ಇದು ಯಾರು ಬೇಕಾದ್ರೂ ಮಾಡ್ಬೋದು. ಜಸ್ಟ್ ಬೆಳಗ್ಗೆ ಎದ್ದು ಆಯಿತಾ ಅದರ ಒಂದು ಸಣ್ಣ ಮಲ್ಮಲ್ ಬಟ್ಟೆ ಹಾಕ್ಕೊಂಡು ವೇರ್ ದ ಸನ್ಲೈಟ್ ಹ್ಯಾಸ್ ಟು ಪೆನಿಟ್ರೇಟ್ ಆತ್ ಯುವರ್ ಬಾಡಿ, ಆ ಥರ ಯಾವ್ದಾರು ಮಲ್ಮಲ್ ಬಟ್ಟೆ ಹಾಕ್ಕೊಂಡು ಸೂರ್ಯನ ಕಿರಣವನದಲ್ಲಿ ಇರಿ, ಯುವರ್ ಆರಾ ಆಟೋಮೆಟಿಕಲಿ ಚೇಂಜಸ್. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಆಯಿತಾ, ತಾಟಕ್ರಿಯ ಮಾಡೋದು. ತಾಟಕ್ರಿಯ ಅಂತ ಹೇಳಿದ್ರೆ ಒಂದು ಕ್ಯಾಂಡಲ್ ತಗೊಂಡು ಕ್ಯಾಂಡಲ್ ಬೆಳಕನ್ನೇ ನೋಡ್ತಾ ಇರೋದು. ಆ ಕ್ಯಾಂಡಲ್ ಬೆಳಕು ನಿಮ್ಮ ಈ 2 ಉಬ್ಬುಗಳ ನಡುವೆ ಇರಬೇಕು. ಅದು ಎಕ್ಸ್ಪ್ಯಾಂಡ್ ಆಗ್ತಾ ಹೋದಂಗೆ ಇಡೀ ನಿಮ್ಮ ದೇಹ ಒಂದು ತೇಜೋಮಯವಾಗಿ ಬೆಳಗ್ತಾ ಇರೋ ಥರ ನೀವು ಇಮ್ಯಾಜಿನ್ ಮಾಡ್ಕೋತಾ ಹೋಗಬೇಕು. ಇದು ಕೂಡ ನಿಮ್ಮ ಸನ್ ಪ್ಲಾನೆಟನ್ನು ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ. ಕೆಲವರಿಗೆ ಸನ್ ವೀಕ್ ಆಗಿರುತ್ತೆ. ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಆದಿತ್ಯ ಹೃದಯ ಸ್ತೋತ್ರವನ್ನು ಕೇಳೋದಕ್ಕೆ ಶುರು ಮಾಡಬೇಕು. ನೆಕ್ಸ್ಟ್ ನೋಡಿ, ಈ ಮುಖ ತುಂಬ ಗುಂಡಕ್ಕಿರುತ್ತೆ ಆಯಿತಾ, ವಾಟರ್ ಬಾಡಿ ರಿಟೆನ್ಷನ್ ಆಗ್ತಾ ಇರುತ್ತೆ. ಏನೋ ಅವ್ರು ಊಟ ಮಾಡಿಲ್ಲ, ಚೆನ್ನಾಗಿ ತಿಂದಿಲ್ಲ ಅಂತ ಹೇಳಿದ್ರು ನೀರು ಮೈ ಬೇಗ ವೆಯ್ಟ್ ಲಾಸ್ ಆಗ್ತಾರೆ, ಬೇಗ ವೆಯ್ಟ್ ಗೇನ್ ಆಗ್ತಾರೆ. ದಟ್ ಆಲ್ಸೋ ರೆಪ್ರೆಸೆಂಟ್ ಬ್ಯಾಡ್ ಮೂನ್ ಎನರ್ಜಿ. ಇದು ನಂಬರ್ 2 ಕೂಡ ಆಯಿತಾ. ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ ಮೂನ್ ಇಸ್ ಆಲ್ ಅಬೌಟ್ ಸೀಕ್ರೆಟ್. ಈಗ ನೋಡಿರ್ಬೋದು ಫುಲ್ ಮೂನ್ ಆಗಿರ್ಬೋದು, ನ್ಯೂ ಮೂನ್ ಆಗಿರ್ಬೋದು, ನಮ್ಮ ಬ್ರೈನಲ್ಲಿ ಸೆರಿಬ್ರಲ್ ಎಪಿನಲ್ ಫ್ಲೂಯಿಡ್ ಅಂತ ಇರುತ್ತೆ. ನಾವು ಯಾವಾಗ ನೋಡಿ ಇಡೀ ದೇಹ 70% ಆಫ್ ವಾಟರಿಂದ ಮಾಡಿರೋದು. ಯಾವಾಗ ನಾವು ನಮ್ಮ ಎಮೋಷನ್ಸ್ ವೇರಿ ಆಗ್ತಾ ಹೋಗುತ್ತೆ ಹುಣ್ಣಿಮೆ ಟೈಮಲ್ಲಿ, ಅಮಾವಾಸ್ಯೆ ಟೈಮಲ್ಲಿ, ಬಿಕಾಸ್ ನೀವು ನೋಡಿರ್ಬೋದು ಅಲೆಗಳ ವೇರಿಯೇಷನ್ಸ್ ಇರುತ್ತೆ, ಮೂಡ್ ಸ್ವಿಂಗ್ಸ್ ಆಗಿರೋದು. ಬಿಕಾಸ್ ವಾಟರ್ ಪ್ರಾಕ್ಸಿಮಿಟಿ, ಅರ್ಥಕ್ಕೆ ಪ್ರಾಕ್ಸಿಮಿಟಿ ಯಾವಾಗ ಚೇಂಜ್ ಆಗ್ತಾ ಇರುತ್ತೆ ಮೂನ್ ಪೊಸಿಷನ್ನು, ನಮ್ಮ ಬಾಡಿಲೂ ಕೂಡ ಚೇಂಜಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಬ್ಯಾಡ್ ಮೂನ್ ಯಾವಾಗ ಚಂದ್ರಗೆ ನೀಚನಾಗಿರ್ತಾನೆ, ನಿಮಗೆ ಎಮೋಷನ್, ಡಿಪ್ರೆಷನ್ ಆಗಿರ್ಬೋದು, ಆಂಗ್ಸೈಟಿ ಆಗಿರ್ಬೋದು, ಸೈಕಾಲಜಿಕಲ್ ಇಶ್ಯೂಸ್ ಆಗಿರ್ಬೋದು, ಅದು ಕಾಡ್ತಾ ಹೋಗುತ್ತೆ. ಕೆಲವು ಸತಿ ತನ್ನ ತಾಯಿ ಜೊತೆ ಮನಸ್ತಾಪ ಆಗೋದು. ನಂಬರ್ 1 ಅಥವಾ ಯಾವತ್ತೂ ಅಷ್ಟೇ ನಿಮ್ಮ ಸೂರ್ಯ ಸ್ಟ್ರಾಂಗ್ ಆಗಬೇಕಾದ್ರೆ ನೆವರ್ ಡಿಸ್ರೆಸ್ಪೆಕ್ಟ್ ಯುವರ್ ಫಾದರ್. ಮೂನ್ ಅಷ್ಟೇ ಮದರ್ ಎನರ್ಜಿ, ಫೆಮಿನಿನ್ ಎನರ್ಜಿ. ಸೊ ಯಾವಾಗಲೂ ಮೂನ್ ಸ್ಟ್ರಾಂಗ್ ಆಗಬೇಕು. ಮೂನ್ ತುಂಬ ಕೆಟ್ಟದಾಗಿದೆ, ನನಗೆ ತುಂಬ ಆಂಗ್ಸೈಟಿ ಆಗ್ತಾ ಇದೆ ಅಂತ ಹೇಳಿದ್ರೆ ಯು ಕ್ಯಾನ್ ಯೂಸ್ ಮೂನ್ ಸ್ಟೋನ್. ಆಲ್ಸೋ ರಾತ್ರಿ ಹೊತ್ತು, ಹುಣ್ಣಿಮೆ ರಾತ್ರಿ ಹೊತ್ತು ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಹಸಿ ಹಾಲು ಆಯಿತಾ, ಹಸಿ ಹಾಲನ್ನು ಒಂದು ಬೆಳ್ಳಿ ತಟ್ಟೆಯಲ್ಲಿ ಇಟ್ಬಿಟ್ಟು ಅದಕ್ಕೆ ಮುಚ್ಚೋಕ್ಕೆ ಒಂದು ಮಲ್ಮಲ್ ಬಟ್ಟೆನೋ ಅಥವಾ ಜರಡಿಯನ್ನು ಅದನ್ನು ಮುಚ್ಚಿಟ್ಬಿಟ್ಟು ಇಡೀ ರಾತ್ರಿ ಅದು ಚಂದ್ರನ ಬೆಳಕಲ್ಲಿ ಇರಬೇಕು. ಬೆಳಗ್ಗೆ ಎದ್ದು ಒಂದು 2 ಎಸ್ಲು ಕೇಸರಿ ಹಾಕಿ ಅದನ್ನು ಕುಡಿ. ನಿಮ್ಮ ಮೂನ್ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಆ ವಾಟರ್ ಬಾಡಿ ಇರುತ್ತಲ್ಲ ಅದು ಕಮ್ಮಿ ಆಗ್ತಾ ಕ್ರಮೇಣವಾಗಿ ಸಣ್ಣ ಆಗ್ತಾ ಬರ್ತೀರ. ಆ್ಯಂಡ್ ನೋಡಿ, ವಾಟರ್ ಇಸ್ ಅನ್ ಎಮೋಷನ್. ಈಗ ಒಂದು ನೀರಾಗಿರ್ಬೋದು, ಬೆಳ್ಳಿ ಲೋಟಲ್ಲಿ ಇಟ್ಟರೆ ಇನ್ನೂ ಒಳ್ಳೇದು. ತಟ್ಟೆ ಇಟ್ಟರೆ ಯಾಕಂದ್ರೆ ಚಂದ್ರನ್ ಪೂರ್ತಿ ಪ್ರತಿಬಿಂಬ ಬೀಳಬೇಕು. ಆಚೆ ಇಟ್ಬಿಟ್ಟು ಆ ಪ್ರತಿಬಿಂಬ ಬಿದ್ದು ಬೆಳಗ್ಗೆ ಅದು ಖಾಲಿ ಹೊಟ್ಟೆಯಲ್ಲಿ ನೀವು ಅದನ್ನು ಕುಡಿಯೋಕ್ಕೆ ಶುರು ಮಾಡಿ. ಯುವರ್ ಮೂನ್ ಬಿಕಮ್ಸ್ ಬ್ಯಾಲೆನ್ಸ್ಡ್ ಅಂಡ್ ಚೆನ್ನಾಗಿ ಆಗ್ತಾ ಹೋಗ್ತಾ, ನಿಮ್ಮ ಎಮೋಷನ್ಸ್ ಚೆನ್ನಾಗಿ ಆಗ್ತಾ ಹೋಗುತ್ತೆ, ಮುಖದಲ್ಲಿ ಗ್ಲೋ ಬರ್ತಾ ಹೋಗುತ್ತೆ. ಇವನ್ ಬೇಕಾದ್ರೆ ಟ್ರೈ ಮಾಡಿ. ಹುಣ್ಣಿಮೆ ದಿನ ನೀವು ಯಾವುದೇ ಒಂದು ಕ್ರೀಮ್ ಯೂಸ್ ಮಾಡ್ತಾ ಇರ್ತೀರಾ ಅಥವಾ ಬಾಡಿ ಕ್ರೀಮ್ ಆಗಿರ್ಬೋದು, ಜಸ್ಟ್ ಲೆಟ್ ಇಟ್ ರಿನ್ಸ್ ಇನ್ ಮೂನ್ ಎನರ್ಜಿ. ಅದನ್ನು ಯೂಸ್ ಮಾಡಲಿಕ್ಕೆ ಶುರು ಮಾಡಿ. ಯುವರ್ ಸ್ಕಿನ್ ವಿಲ್ ಹ್ಯಾವ್ ದಟ್ ನ್ಯಾಚುರಲ್ ಗ್ಲೋ. ಬಿಕಾಸ್ ಮೂನ್ ಇಸ್ ಆಲ್ ಅಬೌಟ್ ಮ್ಯಾನಿಫೆಸ್ಟೇಷನ್, ಇಂಟ್ಯೂಷನ್ and secrecy. Moon is always secret energy. ಆಯಿತಾ. ನೆಕ್ಸ್ಟು ನಂಬರ್ 3. ನಂಬರ್ 3 is about this planet. ಓಕೆ, ದಿಸ್ ಫಿಂಗರ್. ಈಗ ಎಕ್ಸಾಂಪಲ್ ನಾನು ಹಿಂಗೆ ಫಿಂಗರ್ ಹೇಳಿಲ್ಲಲ್ಲ ನಾನು ಫಸ್ಟು. ಸೂರ್ಯನಿಗೆ ಇದು ಫಿಂಗರ್ ಆಯಿತಾ, ಅವ್ರು ಮತ್ತೆ ರಿಪೀಟ್ ಮಾಡೋದು. ಇದು ಕ್ರಿಸ್ಟಲ್ಲು ಹಾಕ್ಬೋದಲ್ಲ ಏನಕ್ಕೆ ಪ್ಲಾನೆಟ್ಸ್? ಹಾಂ. ಸೊ ನೆಕ್ಸ್ಟ್ ಏನಂತ ಹೇಳಿದ್ರೆ ಸೂರ್ಯ ಸ್ಟ್ರಾಂಗ್ ಮಾಡ್ಕೋಬೇಕಾದ್ರೆ ನಂಬರ್ 1 ಅವರು ಸನ್ ಸ್ಟೋನ್ ಬ್ರೇಸ್ಲೆಟ್ ಹಾಕೋದಾಗಿರಬಹುದು. ನಂತರ ರೂಬಿ. ಓಕೆ, ಆ್ಯಂಡ್ ಯಾವಾಗಲೂ ಅಷ್ಟೇ ದಿಸ್ ಪ್ಲಾನೆಟ್ ರೆಪ್ರೆಸೆಂಟ್ಸ್
ಸನ್. ಈ ಬೆರಳಿಗೆ ನಾನು ಎಷ್ಟೋ ಜನ ನೋಡ್ತೀನಿ ಬೆಳ್ಳಿ ಉಂಗುರ ಹಾಕ್ತಾರೆ. ನೋ, ಬಿಕಾಸ್ ಅಗೇನ್ ಇಟ್ ಇಸ್ ಸನ್ ಎನರ್ಜಿ. ದಿಸ್ ಫಿಂಗರ್ ಇಸ್ ಅಬೌಟ್ ಸನ್ ಎನರ್ಜಿ. ಏನೂ ಆಗಲಿಲ್ಲ ಅಂತ ಹೇಳಿದ್ರೆ ಈ ದಾಸವಾಳ ಹೂ ಬರುತ್ತಲ್ವಾ, ದಾಸವಾಳ ಕೆಂಪು ಇರ್ತಕ್ಕಂಥ ಹೂ, ಅದನ್ನ ಕೂಡ ಇಲ್ಲಿ ಜಸ್ಟ್ ಹೀಗೆ ಮಾಡ್ತಾ ಹೋದ್ರೆ ಸಾಕು. ಓಕೆ, ಎನಿಥಿಂಗ್ ಅಥವಾ ಚೆಂಡು ಹೂ ಸಿಗೋದು ಎಲ್ಲೋ ಕಲರ್ ಇರ್ತಕ್ಕಂಥದ್ದನ್ನು ಕೂಡ ಈ ಫಿಂಗರಿಗೆ ಹಾಕಿ ಜಸ್ಟ್ ಇದನ್ನ ನೀನು ಹೀಗೆ ಮಾಡ್ತಾ ಹೋದ್ರೆ ಆಂಟಿ ಕ್ಲಾಕ್ವೈಸ್ ಮಾಡ್ತಾ ಹೋದ್ರು ಕೂಡ ನಿನ್ನ ಸನ್ ಪ್ಲಾನೆಟ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ನಂಬರ್ 2 ಅಗೇನ್ ಮೂನ್ ಎನರ್ಜಿ. ಮೂನ್ ಸ್ಟ್ರಾಂಗ್ ಆಗಬೇಕಾದ್ರೆ ಮೂನ್ ಸ್ಟೋನ್ ಹಾಕೋದಾಗಿರಬಹುದು, ಅಗೇನ್ ಕ್ಲಿಯರ್ ಕ್ವಾರ್ಟ್ಸ್ ಹಾಕೋದಾಗಿರ್ಬಹುದು. ಯಾಕಂದ್ರೆ ಮೂಡ್ ಇಂಬ್ಯಾಲೆನ್ಸ್ ಆದಾಗ ಕೋಪ ಬರುತ್ತೆ. ಈ ಬೆರಳಿಗೆ ಎಮೋಷನ್ ಅನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಬೆಳ್ಳಿಯಿಂದ ಮಾಡಿರ್ತಕ್ಕಂತಹ ಪರ್ಲ್ ಅನ್ನ ಹಾಕೋದಾಗಿರ್ಬೋದು. ಇನ್ಯಾವ ಬೆರಳಿಗೂ ಹಾಕಬಾರ್ದು ಬೆಳ್ಳಿಯನ್ನ. ಓನ್ಲಿ ದಿಸ್ ಫಿಂಗರ್ ಇಸ್ ಅಲೌಡ್ ಟು ವೇರ್ ಮೂನ್ ಎನರ್ಜಿ ಇರುತ್ತೆ. ನಂಬರ್ 3 ಇಸ್ ಗುರು. ಯೂಶಲಿ ನೋಡಿ ನಂಬರ್ 3 ಇರೋರು ದಪ್ಪ ಇರ್ತಾರೆ, ಹೆಲ್ದಿ ಆಗಿರ್ತಾರೆ, ಬೇಗ ದೇ ಹ್ಯಾವ್ ಟೆಂಡೆನ್ಸಿ ಟು ಪುಟ್ ಆನ್ ವೆಯ್ಟ್ ಆ್ಯಂಡ್ ದ ವೆರಿ ಸಾಫ್ಟ್ ಪೀಪಲ್, ವೆರಿ ಜೆಂಟಲ್ ಪೀಪಲ್ ಆ್ಯಂಡ್ ಆಲ್ಸೋ ದೇ ಆರ್ ಅಥಾರಿಟೇಟಿವ್ ವೆನ್ ಇಟ್ ಕಮ್ಸ್ ಟು ಸರ್ಟನ್ ಟೈಮ್ಸ್. ಮತ್ತೇನಂತ ಅಂತ ಹೇಳಿದ್ರೆ ನಂಬರ್ 3 ಅಂತ ಹೇಳಿದಾಗ ನಂಬರ್ 3, 30, 21 ಇವರೆಲ್ಲ ನಂಬರ್ 3 ಬರ್ತಾರೆ. ಆಲ್ವೇಸ್ ದೇ ಶುಡ್ ರೆಸ್ಪೆಕ್ಟ್ ಎಲ್ಡರ್ಸ್. ಗುರು ಅಂತ ಹೇಳಿದಾಗ ಯಾವತ್ತು ಗುರುಗಳನ್ನ ನಿಂದನೆ ಮಾಡೋದಾಗಿರ್ಬೋದು ಅಥವಾ ಸ್ವಾಮೀಜಿಗಳಿಗೆ ಕೆಟ್ಟದಾಗ ಬೈಯೋದಾಗಿರ್ಬೋದು, ಯಾರೊಬ್ರು ದೊಡ್ಡವ್ರ ಹಿರಿಯಕರಿಗೆ ಮಾತಾಡೋದು, ಇವಾಗ ಗುರು ಬಿಕಮ್ಸ್ ವೀಕ್. ವೆನ್ ಗುರು ಬಿಕಮ್ಸ್ ವೀಕ್ ನಮಗೆ ಆಪರ್ಚುನಿಟೀಸ್ ಬರಲ್ಲ, ಲೈಫಲ್ಲಿ ಗ್ರೋತ್ ಇರಲ್ಲ, ಸ್ಯಾಚುರೇಷನ್ ಲೆವೆಲಲ್ಲೇ ಇರ್ತೀವಿ. ಆ್ಯಂಡ್ ದಿಸ್ ಇಸ್ ಆಲ್ಸೋ ಗುರು ರೆಪ್ರೆಸೆಂಟ್ ಅಥಾರಿಟಿ. ನೋಡಿರ್ಬೋದು, ಏ ಕೂತ್ಕೋ, ಏ ನಿಂತ್ಕೋ, ಹೀಗೆ ಏ ಕಮ್ ಹಿಯರ್, ಏ ಗೋ ಅಂತ ಹೇಳಿದಾಗ ದಿಸ್ ಫಿಂಗರ್ ರೆಪ್ರೆಸೆಂಟ್ಸ್ ಗುರು. ಓಕೆ, ಸೊ ಆಲ್ಸೋ ಇಟ್ ರೆಪ್ರೆಸೆಂಟ್ಸ್ ಅಥಾರಿಟೇಷನ್. ಆಲ್ಸೋ ಇಟ್ ಇಸ್ ಅಬೌಟ್ ವಾಕ್ಚಾತುರ್ಯ, ಟಾಕಿಂಗ್. ಸೊ ಇದನ್ನ ಇದಕ್ಕೆ ಸಿಟ್ರಿನ್ ಆಗಿರುತ್ತೆ, ಪುಕ್ರಾಜ್ ಅದನ್ನು ಹಾಕೋದಾಗಿರಬಹುದು. ದೀಸ್ ಆರ್ ಆಲ್ ಪ್ಲಾನೆಟ್ಸ್ ಆಫ್ ಗುರು. ನೆಕ್ಸ್ಟ್ ನಂಬರ್ 4 ಇಸ್ ರಾಹು ಎನರ್ಜಿ. ರಾಹು ಎನರ್ಜಿ ಅದು ಆಲ್ಸೋ ಸಿ ನಂಬರ್ 4ಗೆ ಹೆಚ್ಚಾಗಿ ಮೈಗ್ರೇನ್ ಪ್ರಾಬ್ಲಮ್ ಬರ್ತಾ ಇರುತ್ತೆ, ತಲೆನೋವು ಬರೋದು, ಓವರ್ ಥಿಂಕಿಂಗ್ ಆಗಿರಬಹುದು. ಆ್ಯಂಡ್ ದೇ ಲೈಕ್ ಟು ಸ್ಟೇ ಇನ್ ಡಾರ್ಕ್, ಕತ್ಲೇಲಿರೋಣ ಅಂತ ಅನ್ಸುತ್ತಾ ಇರುತ್ತೆ ನಂಬರ್ 4 ಅವರಿಗೆ ಮೋಸ್ಟ್ ಬ್ಯೂಟಿಫುಲ್ ರೆಮಿಡಿ ಏನಂತ ಹೇಳಿದ್ರೆ ದುರ್ಗಾಮ್ಮನ ಪೂಜೆ ಮಾಡೋದಾಗಿರ್ಬೋದು, ಲಕ್ಷ್ಮಿಯನ್ನ ಪೂಜೆ ಮಾಡೋದಾಗಿರ್ಬೋದು. ಇಟ್ ವರ್ಕ್ಸ್ ಲೈಕ್ ಮ್ಯಾಜಿಕ್ ಫಾರ್ ದೆಮ್. ಎಸ್ಪೆಷಲಿ ಯಾವುದೇ ಥರದ ಉಗ್ರ ದೇವತೆಗಳಾಗಿರ್ಬೋದು, ಕಾಳಿ ಆಗಿರ್ಬೋದು. ಅಗೇನ್ ರಾಹು ಇಸ್ ಆಲ್ಸೋ ಯೂಸ್ ಟು ಡೂ ನೆಗೆಟಿವ್ ಎನರ್ಜಿ. ಈಗ ತಂತ್ರಶಾಸ್ತ್ರಗಳಲ್ಲೂ ಕೂಡ ರಾಹು ಎನರ್ಜಿಯನ್ನು ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ನಂಬರ್ 4 ಇಸ್ ಆಲ್ ಅಬೌಟ್ ನೆಗೆಟಿವ್ ಪ್ಲಾನೆಟ್ ಅಲ್ವಾ. ಸೊ ಇಟ್ ಇಸ್ ಆಲ್ಸೋ ತುಂಬ ತಲೆನೋವು ಬರ್ತಾ ಇರುತ್ತೆ, ಮೈಗ್ರೇನ್ ಆಗೋದು, ಓವರ್ ಥಿಂಕಿಂಗ್, ಹ್ಯಾಲುಸಿನೇಷನ್, ಇಲ್ಯೂಷನ್, ಇದು ಮತ್ತೆ ಅಬ್ಸೆಷನ್, ಇದೆಲ್ಲವೂ ಕೂಡ ರಾಹು ಕೊಡ್ತಕ್ಕಂಥ ಪ್ಲಾನೆಟ್. ಸೊ ಈ ನಂಬರ್ 4 ಈಗ ಅವರು ಯಾವ ಕ್ರಿಸ್ಟಲ್ ಹಾಕ್ಬೋದು? ಕ್ಯಾಟ್ ಐ, ಬ್ರೌನ್ ಅಗೆಟೆ, ಇದೆಲ್ಲ ಕೂಡ ಹಾಕ್ಬೋದು ಅವರು. ಓಕೆ, ಟೈಗರ್ ಐ, ಇದು ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟ್ ನಂಬರ್ 5 is all about communication. Buddha, very beautiful energy. ನೋಡಿ ನಂಬರ್ 5 ಯೂಶಲಿ ದೇ ಡೋಂಟ್ ಗೆಟ್ ಏಜ್ಡ್ ವೆರಿ ಸೂನ್. ಅವ್ರಿಗೆ ಬೇಗ ವಯಸ್ಸಾದಂಗೆ ಕಾಣಿಸೋದೇ ಇಲ್ಲ. ಯೂಶಲಿ ನಂಬರ್ 5 ದೇ ಆರ್ ಆಲ್ವೇಸ್ ದೇ ಪಿಕ್ಕಿ ಈಟರ್ಸ್. ಆಯ್ತಾ, ಫುಡ್ ಕೊಡಲಿ ಅಥವಾ ಪೀಪಲ್ ಆಗಿರಲಿ, ಬೇಗ ಅವ್ರಿಗೆ ಬೋರ್ ಆಗಿಬಿಡುತ್ತೆ ನಂಬರ್ 5ಗೆ. ಅಂದರೆ ಲವ್ ಟ್ರಾವೆಲಿಂಗ್ ಆಗಿರ್ಬೋದು. ಆ್ಯಂಡ್ ಸೆಲ್ಫ್ ಲವ್ ಅನ್ನೋದು ಬೈ ಬರ್ತ್ ಬಂದಿರುತ್ತೆ ಅವರಿಗೆ. ಓಕೆ, ದಿಸ್ ಫಿಂಗರ್ ರೆಪ್ರೆಸೆಂಟ್ಸ್ ಬುಧ. ಓಕೆ, ಸೊ ಎಕ್ಸಾಂಪಲ್ ನಾನು ಕಮ್ಯುನಿಕೇಶನ್ ಮಾಡ್ಬೇಕು ಮ್ಯಾಮ್ ಅಂತ ಹೇಳ್ತೀವಿ ಅಲ್ವಾ. ಸೊ ದಿಸ್ ಫಿಂಗರ್ ರೆಪ್ರೆಸೆಂಟ್ ಕಮ್ಯುನಿಕೇಶನ್ ಆಲ್ಸೋ, ಮೂನ್ ಎನರ್ಜಿ ಆ್ಯಂಡ್ ಆಲ್ಸೋ ಇಟ್ ಇಸ್ ಕಮ್ಯುನಿಕೇಶನ್. ಇದಕ್ಕೆ ಎಮ್ರಾಯ್ಡ್ ಹಾಕಿರೋದಂಗಿರೋ ಪನ್ನ ಅಂತ ಕರಿತೀವಿ, ಅದು ಹಾಕೋದು, ಗ್ರೀನ್ ವೆಂಚರೈನ್ ಆಗಿರಬಹುದು, ಎನಿಥಿಂಗ್ ವಿಚ್ ಇಸ್ ರಿಲೇಟೆಡ್ ಟು. ಆಮೇಲೆ ಇದನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋಕೆ ಈಟ್ ಲಾಟ್ ಆಫ್ ಗ್ರೀನ್ ವೆಜೀಸ್ ಅಥವಾ ಸ್ಪಿನಾಚ್ ಆಗಿರ್ಬೋದು, ಅಂಥದನ್ನು ತಿನ್ನೋದ್ರು ಕೂಡ ನಿಮ್ಮ ಬುಧ. ಆ್ಯಂಡ್ ಇಟ್ ಇಸ್ ಆಲ್ವೇಸ್ ಸರಸ್ವತಿ. ಬುಧ ಇಸ್ ಸರಸ್ವತಿ, ಹೌ ಯು ಕಮ್ಯುನಿಕೇಟ್. ಸೊ ಆಲ್ವೇಸ್ ಎನ್ಶೋರ್ ನಿಮ್ಮ ಬುಧ ಸ್ಟ್ರಾಂಗ್ ಮಾಡ್ಕೋಬೇಕಾದ್ರೆ ನೆವರ್ ಅವಾಚ್ಯ ಶಬ್ದಗಳಲ್ಲಿ ಬೈಯೋದಾಗಿರ್ಬೋದು, ನಿಂದನೆ ಮಾಡೋದಾಗಿರ್ಬೋದು, ಬ್ಲೇಮ್ ಮಾಡೋದಾಗಿರ್ಬೋದು, ಇದನ್ನು ಮಾಡಬಾರ್ದು, ಸುಳ್ಳು ಹೇಳೋದಾಗಿರ್ಬೋದು. ದಿಸ್ ವಿಲ್ ವೀಕನ್ ಯೋರ್ ಬುಧ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ನಂಬರ್ 6, ವೀನಸ್. ವಿ ಆಲ್ ನೀಡ್ ಶುಕ್ರ. we all need money. This is the place of Shukra. Money, energy, luxury, ಇದೆಲ್ಲವನ್ನು ಕೊಡ್ತಕ್ಕಂಥದ್ದು, ನೇಮ್, ಫೇಮ್, ಬ್ಯೂಟಿ, ಇದೆಲ್ಲವು ಶುಕ್ರ ಎನ್ಹಾನ್ಸ್ ಆಗಬೇಕಾದ್ರೆ ವೇರ್ ಮೋಸ್ಟ್ ಆಫ್ ದಿಸ್ ಹೇಳ್ದೆ ನಾನು. ಇಲ್ಲಿ ಡೈಮಂಡ್ ಹಾಕೋದಾಗಿರ್ಬೋದು, ವೆಯ್ಟನ್ನು ಕೊಡ್ತಾ ಹೋಗ್ಬೇಕು ಇಲ್ಲಿ ಈ ಪ್ಲಾನೆಟ್ಗೆ. ಹೇಗೆ ನಿಮ್ಮ ಮನೆಯಲ್ಲಿ ಸೌತ್ ವೆಸ್ಟ್ ಡೈರೆಕ್ಷನ್ ಇರುತ್ತೋ ಹೀಗೆ. ಮತ್ತು ನಿಮ್ಮ ಮನೆಯಲ್ಲಿ ಏನಾದರೂ ನಾನು ಮ್ಯಾನಿಫೆಸ್ಟ್ ಮಾಡಬೇಕು, ಎಂಥದೇ ಇರಲಿ, ನನಗೆ ಅದು ಮಲ್ಟಿಪ್ಲೈ ಆಗಬೇಕು ಅಂತ ಹೇಳಿದ್ರೆ ಅದನ್ನು ವೆಸ್ಟ್ ಡೈರೆಕ್ಷನಲ್ಲಿ ಇಡಿ. West also represents Shani direction. Okay, West is the direction of manifestation. North is the direction of, ಯಾಕೆ ಅಂತ ಹೇಳಿದ್ರೆ ನಾರ್ತಲ್ಲಿ ಇವನ್ ಒಂದು ಗ್ರೀನರಿ ಹಾಕೋದಾಗಿರ್ಬೋದು, ಅಥವಾ ಸೌತಲ್ಲಿ ಮಿರರ್ ಇದ್ರೆ ನಾರ್ತಲ್ಲಿ ಸೌತಲ್ಲಿ ಲೈಟ್, ಸೌತಲ್ಲಿ ಬೆಳಕಿದ್ರೆ
ನಾರ್ತ್ ಸೈಡಲ್ಲಿ ಒಂದು ದೊಡ್ಡ ಮಿರರ್ ಹಾಕೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಸೊ ದ್ಯಾಟ್ ಆಲ್ಸೋ ಅಟ್ರಾಕ್ಟ್ಸ್ ಲಾಡ್ ಆಫ್ ಆಪರ್ಚುನಿಟಿ. ನಾರ್ತ್ ಇಸ್ ದ ಡೈರೆಕ್ಷನ್ ಆಫ್ ಆಪರ್ಚುನಿಟಿ. ನೀವು ನಮ್ಮ ಮನೆಗೆ ಬಂದಾಗ ನೋಡಿರ್ಬೋದು, ನಾರ್ತಲ್ಲಿ ಒಂದು ದೊಡ್ಡ Correct, ಮಿರರ್ ದೊಡ್ಡ ಹಾಕಿದ್ದೆ. mirror. ಸೊ ಇಟ್ ಅಟ್ರಾಕ್ಟ್ಸ್ ಮೋರ್ ಆಫ್ ಆಪರ್ಚುನಿಟೀಸ್ ಇನ್ ಯೋರ್ ಲೈಫ್. ವೆಸ್ಟ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾನಿಫೆಸ್ಟೇಷನ್. ನಿಮ್ಮ ವಿಷನ್ ಬೋರ್ಡ್ ಆಗಿರಬಹುದು, ದುಡ್ಡು ಆಗಿರಬಹುದು, ಅಥವಾ ನಿಮ್ಗೆ ಏನಾದ್ರು ಮಲ್ಟಿಪ್ಲೈ ಆಗಬೇಕು West ಅಲ್ಲಿ. ವೆಸ್ಟಲ್ಲಿ ಕೀಪ್ ಇಟ್ ಇನ್ ವೆಸ್ಟ್. ಸೊ ಶುಕ್ರ ಅಗೇನ್ ಲೈಕ್ ಹೇಗೆ ಸೌತ್ ವೆಸ್ಟಲ್ಲಿ ನಿಮ್ಮ ಮನೇಲಿ ಕುಬೇರ್ ಮೂಲೆಯಲ್ಲಿ ತೂಕ ಇರಬೇಕು ಅಂತ ನಿಮ್ಮ ಈ ಫಿಂಗರ್ ಪಾರ್ಟಲ್ಲಿ ತೂಕ ಇರೋ ಥರ ನೋಡ್ಕೊಳ್ಳಿ. ದಿಸ್ ಡೈರೆಕ್ಷನ್. ಓಕೆ, ಸೊ ದಿಸ್ ಅಗೇನ್ ಇದಕ್ಕೂ ಅಷ್ಟೇ ತುಪ್ಪ ಹಾಕಿ, ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದೆ, ಅಟ್ರಾಕ್ಷನ್ ಅನ್ನ ಇನ್ಕ್ರೀಸ್ ಮಾಡೋದಕ್ಕೆ ಖಡ್ಗಮಾಲ ಸ್ತೋತ್ರ ಅಥವಾ ಶ್ರೀ ಸೂಕ್ತಮ್ ಆಗಿರ್ಬೋದು, ಇದನ್ನ ಮಲ್ಮಲ್ ಮಾಡ್ತಾ ಹೇಳ್ಕೋತಾ ಹೋಗಬೇಕು. ಓಕೆ, ಅಂಡ್ ಆಲ್ಸೋ ದಿಸ್ ಹ್ಯಾಂಡ್ ರೆಪ್ರೆಸೆಂಟ್ಸ್ ಯುವರ್ ನನ್ನ ಡಾಮಿನೇಟಿಂಗ್ ಹ್ಯಾಂಡ್ ಏನಿರುತ್ತೆ ಡೆಸ್ಟಿನಿ ಹ್ಯಾಂಡ್, ಅಥವಾ ನಾನ್ ಡಾಮಿನೇಟಿಂಗ್ ಕಾರ್ಮಿಕ್ ಹ್ಯಾಂಡ್ ಅಂತ ಕರಿತೀವಿ. ಜಸ್ಟ್ ಕೀಪ್ ಯುವರ್ ಹ್ಯಾಂಡ್ ಕ್ಲೀನ್, ಕೀಪ್ ರಬ್ಬಿಂಗ್ ದಿಸ್ ಪಾರ್ಟ್. ದಿಸ್ ವಿಲ್ ಆಲ್ಸೋ ಇನ್ಕ್ರೀಸ್ ಯುವರ್ ವಿನಸ್. ನೆಕ್ಸ್ಟ್ ಬಂದ್ಬಿಟ್ಟು ನಾವು 7 ಅಲ್ವಾ, 7 ಕೇತು. Ketu is all about detachment. Ketu is here. This plan, here, this. ಕೇತು ಏನಂತ ಆಗುತ್ತೆ ಅಂದ್ರೆ ನಮ್ಗೆ ಏನು ಬೇಡ ಅನ್ನೋದಿರುತ್ತೆ. ಎಷ್ಟೋ ಸತಿ ನೋಡಿ ಯಾವುದೋ ಒಂದು ರಾಹು ದೇಶದಲ್ಲಿ ಸಿಕ್ಕಿರುತ್ತೆ, ಕೇತು ಮುಕ್ತಿಗೆ ಅದೆಲ್ಲ ಹೊಟ್ಟೋಗಿರುತ್ತೆ. ಓಕೆ, ಕೇತು ಓಪನ್ಸ್ ಅಪ್ ದ ಇಲ್ಯೂಷನ್. ರಾಹು ಒಂದು ಇಲ್ಯೂಷನ್ ಅನ್ನ ಕೊಡ್ತಾನೆ, ಅಬ್ಸೆಷನ್ ಅನ್ನ ಕೊಡ್ತಾನೆ. ಕೇತು ಬಂದು ಡಿಟ್ಯಾಚ್ಮೆಂಟ್ ಅನ್ನ ಕೊಡ್ತಾ ಹೋಗ್ತಾನೆ. ನಮಗೇನೋ ಎಷ್ಟು ನೋಡಿ ವೈರಾಗ್ಯ. ನಾನು ಎಷ್ಟೋ ಜನ ನಾನು ನೋಡಿದ್ದೀನಿ ರಾಜೇಶ್, ನಿಮ್ಮ ಲೈಫಲ್ಲಿ ಯಾವ ಪ್ಲಾನೆಟ್ ಹಾಳಾದ್ರೂ ಕೂಡ ಸರಿ ಮಾಡ್ಕೋಬಹುದು, ಆದ್ರೆ ಕೇತು ಹಾಳಾದ್ರೆ ನಿಮ್ಮ ಲೈಫಲ್ಲಿ ಬಿದ್ದ ಅಂತಾನೆ ಅರ್ಥ. ನಾನು ಎಷ್ಟೋ ಸತಿ ನೋಡಿದ್ದೀನಿ. ಕೇತು ಯಾವ್ದನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಪ್ರಾಣಿಗಳು. ರಾಹು ಏನಂತ ಹೇಳಿದ್ರೆ, ನೀವು ಒಂದು ಮೀನಿಗೆ ಊಟ ಹಾಕಿ ತುಂಬಾ ಚೆನ್ನಾಗುತ್ತೆ. ರಾಹುನ ಓಂ ರಾಮ್ ರಾಹುವೇ ನಮಃ ಅಂತ ಹೇಳ್ಬಿಟ್ಟು ಮೀನಿಗೆ ಊಟ ಹಾಕಿದ್ರೆ ತುಂಬಾ ಚೆನ್ನಾಗಿ ನಿಮ್ಮ ಲೈಫಲ್ಲಿ ಗ್ರೋತ್ ಆಗಿರ್ಬೋದು ಅಥವಾ ಆಪರ್ಚುನಿಟೀಸ್ ಆಗಿರ್ಬೋದು ಬರುತ್ತೆ. ಇದು ಎರಡೂ ಕೂಡ ಪ್ಲಾನೆಟ್ಸ್. ಬರೀ ಮೀನಿಗೆ ಮಾತ್ರ ಅಥವಾ ಯಾವ್ದು ಅನಿಮಲ್? ಇರುವೆಗೆ, ಕಪ್ಪಿರುವೆ ಇರುತ್ತಲ್ಲ, ಅದಕ್ಕೆ ಕೊಬ್ಬರಿ ಬಿಸ್ಕೆಟ್ ಹಾಕೋದಾಗಿರಬಹುದು, ಇದೆಲ್ಲವನ್ನು ಮಾಡಿದ್ರೆ ಬೆಕ್ಕಿಗೆ ಊಟ ಹಾಕೋದಾಗಿರ್ಬೋದು, ಇದು ರಾಹುವನ್ನ ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ. ಕೇತು ನಾಯಿಯನ್ನ ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಅನಿಮಲ್ ಎಸ್ಪೆಷಲಿ ಡಾಗ್. ಓಕೆ, ಯಾವಾಗ ನಿಮ್ಮ ಕೇತು ಹಾಳಾದ್ರೆ ಲೈಫಲ್ಲಿ ನಿಜವಾಗ್ಲೂ ಎದಳಕ್ಕೆ ಸಾಧ್ಯನೇ ಇಲ್ಲ, ನೆವರ್. ಅಂಡ್ ತುಂಬಾ ಡಿಪ್ರೆಷನ್ ಅಥವಾ ಬೇರೆ ಕೆಟ್ಟ ಡಿಸಿಷನ್ಸ್ ತಗೊಳ್ಳೋದು ಕೂಡ ಕೇತು. ಓಕೆ, ಸೊ ಮತ್ತೆ ದುಡ್ಡು ಅಷ್ಟು ಹತ್ತದೇ ಇಲ್ಲ. ಸೊ ನೆವರ್ ಎವರ್ ಹಾರ್ಮ್ ಅನಿಮಲ್ಸ್. ನಾವು ಅನ್ಕೋತೀವಿ ಮೂಕ್ ಪ್ರಾಣಿ ಗೊತ್ತಾಗಲ್ಲ ಅಂತ, ಬಟ್ ಇಟ್ ವಿಲ್ ಅಫೆಕ್ಟ್ ಇನ್ ಅ ಲಾಂಗ್ ಟರ್ಮ್. ಇಟ್ ವಿಲ್. ಸೊ ಬಿ ವೆರಿ ಕೇರ್ಫುಲ್. ನೆಕ್ಸ್ಟ್ ನಿನ್ನ ಎಲ್ಲ ಫೇವ್ರೆಟ್ ಪ್ಲಾನೆಟ್ 8, Saturn. This is the finger of Saturn. See, I always wear this ring. This is platinum ring. Okay, Saturn represents iron. ಈ ಫಿಂಗರಿಗೆ you can wear iron or platinum. Okay, I just put a little diamond because again it is Venus energy. Number 6 and number 8 are both friendly numbers. So again I always wear that one ಚಿಕ್ಕ ಡೈಮಂಡ್ ಹಾಕಿರ್ತೀನಿ. ಸೊ ದಿಸ್ ಇಸ್ ಅ ಫಿಂಗರ್ ಆಫ್ ಸ್ಯಾಟ್ರನ್. ಇವಾಗ ನೋಡಿ, ನಮ್ಮ ಡೆಸ್ಟಿನಿ ಕೂಡ ಡಿಸೈಡ್ ಮಾಡೋದು ದಿಸ್ ಒನ್ ಓನ್ಲಿ. ಡೆಸ್ಟಿನಿ ಪ್ಲೇನ್ ರೇಖೆ ಇರುತ್ತೆ, ಅದು ಕೂಡ ಸೆಂಟ್ರಲ್ಲೇ ಇರುತ್ತೆ. ಸೊ ಕರ್ಮ ಅಂತ ಏನು ಹೇಳ್ತೀವಿ, ಕರ್ಮ, ನಮ್ಗೆ ಏನು ಕೆಲಸ, ಅದೆಲ್ಲವೂ ಕೂಡ ಈ ಫಿಂಗರ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ಸ್ಯಾಟ್ರನ್ ಅನ್ನು ಅಟ್ರಾಕ್ಟ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ಎವ್ರಿ ಡೇ. ಓಕೆ, ಇದರ ನೀವು ಒಂದು ವಿದ್ಯಾದಾನ ಮಾಡಿ, ಅನ್ನದಾನ ಮಾಡಿ, ದುಡ್ಡು ದಾನ ಮಾಡಿ, ಸಹಾಯ ಮಾಡಿ. ಎಸ್ಪೆಷಲಿ ನೋಡಿ, ಸ್ಯಾಟ್ರನ್ ಅಂತ ಹೇಳಿದ್ರೆ ನೋಡಿ, ಯಾವಾಗಲೂ ನಾವು ಎಲ್ರಿಗೂ ತುಂಬ ಚೆನ್ನಾಗಿರ್ತೀವಿ. ಇವನಿಂದ ನನಗೇನು ಪ್ರಯೋಜನ ಇಲ್ಲ ಅಂತ ಹೇಳಿದ್ರೆ ಆ ವ್ಯಕ್ತಿನ ನಾವು ಎಷ್ಟು ನಿಷ್ಕೃಷ್ಟವಾಗಿ ಕಾಣ್ತೀವಿ. ಆದರೆ ಸ್ಯಾಟ್ರನ್ ಟೆಸ್ಟ್ ಯು ಬೈ ಲೈಕ್ ದಟ್. ನಿನ್ನ ಕೈಲಿ ಅವ್ನು ಏನು ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರೆ ನೀನು ಅವನ ಜೊತೆ ಹೇಗೆ ಬಿಹೇವ್ ಮಾಡ್ತೀಯಾ, ದಟ್ ಈಸ್ ಹೌ ಸ್ಯಾಟ್ರನ್ ಶೋಸ್. ಸೊ ಆಲ್ವೇಸ್ ಗಿವ್, ಈವನ್ ಇಫ್ ಐ ನೋ ದಟ್ ಈ ವ್ಯಕ್ತಿ ನನಗೇನು ಸಹಾಯ ಮಾಡಲ್ಲ ಮುಂದೆ ಅಂತಂದಾಗೂ ಕೂಡ ಕೊಡ್ತಾ ಹೋಗಿ. ಮತ್ತೆ ಒಂದೊಂದು ಹೇಳ, ಸ್ಯಾಟರ್ನ್ ಮೇ ಬಿ ಮೇಕ್ಸ್ ಯು ಹಾರ್ಡ್ ವರ್ಕ್, ಬಟ್ ಎಷ್ಟೋ ಜನಕ್ಕೆ ಸಾಧಿಲ್ ಆಗಿರ್ಬೋದು ಅಥವಾ ಪಂಚಮ ಶನಿ ಅಷ್ಟಮ ಶನಿಲಿ ಸಡನ್ ವೆಲ್ತ್ ಬರುತ್ತೆ. ಅಂಡ್ ಆಲ್ಸೋ ಇಟ್ ಇಸ್ ಸಮ್ವೇರ್ ಶಾರ್ಟ್ಕಟ್ಸ್ ಅಲ್ಲಿ ಬರುತ್ತೆ. ಓಕೆ, ಸೊ ಹೀ ಟೇಕ್ಸ್ ಯು ಟು ದಟ್ ಪೀಕ್. ಆ ಪೀಕ್ ಸಕ್ಸಸ್ ಕೊಡೋದು ಶನಿ. ಸೊ ಶನಿಗೆ ಆಲ್ವೇಸ್ ಬಿ ಹಂಬಲ್, ಗ್ರೌಂಡೆಡ್. ಎಷ್ಟೇ ಸಕ್ಸಸ್ ಬರಲಿ, ಏನೇ ಬರಲಿ, ತುಂಬ ಟೆಸ್ಟ್ ಮಾಡ್ತಾರೆ ಅವರು. ನಿಮ್ಗೆ ಏನೇ ಕೊಡಬೇಕಾದ್ರೂ ತುಂಬ ಟೆಸ್ಟ್ ಮಾಡಿ 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 ಕೊಡ್ತಾರೆ. ಸೊ ಆಲ್ವೇಸ್ ಬಿ ಹಂಬಲ್, ಬಿ ಗ್ರೌಂಡೆಡ್. ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಲೇಬರ್ ಯಾರಿರ್ತಾರೆ, ಕೆಲಸದವ್ರು ಇರ್ತಾರೆ ಅಥವಾ ಏನಿರ್ತಾರೋ ಅವರ ಕುಶಲೋಪರಿನ ನೋಡ್ಕೋತಾ ಹೋದಾಗ ಆತನಿಗೆ ಖುಷಿ ಆಗ್ತಾ ಹೋಗುತ್ತೆ. ಅವರನ್ನು ನಿಷ್ಕೃಷ್ಟವಾಗಿ ಕಾಣೋದಾಗಿರ್ಬೋದು, ಅವ್ನು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಕೂಡ, ನೋಡಿ ಯಾರೋ ಕೈ ಕಾಲಿಲ್ದವ್ರಿಗೆ ಸಹಾಯ ಮಾಡಬೇಕು ಅಂತಲ್ಲ, ಅವ್ನೇನು ಮಾಡಲ್ಲ ಅಂತ ನನಗೆ ಗೊತ್ತಿದೆ, ನನಗೆ ರಿಟರ್ನ್ ಏನು ಸಿಗಲ್ಲ ಅಂತ. ಇವನ್ ನಂಗೆ ಕೊಡ್ಬೇಕಾದ್ರೆ ಯಾರಿಗಾರು ಕಂಬ್ಳಿ
ಚಪ್ಪಲಿ ದಾನ ಮಾಡೋದು, ಇದೆಲ್ಲವೂ ಕೂಡ ಸ್ಯಾಟರ್ನನ್ನು ಎನ್ಹಾನ್ಸ್ ಮಾಡ್ತಾ ಹೋಗುತ್ತೆ. ಸೊ ಸ್ಯಾಟರ್ನ್ ಇಸ್ ಅ ಬ್ಯೂಟಿಫುಲ್ ಪ್ಲಾನೆಟ್ ಆ್ಯಂಡ್ ಆಲ್ಸೋ ವಿ ಆರ್ ಆಲ್ರೆಡಿ ಇನ್ ಕರ್ಮ ಯುಗ, ಶನಿ ಯುಗದಲ್ಲೇ ಇದ್ದೀವಿ. ಸೊ ಎನ್ಶೋರ್ ದಟ್ ಯು ವಾಟ್ ಎವರ್ ಯು ಆರ್ ಡೂಯಿಂಗ್, ಡೂ ಇಟ್ ಮೈಂಡ್ಫುಲ್ಲಿ. ಮತ್ತು ಶನಿ ವರ್ಷಿಪ್ ಮಾಡಬೇಕಾದ್ರೆ ವೆರಿ ಕಾನ್ಷಿಯಸ್ ಆಗಿರಬೇಕು. ಒಂದು ದೆಸೆ ದಟ್ ಥ್ರೂ ಧೂಮವತಿ ಮಾಡ್ತಾರೆ, ಇನ್ನೊಂದು ಪ್ರಾಣದೇವರನ್ನ ಮೂಲಕ ಪೂಜೆ ಮಾಡ್ತಾ ಹೋಗ್ತಾರೆ. ಯಾಕಂತ ಹೇಳಿದ್ರೆ ಶನಿ ಈಸ್ ವೆರಿ ಇಂಟೆನ್ಸ್ ಎನರ್ಜಿ. ಅದಕ್ಕೆ ನಾವು ಕೆಲವು ಸತಿ ಶನಿ ದೇವಸ್ಥಾನಕ್ಕೆ ಹೋಗ್ಬೇಕು, ತಲೆ ಮೇಲೆ ಬಟ್ಟೆ ಹಾಕೊಂಡು ಹೋಗ್ತೀವಿ. ಯಾಕಂತ ಹೇಳಿದ್ರೆ ಕ್ರೌನ್ ಚಕ್ರ ಇಸ್ ಅಗೇನ್ ಆಕ್ಟಿವ್. ಕ್ರೌನ್ ಚಕ್ರ ಆಕ್ಟಿವ್ ಆಗಂದ್ರೆ ಎಷ್ಟೋ ಜನ ಬಂದವರು ಕಷ್ಟ ಹೇಳ್ತಾ ಇರ್ತಾರೆ ಆತನ ಹತ್ರ. ಸೊ ಈಸಿಲಿ ಅಟ್ರಾಕ್ಟ್ ಮಾಡ್ತೀವಿ ಅಂತ ಹೇಳಿ. ಸೊ ವೆನೆವರ್ ಹೆಣ್ಮಕ್ಳು ಹೋಗ್ಬೇಕಾದ್ರೆ ಅಂತ, ಬಿಕಾಸ್ ಹೆಣ್ಮಕ್ಳು ಕ್ರೌನ್ ಚಕ್ರ ತುಂಬಾ ಸ್ಟ್ರಾಂಗ್ ಇರುತ್ತೆ. ಆಲ್ಸೋ ಆಲ್ವೇಸ್ ವೆನೆವರ್ ಯು ವರ್ಷಿಪ್ ಶನಿ, ವರ್ಷಿಪ್ ಹಿಮ್ ಥ್ರೂ ಪ್ರಾಣದೇವರು, ಅಂದ್ರೆ ಹನುಮಂತ. ಮತ್ತೆ ಇದು ಯಾವ ಕ್ರಿಸ್ಟಲ್ ಹಾಕ್ಬೇಕು? ಸಾಡೆ ಅಮೆಥಿಸ್ಟ್, ಪೈರೇಟ್. This is a very good lapis lazuli also. This also works amazing. ಮತ್ತೆ ಕೇತುಗೆ ಅಗೇನ್ ಕ್ಯಾಟೆ ಆಗತ್ತೆ. ಓಕೆ, ನೆಕ್ಸ್ಟ್ 9. ನಂಬರ್ 9 ಇಸ್ ಆಲ್ ಅಬೌಟ್ ಮಾರ್ಸ್. ನೋಡಿ, ಎಷ್ಟೋ ಸತಿ ನಾನು ನೋಡಿದ್ದೀನಿ ರಾಜೇಶ್, ನನಗೆ ಬ್ಲ್ಯಾಕ್ ಮ್ಯಾಜಿಕ್ಕು ಅದು ಇದು ಅಂತ ಬರ್ತಾರೆ. ವೆರಿ ಸಿಂಪಲ್ ರೆಮಿಡಿ ಟು ಇಟ್, ಬಿಕಾಸ್ ಹಿ ಲಿವ್ಸ್ ಇನ್ ದ ಸ್ಪೆಕ್ಟ್ರಮ್. ಈಗ ಎಷ್ಟೋ ಜನ ನಾವು ಆರ್ಕೇಂಜಲ್ ಮೈಕಲ್ ಆಗಿರ್ಬೋದು, ಕೆಲವು ಏಂಜಲ್ಸು ದೇ ಆರ್ ಕ್ಲೋಸ್ ಟು ಅರ್ತ್ ಸ್ಪೆಕ್ಟ್ರಮ್. ಈಗ ನಾನು ಶಿವನ್ನ ರೀಚ್ ಆಗಬೇಕು ಅಂದರೆ ಎಷ್ಟು ಸಾಧನೆ ಮಾಡಬೇಕು, ಸಾವಿರಾರು ವರ್ಷ ತಪಸ್ ಮಾಡಬೇಕು. ಅದೇ ಹನುಮಂತನ ರೀಚ್ ಮಾಡಬೇಕಾದ್ರೆ ರಾಮನಾಮ ಹೇಳಿದ್ರೆ ಸಾಕು, ಬಂದ್ಬಿಡ್ತಾರೆ. ಎಲ್ಲಿ ರಾಮ್ ಅಂತ ಹೇಳಿದ ತಕ್ಷಣನೇ ಹಿ ವಿಲ್ ಬಿ ದೇರ್, ಹಿ ಇಸ್ ದೇರ್ ಆಲ್ವೇಸ್. ಆಯಿತಾ? ಸೊ ಆಲ್ವೇಸ್ ವೆನ್ ಯು ಆರ್ ವರ್ಷಿಪಿಂಗ್, ಎದೆ ತುಂಬಿ ವರ್ಷಿಪ್ ಮಾಡಿ ಅವರನ್ನು. ಆಯಿತಾ? ರಾಮನಾಮ ಹೇಳಿದ ತಕ್ಷಣ ಬರ್ತಾರೆ, ಜೈ ಸಿಯಾರಾಮ್ ಅಂತ ಹೇಳಿದ ತಕ್ಷಣನೇ ಬರ್ತಾರೆ. ಅವರನ್ನು ಯಾವತ್ತೂ ಅಷ್ಟೇ ಯಾವುದೇ ಅಂತ ನೆಗೆಟಿವಿಟಿ ಇರಲಿ, ದೃಷ್ಟಿ ಇರಲಿ, ಒಂದು ಗ್ಲಾಸ್ ನೀರನ್ನು ತಗೊಳ್ಳಿ, ಒಂದು ಎಷ್ಟೆಷ್ಟು ಕೇಸರಿ ಹಾಕಿ, ಒಂದು ಸ್ವಲ್ಪ ಪಚ್ ಕರ್ಪೂರನ ಏನೋ ಹಾಕ್ಬಿಟ್ಟು, ಆಯಿತಾ, ಹನುಮಾನ್ ಚಾಲೀಸವನ್ನು 5 ಸತಿ ಇಲ್ಲ 11 ಸತಿ ಇಲ್ಲ 21 ಸತಿ ಇಲ್ಲ ನಿಮಗೆ ಯಥಾಶಕ್ತಿ 101 ಸತಿ ಆಗಿರ್ಬೋದು, 108 ಸತಿ ಆಗಿರ್ಬೋದು ಹೇಳಿ ದಿನ ಅದನ್ನು ಜಪ ಮಾಡ್ತಾ ಹೋಗಿ. ಮನೇಲಿ ಯಾರೋ ಅನಾರೋಗ್ಯ ಆದರೆ ಅವ್ರಿಗೆ ಕೊಡ್ತಾ ಹೋಗಿ. ಎಷ್ಟೋ ಬೇಗ ಸುಧಾರಣೆ ಆಗ್ತಾ ಹೋಗುತ್ತೆ ಅಂడి. ಮನೇಲಿ ಏನೋ ತುಂಬ ನೆಗೆಟಿವಿಟಿ ಇದೆ ಅಂತ ಹೇಳಿ ಆ 11 ಸತಿ ಹೇಳಿಬಿಟ್ಟು ಮನೆಗೆಲ್ಲ ನೀರನ್ನು ಚುಮ್ಸಿ, ಯಾವ ನೆಗೆಟಿವಿಟಿ ಇರಲಿ ಎಂಥದೇ ಇರಲಿ, ಆ ಹನುಮಾನ್ ಚಾಲೀಸಾಗೆ ಅಷ್ಟೇ ಶಕ್ತಿ ಇದೆ. ಮನುಷ್ಯನಿಗೆ ಎಂಥದ್ದು ನಿನ್ಗಿಂಥದ್ದು ಕಾರ್ಯ ಆಗಬೇಕು, ಒಂದು ಪ್ರೆಗ್ನೆನ್ಸಿ ಆಗಬೇಕು ಅಂತ ಇರುತ್ತೆ. 11 ಸತಿ ನಾನು ದಿನ ಹೇಳ್ತೀನಿ ಅಂತ ಹರಿಸ್ಕೊಳ್ಳಿ. ಆ 45 ದಿನದಲ್ಲಿ ನಿಮ್ಗೆ ರಿಸಲ್ಟ್ ಸಿಕ್ಕಿಲ್ಲ ಅಂತ ಕೇಳಿ. ಎಸ್ಪೆಷಲಿ ಪ್ರೆಗ್ನೆಂಟ್ ವುಮೆನ್ ಸುಂದರಕಾಂಡವನ್ನು ಕೇಳಿದ್ರೆ ಮಗುವಿನ ಕರ್ಮ ಶುರು ಆಗೋದು. ಯಾಕಂತ ಹೇಳಿದ್ರೆ ಮಗು ಹೊಟ್ಟೆಲಿದ್ದಾಗ ಫಸ್ಟ್ ಸೆನ್ಸರಿ ಆರ್ಗನ್ ಯಾವ್ದು ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಕಿವಿ. ಯಾವಾಗ ನಾವು ಅಳ್ತಾ ಇರ್ತೀವಿ, ಆ ಸೀರಿಯಲ್ ಗೋಳಾಟಗಳನ್ನ ಕೇಳೋದು ಇಲ್ಲ ಏನೋ ಅಲ್ಲ ನಮ್ಗೆ ಯಾಕೆ ಬೇಕು, ಎಲ್ಲೋ ಯಾರೋ ಅಳ್ತಾ ಬಾ, ಎಷ್ಟು ನೆಗೆಟಿವ್ ಗೊತ್ತ. ಅದ್ ಮನೇಲಿ ಯಾರೋ ಅಳ್ತಾನೆ ಅದನ್ನ ನೋಡ್ತಾನೆ ಇರ್ತೀವಿ, ಅದೇನ್ ಖುಷಿ ಸಿಗತ್ತೋ ಇವರು ಅಳ್ತಾ ಇರ್ತಾರೆ. ಸೊ ಸುಂದರಕಾಂಡವನ್ನ ಪ್ರೆಗ್ನೆನ್ಸಿ ಲೇಡೀಸ್ ಕೇಳೋದಾಗಿರ್ಬೋದು, ತುಂಬಾನೇ ವೆರಿ ಪವರ್ಫುಲ್. ಈಗ ಪ್ರೆಗ್ನೆಂಟ್ ಲೇಡೀಸ್ ಕೂಡ ಕ್ರಿಸ್ಟಲ್ಸ್ ಹಾಕ್ಬೋದಾ? ನೋ, ಐ ರಿಯಲಿ ಡೋಂಟ್ ರೆಕಮೆಂಡ್. ಯಾವುದೇ ಥರ ಹೀಲಿಂಗ್ ಆಗಿರ್ಬೋದು, ಕ್ರಿಸ್ಟಲ್ಸ್ ಆಗಿರ್ಬೋದು, ಯಾವುದನ್ನು ಮಾಡಿಸ್ಕೊಳ್ಕೊಂಬಿಡಿ. ಎಕ್ಸಾಂಪಲ್ ನೋಡಿ, ಇವಾಗ ನಾನು ಒಂದು ಮಸಾಜ್ಗೆ ಹೋಗ್ತೀನಿ, ನನಗೆ ಬಾಡಿ ಪೇನ್ ಅಂತ. ಮಾಡೋರು ಏನಾದರೂ ಸ್ವಲ್ಪ ಕೋಪದಲ್ಲಿದೆ, ಆ್ಯಂಗರ್ ಇದೆ, ಐ ಕ್ಯಾನ್ ಸಿ ದಟ್ ಎನರ್ಜಿ ಇನ್ ಮೀ. ಯಾರ ಹತ್ರನ ಫೇಶಿಯಲ್ ಮಾಡಿಸ್ಕೊಂಡು ಬನ್ನಿ, ಆ ಥೆರಪಿಸ್ಟ್ ಏನಾದರೂ ತುಂಬ ಕೋಪವಾಗಿದ್ರೆ ಯು ಫೀಲ್ ದಟ್ ಎನರ್ಜಿ. ಸೊ ಆಲ್ವೇಸ್ ಎನ್ಶೋರ್ ದಟ್ ಯಾವುದೇ ಥರದ ಹೀಲಿಂಗ್ ಆಗಿರ್ಬೋದು, ಕ್ರಿಸ್ಟಲ್ಸ್ ಆಗಿರ್ಬೋದು, ಪ್ರೆಗ್ನೆನ್ಸಿ ಅವರು ಹಾಕಬಾರ್ದು. ನಂಬರ್ 9, ಮಾರ್ಸನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿ. ಮಾರ್ಸ್ ವಾಸ್ ಲಾಸ್ಟ್ ಇಯರ್ ಇಟ್ ವಾಸ್ ವೆರಿ ಫಿಯರ್ಸ್ಫುಲ್. ಎಸ್ಪೆಷಲಿ ನಂಬರ್ 2ಗೆ ಇಟ್ ವಾಸ್ ವೆರಿ ಡಿಫಿಕಲ್ಟ್. ಲಾಸ್ಟ್ ಇಯರ್ ವಾಸ್ ವೆರಿ ಡಿಫಿಕಲ್ಟ್. ಆಯಿತಾ? ನಂಬರ್ 9 ಹೇಗೆ ಸ್ಟ್ರಾಂಗ್ ಮಾಡ್ಕೊಳ್ಳೋದಂದರೆ, ದ ಮೋರ್ ಯು ವರ್ಕ್ಔಟ್, ದ ಮೋರ್ ಎಕ್ಸಸೈಸ್ ಯು ಡೂ, ಬಿಕಾಸ್ ಇಟ್ ಶೋಸ್ ದ ಡಿಸಿಪ್ಲಿನ್. ಬಿಕಾಸ್ ಫಸ್ಟ್ ಭಗವಂತ ನಿಮ್ಗೆ ಕೊಡೋ ಗಿಫ್ಟ್ ಏನು? ಯೋರ್ ಬಾಡಿ. ಗಿವ್ ಇಟ್ ಬ್ಯಾಕ್ ಟು ಹಿಮ್ ಆಸ್ ಹಿ ಹ್ಯಾಸ್ ಗಿವನ್ ಇಟ್ ಟು ಯು. ದಟ್ ಈಸ್ ಅ ರಿಯಲ್ ಪೂಜೆ ಪುನಸ್ಕಾರ. ಒಂದು ಹೇಳ ರಾಜೇಶ್, ಇಡೀ ಪ್ರಪಂಚವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಭಗವಂತ, ನೀವು ಕೊಡ್ತಕ್ಕಂಥ ಒಂದು ಕಟ್ಟಿಗೆ ಆಗಿರ್ಬೋದು, ಒಂದು ತುಪ್ಪ ಆಗಿರ್ಬೋದು, ಅಥವಾ ನೀವು ಮಾಡ್ತಕ್ಕಂಥದ್ದು ಏನೇ ಕೇಳ್ತಾನ, ಅವನಿಗೆ ಅದು ಮ್ಯಾಟರ್ ಆಗುತ್ತಾ? ಹಿಸ್ ಕ್ರಿಯೇಟೆಡ್ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಭಗವಂತ. ಆತನ ಏನು ಬೇಕು ಗೊತ್ತಾ? ಈಗ ನಾನು ನನ್ನ ಮಗುಗೆ ಒಳ್ಳೆ ಎಜುಕೇಷನ್ ಕೊಟ್ಟಿದ್ದೀನಿ, ಎಲ್ಲ ಕೊಟ್ಟಿದ್ದೀನಿ. ನನ್ನ ಮಗು ನನಗೊಂದು ಸ್ವಲ್ಪ ಗ್ರೇಟ್ಫುಲ್ ಆಗಿದ್ರೆ ನನಗೆ ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಇಟ್ ಅಲ್ವಾ? ಆ್ಯಂಡ್ ಹೀಸ್ ಲೀಡಿಂಗ್ ಹಿಸ್ ಲೈಫ್ ಫ್ರೂಟ್ಫುಲ್ಲಿ ಅಂತ ಹೇಳಿದ್ರೆ ನನಗೆ ಖುಷಿ ಆಗ್ತಾ ಹೋಗುತ್ತೆ. ಹಾಗೆ ಭಗವಂತನಿಗೆ ಅವ್ನು ಕೊಟ್ಟಿರ್ತಕ್ಕಂಥ ಲೈಫನ್ನು ಸೆಲೆಬ್ರೇಟ್ ಮಾಡ್ತಾ ಹೋಗೋಣ. ದ ಮೋರ್ ಯು ಸೆಟ್ ಅಂಡ್ ಕ್ರೈ, ದ ಮೋರ್ ಯು ಸೆಟ್ ಅಂಡ್ ಕಂಪ್ಲೇನ್ ಅಲ್ಲ, ಹಿ ಫೀಲ್ಸ್ ಮ್ಯಾಡ್.
ದಟ್ ಈಸ್ ದ ರಿಯಲ್ ಗ್ರೇಟ್ಫುಲ್ನೆಸ್. ನಾವು ಹೋಗಿ ಹುಂಡಿಗೆ ಹಾಕಬೇಕು ದುಡ್ಡು ಅಂತ ಕೇಳಲ್ಲ, ಅಥವಾ ಏನೋ ಪೂಜೆ ಮಾಡಿಸು ಅಂತ ಕೇಳಲ್ಲ, ಒಂದು ಹೋಮ ಮಾಡಿಸು ಅಂತ. ಏನು ಇಡೀ ಪ್ರಪಂಚವನ್ನು ಸೃಷ್ಟಿ ಮಾಡಿರೋ ಭಗವಂತನಿಗೆ ನೀನು ಕೊಡೋಷ್ಟು ದೊಡ್ಡವನ ನೀನು? ಅಲ್ವಾ? ಸೊ ಅದನ್ನೆಲ್ಲ ಯಾವುದನ್ನು ಕೇಳ್ತಾ ಹೋಗಲ್ಲ. ಯು ಹ್ಯಾವ್ ಟು ಸೆಲೆಬ್ರೇಟ್ ದಿಸ್ ಲೈಫ್. ದಿಸ್ ಲೈಫ್ ಇಸ್ ಓನ್ಲಿ ಫಾರ್ ಸೆಲೆಬ್ರೇಷನ್. ಮಿಲಿಯನರ್ಸ್ ಡೋಂಟ್ ಬಿಲೀವ್ ಇನ್ ಆಸ್ಟ್ರಾಲಜಿ, ಬಿಲಿಯನರ್ಸ್ ಡೂ ಅಂತ. ಸೊ ಪ್ರತಿಯೊಬ್ಬ ಮನುಷ್ಯನಿಗೂ ಇಂಥದೇ ಟೈಮಲ್ಲಿ ಇಂಥದ್ದಾಗಬೇಕು ಅಂತ ಎವ್ರಿಥಿಂಗ್ ಇಸ್ ಡೆಸ್ಟಿನ್ಡ್. ಅದನ್ನೇ ಆಗಮ ಕರ್ಮದಲ್ಲಿ ನಾವು ಅದನ್ನು ಬದಲಾಯಿಸ್ಕೋಬೋದು. ಬಟ್ ಈಗ ಪ್ರೆಸೆಂಟ್ ಏನಿರುತ್ತೋ ಅಂಥ ಟೈಮಲ್ಲಿ ಅದೇ ಆಗ್ತಾ ಹೋಗ್ತಾ ಇರುತ್ತೆ. ಈಗ ಫೇಸ್ ರೀಡಿಂಗ್ ನಾವು ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯನ ಮುಖ ನೋಡುತ್ತಿದ್ದ ತಕ್ಷಣವೇ ಆತನ ಐಬ್ರೋ ಆಗಿರ್ಬೋದು, ಆತನ ಕಣ್ಣಾಗಿರಬಹುದು, ಮೂಗಾಗಿರ್ಬೋದು, ಬಾಯಿ ಆಗಿರ್ಬೋದು, ಪ್ರತಿಯೊಂದು ಕೂಡ ಆತನ ಪರ್ಸನಾಲಿಟಿಯನ್ನು ತೋರಿಸ್ತಾ ಹೋಗುತ್ತೆ. ಹೇಳ್ತಾರಲ್ಲ, ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ದ ಮೈಂಡ್ ಅಂತ. ಎಲ್ಲ ರೆಪ್ರೆಸೆಂಟ್ ಮಾಡುತ್ತೆ, ಎಲ್ಲವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಕೆಲವು ಸತಿ ಅವ್ರಿಗೆ ಏನೋ ಒಂದು ಕೆಟ್ಟದಾಗಿರುತ್ತೆ ಅಂತ ಹೇಳಿದ್ರೆ, ಕೆಲವರು ಹೊಟ್ಟೆ ಕೆಚ್ಚಿಂದ ಏನೋ ಒಂದು ತಂತ್ರ ವಿದ್ಯೆಗಳನ್ನು ಮಾಡಿಸಿರೋದಾಗಿರ್ಬೋದು, ಅದಲ್ಲ ತಕ್ಷಣ ಅವರ ಆರವನ್ನೇ ರೀಡ್ ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಇರುತ್ತೆ, ಅದನ್ನು ಆರ ಅಂತ ಕರಿತೀವಿ. ಸೊ ಪ್ರತಿಯೊಬ್ಬ ಮನುಷ್ಯನ ಯಾವಾಗ ಆತನಿಗೆ ನೆಗೆಟಿವ್ ಇರುತ್ತೆ ಅಥವಾ ನೆಗೆಟಿವ್ ಪ್ಲಾನೆಟ್ಸ್ ಏನಿರುತ್ತೆ ಅದ್ರ ಎಫೆಕ್ಟ್ ಇದ್ದಾಗ ಅವನ ಆರ ಚಿಕ್ಕದಾಗ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ ಕೆಲವರು ಹೇಳ್ತಾರೆ, ನನಗೆ ಏನು ಮಾಡಿದ್ರು ತಾಕಲ್ಲಪ್ಪ, ಏನಾದರೂ ಮಾಡ್ಕೊಳ್ಳಿ ಅಂತ. ಕೆಲವ್ರಿಗೆ ತಾಕತ್ತೆ, ಕೆಲವ್ರಿಗೆ ಯಾಕೆ ತಾಕಲ್ಲ ಅಂತ ಹೇಳಿದ್ರೆ ಅವರ ಆರ ಸ್ಟ್ರಾಂಗ್ ಆಗಿರುತ್ತೆ. ನ್ಯಾಚುರಲ್ ಆಗಿ ನಮ್ಮ ಆರವನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋದು ಸಾಲ್ಟ್ ವಾಟರ್ ಬಾತ್ ಆಗಿರ್ಬೋದು, ಅತ್ತರ್ ಹಾಕಿ ನೀರು ಹಾಕಿ ಸ್ನಾನ ಮಾಡೋದಾಗಿರಬಹುದು, ಅರ್ಶಿನ ಹಾಕಿ ಸ್ನಾನ ಮಾಡೋದಾಗಿರ್ಬೋದು, ಮನೆಯನ್ನು ಕ್ಲೆನ್ಸ್ ಮಾಡೋದಾಗಿರ್ಬೋದು, ಸೇಜ್ ಆಗಿರ್ಬೋದು, ಸೇಜ್ ಲೀವ್ಸನ್ನು ಯೂಸ್ ಮಾಡೋದಾಗಿರಬಹುದು. ಇದೆಲ್ಲವೂ ಕೂಡ ನ್ಯಾಚುರಲ್ ಆಗಿ ನಮ್ಮ ಆರ ಮಂತ್ರದಿಂದ, ಆಯಿತಾ, ಇದೆಲ್ಲವೂ ಕೂಡ ನಮ್ಮ ಆರವನ್ನು ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ ಕ್ಲೆನ್ಸ್ ಮಾಡಿದ್ರೆ. ಬಟ್ ಯಾವಾಗ ನಮಗೆ ಯಾವುದೋ ಒಂದು ನೆಗೆಟಿವ್ ಪ್ಲಾನೆಟ್ ಎಫೆಕ್ಟ್ ಇರುತ್ತೆ, ಸರ್ಟನ್ ಬಾಡಿಯಲ್ಲಿ ಚೇಂಜಸ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ನಮಗೆ ಕೆಲವು ಸತಿ ಶನಿ ಬ್ಯಾಡ್ ಆಗಿದ್ರೆ, ಶನಿ ರೆಪ್ರೆಸೆಂಟ್ಸ್ ಯುವರ್ ಹೇರ್, ಕೂದಲು. ಕೆಲವು ಸತಿ ಕೂದಲು ಉದ್ರೋದು, ಮಂಡಿ, ಮೂಳೆ ಆಗಿರ್ಬೋದು. ನೀವು ಯಾಕೆ ಶನಿಗೆ ಎಣ್ಣೆ ಸ್ನಾನ ಮಾಡ್ತಾರೆ ಗೊತ್ತಾ? ಎಣ್ಣೆಣ್ಣೆ ಹಾಕಿ ದೀಪ ಹಾಕೋದು. ಇಟ್ಸ್ ನಾಟ್ ದಟ್. ಶನಿಗೆ ನೀನು ಕಷ್ಟಪಡೋದು ತುಂಬ ಇಷ್ಟ ಅಂತ ಹೇಳಿದ್ರೆ ಹಾರ್ಡ್ ವರ್ಕ್ ಮಾಡೋದು. ಎಕ್ಸಾಂಪಲ್, ಮಾರ್ಸ್ ಅಂಡ್ ಶನಿ ಆರ್ ಗುಡ್ ಫ್ರೆಂಡ್ಲಿ ಪ್ಲಾನೆಟ್ ಅಂತ ಹೇಳ್ತಾರೆ. ಯಾಕಂದ್ರೆ ಮಾರ್ಸ್ ಯಾಕೆ? ಮಾರ್ಸ್ ರೆಪ್ರೆಸೆಂಟ್ ಸ್ಟ್ರೆಂತ್, ಎನರ್ಜಿ, ವರ್ಕೌಟ್ ಮಾಡೋದಾಗಿರ್ಬೋದು. ಫೈರ್ ಎಲಿಮೆಂಟ್. ಎಕ್ಸಾಕ್ಟ್ಲಿ. ಸೊ ಅದನ್ನು ನೀವು ಮಾಡ್ತಾ ಹೋದಾಗ ಯುವರ್ ಸ್ಯಾಟರ್ನ್ ಆಲ್ಸೋ ಬಿಕಮ್ಸ್ ವೆರಿ ಸ್ಟ್ರಾಂಗ್. ಬೆವ್ರು ಇಷ್ಟ ಶನಿಗೆ. ಅದಕ್ಕೆ ಶನಿ, ಯಾರು ಲೇಬರ್ ಕ್ಲಾಸ್ ಇದ್ರೆ ಅವ್ರಿಗೆ ತುಂಬ ಇಷ್ಟ ಶನಿಗೆ. ಯಾಕಂತ ಹೇಳಿದ್ರೆ ನಾವು ಕಷ್ಟಪಟ್ಟು ದುಡಿಯೋದಾಗಿರ್ಬೋದು, ಕಷ್ಟಪಟ್ಟು ಕೆಲಸ ಮಾಡೋದಾಗಿರ್ಬೋದು, ಇಟ್ ಶೋಸ್. ಸೊ 7.5 ಬಂದಾಗ ಇಟ್ ಇಸ್ ನಾಟ್ ಅ ನೆಗೆಟಿವ್ ಫೇಸ್. ಎಷ್ಟೋ ಜನ ಐ ಪ್ರೇ, ನನಗೆ ಯಾವಾಗಲಾದ್ರೂ ಶನಿ ಎಫೆಕ್ಟ್ ಇದ್ರೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ವೆನ್ ಎವರ್ 7.5 ಕಮ್ಸ್, ನನ್ನ ಲೈಫಲ್ಲಿ ನೆಗೆಟಿವ್ ಪೀಪಲ್ ಯಾರ್ಯಾರು ಇದ್ರು, ನನಗೆ ಮೋಸ ಮಾಡ್ತಿದ್ದವ್ರಾಗಿರ್ಬೋದು, ಸುಳ್ಳು ಹೇಳ್ತಿರ್ಬೋದು, ಅವರೆಲ್ಲ ಹೋಗಿ ಆ ನಿಜವಾದ ಫೇಸ್ ಏನಂತ ಹೇಳಿದ್ರೆ, ಈಗ ಕ್ರೀಮ್ ಕ್ರೌಡ್ ಇರುತ್ತೆ ಅದನ್ನು ಕೊಡ್ತಾನೆ. ಮತ್ತು ಸ್ಪಿರಿಚುವಲ್ ಎನ್ಲೈಟ್ಮೆಂಟ್, ಎಷ್ಟೇ ದುಡ್ಡಿದ್ರು ಸ್ಪಿರಿಚುವಲ್ ಎನ್ಲೈಟ್ಮೆಂಟ್ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಕೊಡ್ತಾರೆ. ಮತ್ತೇನೊಂದು ಏನಂತ ಹೇಳಿದ್ರೆ, ಆತ ಕೊಡ್ತಕ್ಕಂಥ ವೆಲ್ತನ್ನು ಯಾವ ಪ್ಲಾನೆಟ್ ಕೂಡ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಶುಕ್ರ ಆಗಿರ್ಬೋದು, ಅಥವಾ ಶುಕ್ರದಶೆ ಬರುತ್ತೆ. ಕೆಲವು ಶುಕ್ರದಶೆಯಲ್ಲಿ ಜೈಲಿಗೆ ಹೋಗೋದನ್ನು ನಾನು ನೋಡಿದ್ದೀನಿ. ಎಷ್ಟೋ ಜನಕ್ಕೆ ಏನೋ ಇವತ್ತು ವೆಲ್ತ್ ಇರುತ್ತೆ, ಸಡನ್ನಾಗಿ ಬಿದ್ದೋಗುತ್ತೆ. ಇದೆಲ್ಲ ರಾಹು ಶುಕ್ರದಶೆಯಿಂದ ಇದ್ದಾಗ ಕೂಡ ಆಗುತ್ತೆ. ಆದರೆ ಶನಿ ದಶೆಯಲ್ಲಿ ಬರ್ತಕ್ಕಂಥ ವೆಲ್ತ್ ಏನಿದೆಯೋ, ಈ ಎಕ್ಸಾಂಪಲ್ ನರೇಂದ್ರ ಮೋದಿನೇ ತಗೊಳ್ಳಿ, ನಂಬರ್ 17 ಅವರು. ಅವರನ್ನು ಇವತ್ತಂಕ ಯಾರಾದರೂ ಮುಟ್ಲಿಕ್ಕೆ ಸಾಧ್ಯನಾ? ಆ್ಯಂಡ್ ಹಿಸ್ ಎನರ್ಜಿ ಇಸ್ ಸ್ಯಾಟರ್ನ್ ಎನರ್ಜಿ. ಅವರನ್ನು ಮುಟ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ, ಬಿಕಾಸ್ ದಟ್ ಈಸ್ ಸ್ಯಾಟರ್ನ್ ಎನರ್ಜಿ. ಎಷ್ಟೇ ಜನ ಎನಿಮೀಸ್ ಇರಲಿ, ಏನೇ ಆಗಿರಲಿ, ಬಟ್ ಹೀಸ್ ದ ಮ್ಯಾನ್. ನೋಡಿ, ಹೀಸ್ ಆಲ್ವೇಸ್ ಐಸೋಲೇಟೆಡ್. ಅವ್ರಿಗೆ ಯಾರು ಕ್ಲೋಸ್ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ಶನಿ ಮೇಕ್ಸ್ ಯು ಐಸೋಲೇಟ್. ನಿಮಗೆ ಯಾರ ಜೊತೆನೂ ಇರಬೇಕು ಅಂತ ಅನ್ಸಲ್ಲ. ನನಗೆ ಭಗವಂತ ಇದ್ರೆ ಸಾಕು. ಹೆಚ್ಚಾಗಿ ನಿಮ್ಗೆ ಒಂದೊಂದು ಇಲ್ಲಿ ಯಾವತ್ತೂ ನೀವು ಪೂಜೆ ಪುನಸ್ಕಾರ ಮಾಡೇ ಇರಲ್ಲ. ಆ 7 ಬಂದಾಗ ನನ್ನ ದೇವ್ರನ್ನ ಪೂಜೆ ಮಾಡಬೇಕು ಅನ್ಸುತ್ತೆ, ಒಬ್ಬಳೇ ಹೋಗಬೇಕು ಅನ್ಸುತ್ತೆ. ಜೀವನ ನೋಡಿದ್ರೆ ಯಾರೋ ತುಂಬ ಇಷ್ಟಪಡ್ತಿರ್ತೀರ, ಆಮೇಲೆ ಆಯಿತು ಬಿಡಪ್ಪ, ಏನೋ ಇಷ್ಟಪಡ್ತಿದ್ದೆ ಒಂದು ಕಾಲದಲ್ಲಿ, ಇವಾಗ ಏನು ಬೇಡ ಬಿಡು, ಪರವಾಗಿಲ್ಲ. ಅಥವಾ ಎಲ್ಲವನ್ನೂ ನೋಡು, ಈ ಥರ ಇರುತ್ತೆ, ಹಿಂಗಿರುತ್ತೆ ಜೀವನ ಅಂತ ಹೇಳಿ. ನೋಡಿ, ಸ್ಯಾಟರ್ನ್ ಇಸ್ ಓಲ್ಡೆಸ್ಟ್ ಪ್ಲಾನೆಟ್. ಮನೆಯಲ್ಲಿ ದೊಡ್ಡವ್ರು ನಿಮ್ಗೆ ಏನು ಮಾಡ್ತಾರೆ? ಕಷ್ಟಪಟ್ಟು ಕೆಲಸ ಮಾಡು ಅಂತ ಹೇಳ್ಕೊಡ್ತಾರೆ, ತುಂಬ ಬೈತಾರೆ, ಅಂದರೆ ಸ್ಟ್ರಿಕ್ಟ್ ಮಾಡೋಕ್ಕೆ ಹೋಗ್ತಾರೆ. ಅವ್ರು ನೋಡೋಕೆ ನಿಮ್ಗೆ ಕೆಟ್ಟದಂತ ಅನ್ಸುತ್ತೆ ಆಗ, ಬಟ್ ಆ್ಯಕ್ಚುಲಿ ಅವ್ರು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಸ್ಯಾಟರ್ನ್ ನಿಮ್ಗೆ ಒಂದು ರಾಂಗ್ ಡಿಸಿಷನ್ ತೊಗೊಳಕ್ಕೆ ಬಿಟ್ಟು ಮತ್ತೆ ಪಾಠ ಕಲಿಸ್ತಕ್ಕಂತಹ ಪ್ಲಾನೆಟ್.